Yes, hello. Welcome you all to the part second of the pharmacology 2 important questions and answers. Clear? ಇಲ್ಲಿ ನೋಡ್ರಿ ನಾವು ಪ್ರಿನ್ಸಿಪಲ್ ನೋಡಿದ್ವಿ ಬಯೋಅಸಿ ಆಫ್ ಡಿಜಿಟಾಲಿಸ್ ಒಂದು ಕಾರ್ಡಿಯಾಕ್ ಗ್ಲೈಕೋಸೈಡ್ಸು. ಓಕೆ, ಕಾಂಟ್ರಾಕ್ಷನ್ ಆಫ್ ದ ಹಾರ್ಟ್ ಇಂಪ್ರೂವ್ ಮಾಡ್ತದೆ. ಯಾವುದು? ಡಿಜಿಟಾಲಿಸ್ ಅಥವಾ ಡಿಗಾಕ್ಸಿನ್ ಅಂಥೇಳಿ. ಈಗ ನಾವು ಇದು ಪ್ರಿಪರೇಷನ್ವರೆಗೆ ನೋಡಿದ್ವಿ. ಈಗ ನೆಕ್ಸ್ಟು ಅಸೇ ಮೆಥಡ್. ಬೇಸಿಕ್ಕಾಗಿ ನೋಡ್ರಿ, ಇಲ್ಲಿ 3 ಮೆಥಡ್ಸ್ ಇರ್ತಾವೆ ರೀ ಅಸೇ ಮಾಡಲಿಕ್ಕೆ. ಒಂದು ಗ್ಯೂನಿಯಾ ಪಿಗ್ ಮೆಥಡು, ದೆನ್ ಕ್ಯಾಟ್ ಮೆಥಡು, ಪಿಜನ್ ಮೆಥಡು. ಇಲ್ಲಿ ಗ್ಯೂನಿಯಾ ಪಿಗ್ ಮೆಥಡ್ ತಗೊಂತೀನಿ ರೀ ನಾನು. ಈಗೇನು ಹೇಳ್ತೈತೆ ರೀ ಇದು ಗ್ಯೂನಿಯಾ ಪಿಗ್ ಮೆಥಡು? ನೋಡ್ರಿ, ಟೆಸ್ಟ್ ಆ್ಯಂಡ್ ಸ್ಟ್ಯಾಂಡರ್ಡ್ ಎಕ್ಸ್ಟ್ರಾಕ್ಟ್ಸ್ ಆರ್ ಡೈಲ್ಯೂಟೆಡ್ ವಿತ್ ನಾರ್ಮಲ್ ಸಲೈನ್ ಇನ್ 1:80% ರೇಷಿಯೋ. ಏನಪ್ಪ ಇದ್ರ ಮೀನಿಂಗ್ ಅಂದರೆ, ಈಗ ಟೆಸ್ಟ್ ಆ್ಯಂಡ್ ಸ್ಟ್ಯಾಂಡರ್ಡ್, ಈಗ ನೀವು ಫಾರ್ ಎಕ್ಸಾಂಪಲು ಟೆಸ್ಟ್ 1 ml ತಗೊಂಡ್ರೆ 80 ml ಏನು ತೊಗೋಬೇಕು? ಸಲೈನ್ ತೊಗೋಬೇಕು. ಸ್ಟ್ಯಾಂಡರ್ಡ್ 1 ml ತೊಗೊಂಡ್ರೆ 80 ml ಏನು ತೊಗೋಬೇಕು? ಸಲೈನ್ ಸೊಲ್ಯೂಷನ್ ತೊಗೋಬೇಕು. ಕ್ಲಿಯರ್? ದೆನ್ ಅ ಗ್ಯೂನಿಯಾ ಪಿಗ್ ಈಸ್ ಅನಸ್ತಥೈಸ್ಡ್ ವಿತ್ ಸೂಟಬಲ್ ಅನಸ್ಥೆಟಿಕ್. ಓಕೆ, ಅನಸ್ಥೆಟಿಕ್ ಒಂದು ಏಜೆಂಟ್ ತಗೊಂಡು ಅವರಿಗೆ ಅನಸ್ಥೀಶಿಯಾ ಕೊಟ್ಟು ಅನಸ್ತಥೈಸ್ ಮಾಡಬೇಕು. ದೆನ್ ಇಟ್ ಈಸ್ ದೆನ್ ಡೈಸೆಕ್ಟೆಡ್ ಟು ಕ್ಯಾನ್ಯುಲೇಟ್ಸ್ ಇಟ್ಸ್ ಜುಗುಲಾರ್ ವೇನ್ ಯೂಸಿಂಗ್ ವೆನಸ್ ಕೆನುಲಾ. ಜುಗುಲಾರ್ ವೇನಿಗೆ ನಾವು ವೆನಸ್ ಕೆನುಲಾ ಸೆಟಪ್ ಮಾಡಬೇಕು. ದೆನ್ ಅ ಪಿನ್ ಈಸ್ ಇನ್ಸರ್ಟೆಡ್ ಇನ್ ಟು ಅಪೆಕ್ಸ್ ಆಫ್ ದ ಹಾರ್ಟ್. ಆ ಪಿಗ್ಗಿಂದು ಗ್ಯೂನಿ ಪಿಗ್ ಏನಿದೆ ಅಲ್ಲ, ಅದರದ್ದು ಹಾರ್ಟಿಗೆ ಒಂದು ಪಿನ್ ಇನ್ಸರ್ಟ್ ಮಾಡಬೇಕು. ದ್ಯಾಟ್ ಪಿನ್ ಹೆಲ್ಪ್ಸ್ ಟು ನೋಟ್ ದ ರೀಡಿಂಗ್ಸ್, ಹಾರ್ಟ್ ಪಲ್ಪೇಷನ್, ಅದು ಹಾರ್ಟ್ ನಿಮ್ಮದು BP ಇದು ಮೇಂಟೈನ್ ಮಾಡ್ತದೆ. ಮೇಂಟೈನ್ ಅಂದರೆ ಮೆಜರ್ ಮಾಡ್ತೈತಿ. ಇದು ಒಂದು ಪಿನ್, ಇದು ಹೆಂಗೆ ಶೇಕ್ ಆಕತ್ತಲ್ಲ ಹಿಂಗೆ ಅದು ಆಟೋಮೆಟಿಕ್ಲಿ BP ರೀಡಿಂಗ್ಸ್ ನಾವು ಮೆಜರ್ ಮಾಡಬಹುದು. ದೆನ್ ಅ ಸ್ಟ್ಯಾಂಡರ್ಡ್ ಪ್ರಿಪರೇಷನ್ ಈಸ್ ಇಂಜೆಕ್ಟೆಡ್. ಈ ಪಾಯಿಂಟ್, ಅ ಸ್ಟ್ಯಾಂಡರ್ಡ್ ಪ್ರಿಪರೇಷನ್ ಈಸ್ ಇಂಜೆಕ್ಟೆಡ್ ಥ್ರೂ ದ ವೆನಸ್ ಕೆನುಲಾ ಯೂನಿಟ್ until the heart stops. Amount of extract utilized to produce this effect is taken as lethal dose. The standard preparation ಇಂಜೆಕ್ಟ್ ಮಾಡಬೇಕು. ಯಾವಾಗವರೆಗೆ ಇಂಜೆಕ್ಟ್ ಮಾಡಬೇಕಂತ ಹೇಳಿದ್ರೆ BP ಫಾಲ್ ಆಗಬೇಕು. ಅಂದರೆ BP ಫಾಲ್ ಅಂದರೆ ಅದು ಹಾರ್ಟ್ ಸ್ಟಾಪ್ ಆಗಬೇಕು. ಹಾರ್ಟ್ ಬೀಟ್ ಏನು ಲಬ್ ಡಬ್ ಸೌಂಡ್ ಇದೆಯಲ್ಲ, ಅದು ಸ್ಟಾಪ್ ಆಗಬೇಕು. ಅದು ಹೆಂಗೆ ಗೊತ್ತಾಗತ್ತಂದರೆ, ಏನು ಪಿನ್ ಇನ್ಸರ್ಟ್ ಮಾಡಿರ್ತಾವಲ್ಲ, ಬೈ ದ ಹೆಲ್ಪ್ ಆಫ್ ದ್ಯಾಟ್ ಪಿನ್ ವಿ ಕ್ಯಾನ್ ಅಂಡರ್ಸ್ಟುಡ್ ದ್ಯಾಟ್. ಓಕೆ, ನಮ್ಮ ಹಾರ್ಟ್ ಸ್ಟಾಪ್ ಆಗಿದೆ ಅಂದರೆ ಆ ಗ್ಯೂನಿ ಪಿಗ್ ಹಾರ್ಟ್ ಸ್ಟಾಪ್ ಆಗಿದೆ. ಅದು ಸ್ಟ್ಯಾಂಡರ್ಡ್ ಮೆಜರ್ ತಗರಿ, ಲೀಥರ್ ಡೋಸ್ ಅದು. ದೆನ್ ಅನದರ್ 19 ಅನಿಮಲ್ಸ್ ಆರ್ ಯೂಸ್ ಟು ಡಿಟರ್ಮೈನ್ ಮೀನ್ ಲೀಥಲ್ ಡೋಸ್. ಓಕೆ, ಮತ್ತು 19 ಅನಿಮಲ್ಸ್ ಎಕ್ಸ್ಟ್ರಾ ತಗೊಂಡು ಲೀಥಲ್ ಡೋಸು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸ್ಟ್ಯಾಂಡರ್ಡಿಂದು. ದೆನ್ ಮೀನ್ ಲೀಥಲ್ ಡೋಸ್ ಆಫ್ ದ ಟೆಸ್ಟ್ ಸ್ಯಾಂಪಲ್ ಈಸ್ ದೆನ್ ಡಿಟರ್ಮೈನ್ ಇನ್ ಅ ಸಿಮಿಲರ್ ಮ್ಯಾನರ್ ಯೂಸಿಂಗ್. ಅಂದರೆ 19 ಏನಿದೆ ಅಲ್ಲ, 19 ಅನಿಮಲ್ಸ್ ತಗೊಂಡು ಸ್ಟ್ಯಾಂಡರ್ಡಿಂದ ಮೀನ್ ಲೀಥಲ್ ಡೋಸ್ ಫೈಂಡ್ ಮಾಡಬೇಕು. ದೆನ್ 6 ಗ್ಯೂನಿ ಪಿಗ್ ತಗೊಂಡು ಸೇಮ್ ಎಲ್ಲ ಪ್ರೊಸೀಜರು. ಓಕೆ, ಸೇಮ್ ಪ್ರೊಸೀಜರು ಆ ಟೆಸ್ಟ್ ಗ್ಯೂನಿ ಪಿಗ್ಗಿಂದು ಲೀಥಲ್ ಡೋಸ್ ಫೈಂಡ್ ಮಾಡಬೇಕು. ನೆಕ್ಸ್ಟ್ ಪೊಟೆನ್ಷಿಯಮ್ ಗೊತ್ತಾಗಲಿಕ್ಕೆ ಏನು ಮಾಡಬೇಕು? ಕಾನ್ಸಂಟ್ರೇಷನ್ ಆಫ್ ದ ಟೆಸ್ಟ್ ಸ್ಯಾಂಪಲ್ ಅಂತ ಹಾಕಿ ಈ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡಿದರೆ ಮುಗೀತು. ನಮಗೆ ಎಷ್ಟು ಕಾನ್ಸಂಟ್ರೇಷನ್ ಇದೆ ನಮ್ಮದು ಟೆಸ್ಟು, ಓಕೆ, ಎಷ್ಟು ಸೇಫ್ ಇದೆ, ಎಷ್ಟು ಎಫಿಕಸಿ ಇದೆ ಎಲ್ಲ ಗೊತ್ತಾಗ್ಬಿಡ್ತೈತಿ. ಕ್ಲಿಯರ್? ಇಷ್ಟೇ ಇದು ಡಿಜಿಟಾಲಿಸಿಂದು ಅಸೆ. ಡಿಜಿಟಾಲಿಸ್ ಕೊಟ್ಟರೆ ಸೇಮ್ ಬರೀರಿ. ಡಿಗಾಕ್ಸಿನ್ ಒಂದೊಂದ್ಸಲ ಕೊಡ್ತಾರೆ, ಕೊಟ್ಟಿಲ್ಲ ಡಿಗಾಕ್ಸಿನ್ ಕೊಟ್ಟರು ಸೇಮ್ ಬರೀಬೇಕು. ಓಕೆ, ಗ್ಯೂನಿ ಪಿಗ್ ಮೆಥಡು. ದೆನ್ ನಿಮ್ಮದು ಇನ್ನೊಂದು ಯಾವುದಪ್ಪ, ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್ ಕೊಟ್ಟರು ಅದೇ ಸೇಮ್. ರೈಟ್ ದ ಅಸೆ ಆನ್ ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್, ಸೇಮ್ ಬರೀಬೇಕು. ಎಸ್. ನೆಕ್ಸ್ಟ್ ಬಯೋ ಅಸೆ ಆಫ್ ಡಿ ಟ್ಯೂಬರ್ಕ್ಯುರೈನ್. ನೋಡಿರಿ, ಡಿ ಟ್ಯೂಬರ್ಕ್ಯುರೈನ್ ಬೇಸಿಕಲಿ ಇದು ಒಂದು ಮಸಲ್ ರಿಲ್ಯಾಕ್ಸೆಂಟ್. ಕ್ಲಿಯರ್? ಮಸಲ್ ರಿಲ್ಯಾಕ್ಸೆಂಟ್ ಅಂದರೆ ಇದು ಏನು ಅಂತಾರೆ, ಡಿಪೋಲರೈಸ್ ಮಾಡ್ತೈತಿ ನ್ಯೂರಾನ್ಸಿಗೆ. ನ್ಯೂರೋಟ್ರಾನ್ಸ್ಮಿಟರ್ ಏನಿದೆಯಲ್ಲ ಡಿಪೋಲರೈಸ್ ಮಾಡ್ತೈತಿ. ಡಿಪೋಲರೈಸ್ ಅಂದರೆ ಇಲ್ಲೇ ಮಸಲ್ ರಿಲ್ಯಾಕ್ಸ್ ಆಗಿಬಿಡ್ತಾವೆ. ಮಸಲ್ ರಿಲ್ಯಾಕ್ಸೇಷನ್ ಪ್ರಾಪರ್ಟಿ ಇದ್ರದ್ದು ಡಿ ಟ್ಯೂಬರ್ಕ್ಯುರೈನ್. ದೆನ್ ಒನ್ ಮೋರ್, ಡಿ ಟ್ಯೂಬರ್ಕ್ಯುರೈನ್ ಯೂಸ್ಡ್ ಆ್ಯಸ್ ಅನ್ ಆ್ಯಂಟಿ ಟ್ಯೂಬರ್ಕ್ಯುಲೋಸ್ ಡ್ರಗ್. TB ಆಯಿತು, ಟ್ಯೂಬರ್ಕ್ಯುಲೋಯ್, ಅದು TBಗೆ ಟ್ರೀಟ್ ಮಾಡಲಿಕ್ಕೆ ಇದು ಏನು ಕೊಡ್ತೇವೆ ನಾವು? ಡಿ ಟ್ಯೂಬರ್ಕ್ಯುಲಾನ್ ಟೈಪ್ ಆಫ್ ದ ಡ್ರಗ್ ಕೊಡ್ತೇವೆ. ಈಗ ಬಯೋಅಸೆ ಆಫ್ ಡಿ ಟ್ಯೂಬರ್ಕ್ಯುರೈನ್ ನೋಡಿರಿ, ರ್ಯಾಬಿಟ್ ಹೆಡ್ ಡ್ರಾಪ್ ಮೆಥಡ್ ಇದು ಒಂದು. ದೆನ್ ಫ್ರಾಗ್ ರೆಕ್ಟಸ್ ಅಬ್ಡಾಮಿನಸ್ ಮಸಲ್ ಪ್ರಿಪರೇಷನ್ ಇದು ಒಂದು ಮೆಥಡ್. ಇಲ್ಲಿ ಭಾಳ ಈಸಿ ಅಂದರೆ ರ್ಯಾಬಿಟ್ ಹೆಡ್ ಡ್ರಾಪ್ ಮೆಥಡು. ಈಗ ಅದ ನೋಡೋಣ ನಾವು. ರ್ಯಾಬಿಟ್ ಹೆಡ್ ಡ್ರಾಪ್ ಮೆಥಡ್ ಏನು ಹೇಳ್ತದಪ್ಪ? ರ್ಯಾಬಿಟ್ ಹೆಡ್ ಡ್ರಾಪ್ ಮೆಥಡ್ ಪ್ರಿನ್ಸಿಪಲ್ ಸೇಮ್ ಪ್ರಿನ್ಸಿಪಲು. ಡಿ ಟ್ಯೂಬರ್ಕ್ಯುರೈನ್ ಈಸ್ ಅ ನಾನ್ ಡಿಪೋಲರೈಸಿಂಗ್ neuromuscular blocking drug which mainly act as an antagonist at cholinergic receptors of motors and plate
ಹೆನ್ಸ್ ಇಟ್ ಬ್ಲಾಕ್ಸ್ ನ್ಯೂರೋಮಸ್ಕ್ಯುಲರ್ ಟ್ರಾನ್ಸ್ಮಿಷನ್ ಆ್ಯಂಡ್ ಕಾಸಸ್ ಮೋಟಾರ್ ಪ್ಯಾರಲೈಸಿಸ್. ಅಂದರೆ ಮೇನ್ಲಿ ಏನಪ್ಪ ಅಂತ ಹೇಳಿದರೆ ಇದು ಡಿ ಟ್ಯೂಬರ್ಕ್ಯುಲೈನು ಇದು ಅಂಟಾಗೋನಿಸ್ಟು. ಎದಕ್ಕೆ ಅಂಟಾಗೋನಿಸ್ಟು, ಎದಕ್ಕೆ ಅಪೋಸ್ ಮಾಡ್ತೈತಿ, ಇದು ಕಾಲಿನರ್ಜಿಕ್ ರಿಸೆಪ್ಟಾರ್ಸ್ಗೆ ಬ್ಲಾಕ್ ಮಾಡ್ತೈತಿ. ಕಾಲಿನರ್ಜಿಕ್ ರಿಸೆಪ್ಟಾರ್ಸ್ ಹೆಲ್ಪ್ ಫಾರ್ ಮೋಟಾರ್ ಮೂವ್ಮೆಂಟಿಗೆ. ಈಗ ಆ ಡಿ ಟ್ಯೂಬರ್ಕ್ಯುಲೈನು ಕಾಲಿನರ್ಜಿಕ್ ರಿಸೆಪ್ಟಾರಿಗೆ ಬ್ಲಾಕ್ ಮಾಡಿದರೆ ಆಟೋಮೆಟಿಕ್ ಏನಾಕತಿ, ಮೋಟಾರ್ ವರ್ಕಿಂಗ್ ಸ್ಟಾಪ್ ಆಗಿಬಿಡ್ತೈತಿ, ಅಂದರೆ ಪ್ಯಾರಲೈಸ್ ಆಗುತ್ತೆ ಇನ್ ಅ ಜನರಲ್. ದೆನ್ ಇಟ್ ಈಸ್ ಇಂಜೆಕ್ಟೆಡ್ ಇನ್ ಟು ದ ಮಾರ್ಜಿನಲ್, ಏನಿಲ್ಲ ನಾವು ಏನು ಪ್ರಿಪೇರ್ ಮಾಡಿರ್ತಾವಲ್ಲ ಮಾರ್ಜಿನಲ್ ಇಯರ್ ವೇನ್ ಆಫ್ ದ ರ್ಯಾಬಿಟ್, ಮುಂದೆ ನಿಮಗೆ ಹೇಳ್ತಾನೆ ಹೆಂಗೆ ಇಂಜೆಕ್ಟ್ ಮಾಡ್ಬೇಕಂತ ಹೇಳಿ. ಇಟ್ ಈಸ್ ಇಂಜೆಕ್ಟೆಡ್, ಪ್ರಿಪೇರೇಷನ್ ಏನು ಮಾಡಿರ್ತಾವಲ್ಲ ಅದು ಇಂಜೆಕ್ಟ್ ಮಾಡಬೇಕು ಮಾರ್ಜಿನಲ್ ಇಯರ್ ವೇನ್ ಆಫ್ ದ ರ್ಯಾಬಿಟ್ ಇಯರ್ ಅಂಟಿಲ್ ದ ನೆಕ್ ಮಸಲ್ ಆರ್ ಪ್ಯಾರಲೈಸ್ಡ್ ಆ್ಯಂಡ್ ರ್ಯಾಬಿಟ್ ಡ್ರಾಪ್ ಇಟ್ಸ್ ಹೆಡ್. ಯಾವಾಗ ಇದ್ರ ಹೆಡ್ ಟಂಗ್ ಅಂತೇಳಿ ಕೆಳಗಡೆ ಬೀಳಿಸ್ತೈತಿ, ಸ್ವಲ್ಪ ಕೆಳಗಡೆ ಬಿದ್ದರೆ ಸಾಕು, ಏನು ಕೆಳಗಡೆನೇ ಬೀಳ್ಬೇಕಂತೇನಿಲ್ಲ, ಅಂದರೆ ಅದು ಗೊತ್ತಾಗ್ಬಿಡ್ತೈತೆ ನಿಮಗೆ. ಓಕೆ, ನಿಮಗೆ ಗೊತ್ತಾಗ್ಬಿಡ್ತೈತಿ. ಅದು ಸ್ವಲ್ಪ ಏನಾರು ಹಿಂಗೆ ಮಾಡಿದರೆ ಸ್ವಲ್ಪ ಸೆನ್ಸೇಷನ್ ಆದ್ರೂ ನಿಮಗೆ ಗೊತ್ತಾಗ್ಬಿಡ್ತೈತಿ. ಓಕೆ, ಮತ್ತು ಭಾಳ ಹುಷಾರಿಂದ್ರೆ, ಯಾಕಂದರೆ ಸ್ವಲ್ಪ ಇದು ದೇ ಆರ್ ವೆರಿ ಸೆನ್ಸಿಟಿವ್. ಓಕೆ, ಇದು ಏನಿದೆಯಲ್ಲ ಭಾಳ ಸೆನ್ಸಿಟಿವ್ ಇರ್ತವೆ ರ್ಯಾಬಿಟ್. ದೆನ್ ಟೋಟಲ್ ಅಮೌಂಟ್ ಆಫ್ ಟೆಸ್ಟ್ ಸ್ಯಾಂಪಲ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ಹೆಡ್ ಡ್ರಾಪ್ ಈಸ್ ಕಂಪೇರ್ಡ್ ವಿತ್ ದ್ಯಾಟ್ ಆಫ್ ದ ಸ್ಟ್ಯಾಂಡರ್ಡ್. ಇದು ನಮ್ಮದು ಪ್ರಿನ್ಸಿಪಲು ಪ್ರೊಸೀಜರ್. ಹೆಲ್ದಿ ರ್ಯಾಬಿಟ್ಸ್ ವೇಯಿಂಗ್ 2 kgs ಆರ್ ಟೇಕನ್. ಚೆನ್ನಾಗಿರೋವು, ಓಕೆ, ದುಂಡುಕು ಹೆಲ್ದಿ ಇರಬೇಕು, ಅವು ತಗೋಬೇಕು ನಾವು. ಎಷ್ಟು ರ್ಯಾಬಿಟ್ಸ್ ತಗೋಬೇಕು, ರ್ಯಾಬಿಟ್ ಅಂದರೆ ಒಂದು ಫಾರ್ ಎಕ್ಸಾಂಪಲ್ 4 ರ್ಯಾಬಿಟ್ಸ್. ದ ಮಿನಿಮಮ್ ಆಫ್ 4 ರ್ಯಾಬಿಟ್ಸ್ ಆರ್ ಯೂಸ್ಡ್ ಫಾರ್ ದ ಟೆಸ್ಟಿಂಗ್ ಈಚ್ ಸ್ಯಾಂಪಲ್. 4 ರ್ಯಾಬಿಟ್ಟು ಟೆಸ್ಟಿಗೆ 4 ರ್ಯಾಬಿಟ್ಸು ಸ್ಯಾಂಪಲಿಗೆ, ಸ್ಟ್ಯಾಂಡರ್ಡಿಗೆ. ಈಚ್ ರ್ಯಾಬಿಟ್ ಈಸ್ ಪ್ಲೇಸ್ಡ್ ಇನ್ ಅ ಹೋಲ್ಡರ್ ವಿತ್ ಇಟ್ಸ್ ಹೆಡ್ ಪ್ರೊಡ್ಯೂಸಿಂಗ್ ಔಟ್ಸೈಡ್ ಸಚ್ ದ್ಯಾಟ್ ದ ಹೆಡ್ ಈಸ್ ಫ್ರೀಲಿ ಮೂವೇಬಲ್. ಓಕೆ, ಈಚ್ ರ್ಯಾಬಿಟು ಒಂದು ಕೇಜಲ್ಲಿ ಇಡಬೇಕು. ಆ ಕೇಜ್ ಏನು ಹೆಂಗೆ ಸಪ್ಲೈ ಇರಬೇಕಂತ ಹೇಳಿದ್ರೆ ಅದರ ಹೆಡ್ ಹೊರಗಡೆ ಇರಬೇಕು, ಕ್ಲಿಯರ್. ಮತ್ತು ಸ್ವಲ್ಪ ಸ್ಪೇಸ್ ಇರಲಿ, ಕೆಳಗಡೆ ಹೆಡ್ ಬೀಳಕ್ಕೆ ಇದಕ್ಕೆ ಹೆಡ್ ಡ್ರಾಪ್ ಆಗಬೇಕಲ್ಲ ಅದಕ್ಕೆ. ಸ್ಟ್ಯಾಂಡರ್ಡ್ ಪ್ರಿಪರೇಷನ್ ಆಫ್ ಡಿ ಟ್ಯೂಬರ್ಕ್ಯುಲೈನ್ that is infused into the marginal vein at a rate of 0.4 ml per minute until the head drop is seen. ಓಕೆ, 4 ರ್ಯಾಬಿಟ್ ತಗೊಂಡ್ರೆ 4 ರ್ಯಾಬಿಟಿಗೆ 0.4 ml ಪ್ರಿಪರೇಷನು ಪರ್ ಮಿನಿಟಿಗೆ, ಅಂದರೆ 1 ನಿಮಿಷಕ್ಕೆ 0.4 ml ಏನು ಪ್ರಿಪೇರ್ ಮಾಡಿರ್ತಾರಲ್ಲ ನಿಮ್ಮದು, ಅಂದರೆ ಸ್ಟ್ಯಾಂಡರ್ಡ್ ಏನಿರ್ತದಲ್ಲ ಅದು 0.4 ml ಪರ್ ಮಿನಿಟಿಗೆ ಆ ರ್ಯಾಬಿಟು ಏನು ಆ ರ್ಯಾಬಿಟಿನ ವೇನಿಗೆ ಕೊಡ್ತಾ ಹೋಗಬೇಕು. ಓಕೆ, ಯಾವಾಗವರೆಗೆ ಕೊಡಬೇಕು, ಮಾರ್ಜಿನಲ್ ವೇನಿಗೆ ಆ ಹೆಡ್ ಡ್ರಾಪ್ ಆಗಬೇಕು. ಮಾರ್ಜಿನಲ್ ವೇನ್ ಅಂತ ಹೇಳಿದ್ರೆ ಇಯರ್ ಕಡೆ ಇರ್ತದೆ ರೀ ಆ ವೇನು, ದೊಡ್ಡ ವೇನದು, ಅಂದರೆ ಅಲ್ಲೆಲ್ಲ ಕ್ಯಾಪಿಲರೀಸ್ ಇರ್ತಾವೆ, ಭಾಳ ಜಾಸ್ತಿ ಕ್ಯಾಪಿಲರೀಸ್ ಇರ್ತಾವೆ, ಅದ್ರ ಸಲುವಾಗಿ ಇದೇ ನಾವು ಪ್ರಿಫರ್ ಮಾಡ್ತೇವೆ. ಹೆಡ್ ಡ್ರಾಪ್ ಆಗೋವರೆಗೆ ನೀವು ಕೊಡ್ತಾ ಹೋಗಬೇಕು. ದೆನ್ ದ ಮೀನ್ ಡೋಸ್ ಆಫ್ ಸ್ಟ್ಯಾಂಡರ್ಡ್ ಪ್ರಿಪರೇಷನ್ ದ್ಯಾಟ್ ಪ್ರೊಡ್ಯೂಸ್ ಅ ಹೆಡ್ ಡ್ರಾಪ್ ಈಸ್ ಡಿಟರ್ಮೈನ್ಡ್. ಯಾವಾಗವರೆಗೆ ಹೆಡ್ ಡ್ರಾಪ್ ಆಗಲ್ಲ ಅಲ್ಲವರೆಗೆ ಕೊಡಬೇಕು. ಹೆಡ್ ಡ್ರಾಪ್ ಆಯಿತು ಬಿಡಬೇಕು, ಎಷ್ಟು ಡೋಸಿಗೆ ಹೆಡ್ ಡ್ರಾಪ್ ಆಯಿತು ಬರ್ಕೋಬೇಕು. ಕ್ಲಿಯರ್. ದೆನ್ ಮೀನ್ ಡೋಸ್ ಆಫ್ ದ ಟೆಸ್ಟ್ sample which produces head drop in rabbits is similarly determined and compared with that of the standard. ಸೇಮ್ ರೀ, ಇಲ್ಲೇನು 0.4 ml ಪರ್ ಮಿನಿಟಿಗೆ ಸ್ಟ್ಯಾಂಡರ್ಡ್ ಕೊಟ್ಟಿದ್ವಿ, ಇಲ್ಲೇ 0.4 ml ಪರ್ ಮಿನಿಟಿಗೆ ಟೆಸ್ಟ್ ಸ್ಯಾಂಪಲ್ ಕೊಡಬೇಕು. ಟೆಸ್ಟ್ ಸ್ಯಾಂಪಲ್ ಕೊಟ್ಟು ನಾವು ಮೀನ್ ಲಿಥಲ್ ಡೋಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಷ್ಟೇ, ಇದು ಆಯಿತು ಡಿ ಟ್ಯೂಬರ್ಕ್ಯುಲೈನ್. ನೆಕ್ಸ್ಟ್ ಬಯೋಅಸ್ಸೇ ಆಫ್ ಇನ್ಸುಲಿನ್. ಇದು ಭಾಳ ಸಲ ಕೇಳಿದ್ದಾರೆ ನಿಮಗೆ ಗೊತ್ತು. ಇನ್ಸುಲಿನ್ನು ದಿಸ್ ಈಸ್ ದ ಹಾರ್ಮೋನ್, ಹೌದಾ. ಪ್ಯಾನ್ಕ್ರಿಯಾಸ್ ಅಂದರೆ ಸಿಕ್ರೆಟ್ ಆಗುವ ಒಂದು ಹಾರ್ಮೋನ್ ಇದು ಇನ್ಸುಲಿನ್. 2 ಹಾರ್ಮೋನ್ ಸಿಕ್ರೆಟ್ ಹಾಕೋರಿ ಪ್ಯಾನ್ಸಿಲಿನ್. ಒಂದು ಈಸ್ ಆಲ್ಫಾ ಆ್ಯಂಡ್ ಬೀಟಾ, ಕ್ಲಿಯರ್. ದಟ್ ಈಸ್ ಇನ್ಸುಲಿನ್ ಆ್ಯಂಡ್ ಗ್ಲುಕೋಗಾನ್. 2 ಹಾರ್ಮೋನ್ ಇಂಪಾರ್ಟೆಂಟು. ಇನ್ಸುಲಿನ್ ಕೆಲಸ ಏನಪ್ಪ ಅಂತ ಹೇಳಿದರೆ ಇಟ್ ಹೆಲ್ಪ್ಸ್ ಟು ಲೋ ದ ಶುಗರ್ ಲೆವೆಲ್. ಶುಗರ್ ಲೆವೆಲ್ ಜಾಸ್ತಿ ಆದರೆ ಆ ಶುಗರ್ ಲೆವೆಲ್ ಮೇಂಟೈನ್ ಮಾಡೋದು ಇನ್ಸುಲಿನ್. ಶುಗರ್ ಲೆವೆಲ್ ಕಡಿಮೆ ಆದರೆ ಆ ಶುಗರ್ ಲೆವೆಲ್ಗೆ ಇನ್ಕ್ರೀಸ್ ಮಾಡೋದು ಗ್ಲುಕೋಗಾನ್. ಕ್ಲಿಯರ್, ಗ್ಲುಕೋಗಾನ್. ಈಗ ಇನ್ಸುಲಿನ್ ಬಯೋಸಿ ಈಗ ಇರ್ತಾವಲ್ಲ ರೀ ಇನ್ಸುಲಿನು. ಫಾರ್ ಎಕ್ಸಾಂಪಲ್ ಹ್ಯೂಮನ್ ಮಿಸ್ಟಾರ್ಡ್, ಹ್ಯೂಮನ್ ಆ್ಯಕ್ಟ್ರಾಪಿಡ್, ಅವೆಲ್ಲ ಇನ್ಸುಲಿನ್ ಪ್ರಿಪರೇಷನ್ಸ್. ಓಕೆ, ಶುಗರ್ ಜಾಸ್ತಿ ಇದ್ದವರಿಗೆ ಟೈಪ್ ಯಾವುದದು ಟೈಪ್ ಒನ್ ಟೈಪ್ ಆಫ್ ದ ಡಯಾಬಿಟಿಕ್ ಮೆಲಿಟಸ್ ಇದ್ದರೆ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಟೈಪ್ 1 ಇದ್ದರೆ ಮೇನ್ಲಿ ಇದು ಇನ್ಸುಲಿನ್ ಪ್ರಿಫರ್ ಮಾಡ್ತೇವೆ. ಕ್ಲಿಯರ್. ಟೈಪ್ 2ಗೆ ಇನ್ ಸಮ್ ಕಂಡೀಷನ್ ದೇ ವಿಲ್ ಪ್ರಿಫರ್. ಎಸ್, ಬಯೋಅಸ್ಸೇ ಏನು ಹೇಳ್ತದೆ ರೀ ಇನ್ಸುಲಿನ್ದು. ಎಸ್, ಸ್ಟ್ಯಾಂಡರ್ಡ್ ಪ್ರಿಪರೇಷನ್. ಸ್ಟ್ಯಾಂಡರ್ಡ್ ಹೆಂಗೆ ಪ್ರಿಪೇರ್ ಮಾಡಬೇಕಂದ್ರೆ ಇಟ್ ಈಸ್ ಅ ಪ್ಯೂರ್ ಡ್ರೈ ಆ್ಯಂಡ್ ಕ್ರಿಸ್ಟಲೈನ್ ಇನ್ಸುಲಿನ್. 1 ಯೂನಿಟ್ ಕಂಟೇನ್ಸ್ 0.0408 mg. ದಿಸ್ ಯೂನಿಟ್ ಈಸ್ ಸ್ಪೆಸಿಫೈಡ್ ಬೈ ಮಿನಿಸ್ಟ್ರಿ ಆಫ್ ಹೆಲ್ತ್, ಗೌರ್ಮೆಂಟ್ ಆಫ್ ಇಂಡಿಯಾ. ಇಟ್ ಈಸ್ ರಿಕ್ವೈರ್ಡ್ ಟು ಇಂಟರ್ನ್ಯಾಷನಲ್ ಯೂನಿಟ್. ನೋಡಿರಿ, ಇದು 0.0408 ಏನಿದೆಯಲ್ಲ 1 ಯೂನಿಟಲ್ಲಿ ಇಷ್ಟು
mg ಆಫ್ ದ ಇನ್ಸುಲಿನ್ ಇರಬೇಕು. ಕ್ಲಿಯರ್. ಇದು ಒಂದು ಸ್ಟ್ಯಾಂಡರ್ಡ್ ಯೂನಿಟು ಇಂಡಿಯನ್ ಫಾರ್ಮಕೋಪಿಯಾದಿಂತ್ರ, ಮಿನಿಸ್ಟ್ರಿ ಆಫ್ ಹೆಲ್ತ್ ಇಂತ್ರ, ಗೌರ್ಮೆಂಟ್ ಆಫ್ ಇಂಡಿಯಾದಿಂತ್ರ ಮತ್ತು ಇಂಟರ್ನ್ಯಾಷನಲ್ ಯೂನಿಟು ಸೇಮ್ ಇದೆ. ದೆನ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಹೆಂಗೆ ಪ್ರಿಪೇರ್ ಮಾಡಬೇಕಪ್ಪ ನಾವು ಅಂದರೆ 20 ಯೂನಿಟ್ಸ್ ಆಫ್ ದ ಇನ್ಸುಲಿನ್ ಅಂದರೆ 1 ಯೂನಿಟ್ ಈಸ್ ಈಕ್ವಲ್ ಟು 0.04082 mg ಆಫ್ ದ ಇನ್ಸುಲಿನ್. ಇಂಥವು 20 ಯೂನಿಟ್ ತೊಗೋಬೇಕು. ತಗೊಂಡಾದ್ಮೇಲೆ ಅದಕ್ಕೆ ಏನು ಮಾಡಬೇಕು, ಅಸಿಡಿಫೈ ಇಟ್ ವಿತ್ HCl. ಓಕೆ, HCl ಜೊತೆಗೆ ಅಸಿಡಿಕ್ ಮಾಡಿ 2.5 pH ಮೇಂಟೈನ್ ಮಾಡಬೇಕು ಆ್ಯಂಡ್ 0.5% ಫಿನಾಲ್ ಆ್ಯಡ್ ಮಾಡಬೇಕು. ಫಿನಾಲ್ ಎದಕ್ಕೆ ಯೂಸ್ ಮಾಡ್ತೀವಿ, ಆ್ಯಸ್ ಪ್ರಿಸರ್ವೇಟಿವ್. ದೆನ್ 1.4% ಆರ್ 1.8% ಗ್ಲಿಸರಿನ್ ಆ್ಯಡ್ ಮಾಡಬೇಕು. 1.4 to 1.8 ಗ್ಲಿಸರಿನ್ ಆ್ಯಡ್ ಮಾಡಿರಿ. ದೆನ್ ಫೈನಲ್ ವಾಲ್ಯೂಮ್ ಶುಡ್ ಕಂಟೇನ್ 20 ಯೂನಿಟ್ಸ್ ಪರ್ ml. ಅಂದರೆ 1 ml ಆಫ್ ದ ಡ್ರಗ್ ಅದರಲ್ಲಿ 20 ಯೂನಿಟ್ಸ್ ಇರಬೇಕು ಟೋಟಲ್ ಇನ್ಸುಲಿನ್. ಇದೆಲ್ಲ ಪ್ರಿಪೇರ್ ಮಾಡಿದ್ಮೇಲೆ 20 ಯೂನಿಟ್ಸು 1 ml ಆಫ್ ದ ಸೊಲ್ಯೂಷನಲ್ಲಿ ಇರಬೇಕು. ದೆನ್ ಸ್ಟೋರ್ ದ ಸೊಲ್ಯೂಷನ್ ಇನ್ ಅ ಕೂಲ್ ಪ್ಲೇಸ್ ಆ್ಯಂಡ್ ಯೂಸ್ ಇಟ್ ವಿತಿನ್ 6 ಮಂತ್ಸ್. ಇದರ ಡ್ಯೂರೇಷನ್ ಎಷ್ಟು, 6th ಮಂತು. ಎಕ್ಸ್ಪೈರಿ ಡೇಟು 6 ತಿಂಗಳ ಒಳಗಡೆ ಇದು ಯೂಸ್ ಮಾಡಬೇಕು ನಾವು. ಕ್ಲಿಯರ್. ದೆನ್ ಪ್ರಿಪರೇಷನ್ ಆಫ್ ಅ ಟೆಸ್ಟ್ ಸ್ಯಾಂಪಲ್. ಸೇಮ್ ಪ್ರಿಪೇರ್ ಮಾಡಬೇಕು. ಹೆಂಗೆ ಸ್ಟ್ಯಾಂಡರ್ಡ್ ಮಾಡಿರ್ತಾರಲ್ಲ ಸೇಮ್ ಟೆಸ್ಟು ಪ್ರಿಪೇರ್ ಮಾಡೋದು. ಅದರಲ್ಲಿ ಸ್ಟ್ಯಾಂಡರ್ಡ್ ಯೂಸ್ ಮಾಡ್ತೀವಿ, ಇಲ್ಲ ಟೆಸ್ಟ್ ಸ್ಯಾಂಪಲ್ ಯೂಸ್ ಮಾಡಬೇಕಷ್ಟೇ. ಅನ್ನೋನ್ ಸ್ಯಾಂಪಲ್ ಯೂಸ್ ಮಾಡಬೇಕು. ಕ್ಲಿಯರ್. ದೆನ್ ರ್ಯಾಬಿಟ್ ಮೆಥಡ್ ನೋಡಿರಿ. ರ್ಯಾಬಿಟ್ ಮೆಥಡ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಮೆಥಡ್ ಟು ನೋ ದ ಕಾನ್ಸಂಟ್ರೇಷನ್ ಟು ಬಯೋಅಸೇ ದ ಇನ್ಸುಲಿನ್. ಕ್ಲಿಯರ್. ಸೆಲೆಕ್ಷನ್ ಆಫ್ ದ ರ್ಯಾಬಿಟ್. ದೇ ಶುಡ್ ಹೆಲ್ತಿ, ವೇಯಿಂಗ್ ಅಬೌಟ್ 1.8 kg to 3 kgs ಅಥವಾ 1800 to 3000 grams. Then they should be maintained on uniform diet but are fasted for 18 hours before assay. Water is withdrawn during the experiment. ಓಕೆ, 1.8 kg ಅಥವಾ 3 kg ಒಂದು ರ್ಯಾಬಿಟ್ ತಗೋಬೇಕು, ಹೆಲ್ದಿ ರ್ಯಾಬಿಟು. ದೆನ್ ಏನು ಮಾಡಬೇಕಂತ ಹೇಳಿದರೆ ಡಯಟ್ ಮೇಂಟೈನ್ ಮಾಡಬೇಕು, ಒಳ್ಳೆ ಡಯಟ್ ಕೊಡಬೇಕು ಅವರಿಗೆ. ಮತ್ತು ಬಿಫೋರ್ ಅಸೆ ದೇ ಶುಡ್ ಬಿ ಹಂಗರ್ ಅಂದರೆ ವಿತೌಟ್ ಫಾಸ್ಟಿಂಗ್ ಆಗಿಡಬೇಕು ಅವರಿಗೆ. ಫಾಸ್ಟ್ ಮಾಡಬೇಕು. ಫಾಸ್ಟ್ ಎಷ್ಟು, 18 ತಾಸು, 18 hours. ಕ್ಲಿಯರ್. ದೆನ್ ಸ್ಟ್ಯಾಂಡರ್ಡ್ ಆ್ಯಂಡ್ ಸ್ಯಾಂಪಲ್ ಡೈಲ್ಯೂಷನ್. ಸ್ಟ್ಯಾಂಡರ್ಡು ಏನು ಪ್ರಿಪೇರ್ ಮಾಡಿರ್ತಾರಲ್ಲ ಅದು ಮತ್ತು ಸ್ಯಾಂಪಲ್ ಡೈಲ್ಯೂಷನು. ದೇ ಆರ್ ಫ್ರೆಶ್ಲಿ ಪ್ರಿಪೇರ್ಡ್ ಬೈ ಡೈಲ್ಯೂಟಿಂಗ್ ವಿತ್ ದ ನಾರ್ಮಲ್ ಸಲೈನ್. ಸೊ 1 ಯೂನಿಟ್ ಪರ್ ml ಮತ್ತು 2 ಯೂನಿಟ್ ಪರ್ ml. ಏನು ನಿಮ್ಮದು ಸ್ಟ್ಯಾಂಡರ್ಡು ಮತ್ತು ನಿಮ್ಮ ಟೆಸ್ಟು ಅದು ಡೈಲ್ಯೂಟ್ ಮಾಡಬೇಕು ಸಲೈನ್ ಸೊಲ್ಯೂಷನ್ನಾಗೆ. ದೆನ್ ಡೋಸಸ್. ದ ಡೋಸ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ ಸುಟಬಲ್ ಫಾಲ್ ಇನ್ ಶುಗರ್ ಲೆವೆಲ್ ಈಸ್ ಕ್ಯಾಲ್ಕುಲೇಟೆಡ್ ಫಾರ್ ದ ಸ್ಟ್ಯಾಂಡರ್ಡ್. ಕ್ಲಿಯರ್. ಡೋಸು ಯಾವ ಡೋಸ್ ನಾವು ಇಡ್ಕೋಬೇಕಂತ ಹೇಳಿದರೆ ಯಾವ ಡೋಸಿಗೆ ಶುಗರ್ ಲೆವೆಲ್ ಫಾಲ್ ಆಕೈತಿ. ಈಗ ಇನ್ಸುಲಿನ್ನು ಟು ಹೆಲ್ಪ್ ಟು ಡಿಕ್ರೀಸ್ ದ ಶುಗರ್ ಲೆವೆಲ್, ಹೈಪೋಗ್ಲೈಸಿಮಿಕ್ ಇಫೆಕ್ಟ್. ಕ್ಲಿಯರ್. ಆ ಹೈಪೋಗ್ಲೈಸಿಮಿಕ್ ಇಫೆಕ್ಟ್ ಕಂಡು ಬಂದರೆ ಪಟ್ ಲೀಥಲ್ ಡೋಸಿಗೆ ಬರ್ತೈತಿ, ಅದೇ ಒಂದು ಡೋಸು. ದೆನ್ ಪ್ರಿನ್ಸಿಪಲ್ ಸೇಮ್. ದ ಪೊಟೆನ್ಷಿಯಲ್ ಆಫ್ ದ ಸ್ಟ್ಯಾಂಡರ್ಡ್ ಶುಡ್ ಬಿ ಕಂಪೇರ್ಡ್ ವಿತ್ ದ್ಯಾಟ್ ಆಫ್ ದ the potential of the test should be compared with that of the standard. Then experimental procedure. ನೋಡ್ರಿ, animals are divided into 4 groups of 3 rabbits. 3 ರ್ಯಾಬಿಟ್ ತೊಗೋಬೇಕು, 4 ಗ್ರೂಪಲ್ಲಿ ಡಿವೈಡ್ ಮಾಡಬೇಕು. ಅಂದರೆ 3 1 3, 3 2 6, 3 3 9, 3 4 12, 12 ರ್ಯಾಬಿಟು. 2 ಗ್ರೂಪು ಟೆಕ್ಸ್ಟಿಗೆ ಇಲ್ಲಿದೆ ನೋಡ್ರಿ. 2 ಗ್ರೂಪು ಟೆಕ್ಸ್ಟಿಗೆ ತೊಗೋಬೇಕು, 2 ಗ್ರೂಪು ಸ್ಯಾಂಪಲಿಗೆ. ಕ್ಲಿಯರ್. ಇದು ಫಸ್ಟ್ ಇಂದು ಸ್ಟ್ಯಾಂಡರ್ಡು, ದೆನ್ನು ಟೆಸ್ಟು. 3 3 3 3 3. ಕ್ಲಿಯರ್. ದೆನ್ ಮತ್ತೇನು ಮಾಡಬೇಕಂದ್ರೆ ದ ರ್ಯಾಬಿಟ್ಸ್ ಆರ್ ದೆನ್ ಪುಟ್ ಇನ್ ಟು ದ ಅನಿಮಲ್ ಹೋಲ್ಡರ್. ದೆನ್ ದೇ ಶುಡ್ ಬಿ ಹ್ಯಾಂಡಲ್ಡ್ ವಿತ್ ದ ಕೇರ್ ಟು ಅವಾಯ್ಡ್ ಎಕ್ಸೈಟ್ಮೆಂಟ್. ಹೌದು, ಅನಿಮಲ್ ಹೋಲ್ಡರಲ್ಲಿ ಇಟ್ಟು ಕೇರ್ ತಗೋಬೇಕು, ಎಕ್ಸೈಟ್ಮೆಂಟ್ ಆಗಬಾರ್ದು. ದೆನ್ ದ ಫಸ್ಟ್ ಪಾರ್ಟ್ ಆಫ್ ದ ಟೆಸ್ಟ್, ದ ಸ್ಯಾಂಪಲ್ of the blood is taken from the marginal ear vein of the each rabbit. Presence of the reducing sugar is estimated per 100 ml of blood by a suitable chemical method. This concentration is called initial blood sugar level. ಫಸ್ಟ್ ಏನು ಮಾಡ್ಬೇಕಂತ ಹೇಳಿದರೆ ಬ್ಲಡ್ ತಕ್ಕಬೇಕು ಮಾರ್ಜಿನಲ್ ವೇರಿಯಂತ್ರ. ಓಕೆ, ಸೇಮ್ ಸ್ಟ್ಯಾಂಡರ್ಡ್ 2 ಟೆಸ್ಟ್ 2 ಇದೆಯಲ್ಲ, 4ರಲ್ಲೂ ಬ್ಲಡ್ ತಕ್ಕಬೇಕು. ಮೊದಲು ಮಾರ್ಜಿನಲ್ ವೇಲಿಂತ್ರ ಬ್ಲಡ್ ತಕ್ಕಬೇಕು. ಓಕೆ, ಆ ಬ್ಲಡ್ ತಕ್ಕಂಡು ಅಂದರೆ ಇನಿಷಿಯಲ್ ಬ್ಲಡ್ ಶುಗರ್ ಲೆವೆಲ್. ಈಗ ನೋಡ್ರಿ, ಈಗ ನಿಮಗೆ ಡಾಕ್ಟರ್ ಹೇಳ್ತಾರೆ ಒಂದು ಬಿಫೋರ್ ಫುಡ್ಡಿಂದು. ಓಕೆ, ಬಿಫೋರ್ ಫುಡ್ ಬೆಳಗ್ಗೆ ಬರ್ರಿ ಒಂದು ಬ್ಲಡ್ ಶುಗರ್ ಮಾಡ್ಸೋಣ, ಮತ್ತು ಸಾಯಂಕಾಲ ಬರ್ರಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಎರಡೂ ಕಂಪೇರ್ ಮಾಡಬೇಕಲ್ರಿ. ಬೆಳಗ್ಗೆ ಬಂದಾಗ ನೀವು ಹೋಗಿ ಕೊಟ್ಟು ಬರ್ತೀರಿ, ಆವಾಗ ಏನಾರು ಊಟ ಗೀಟ ಏನು ಮಾಡಿರೋಂಗಿಲ್ಲ. ಡೈರೆಕ್ಟ್ ಯು ವಿಲ್ ಗೋ ಆ್ಯಂಡ್ ಗಿವ್ ಯುವರ್ ಬ್ಲಡ್.
ಬ್ಲಡ್ ಕೊಟ್ಟು ಬಿಡ್ತೀರಿ, ಆ ಬ್ಲಡ್ನ ಗೊತ್ತಾಗ್ಬಿಡ್ತೈತೆ ರಿಡ್ಯೂಸಿಂಗ್ ಶುಗರ್ಸ್ ಇರ್ತಾವೆ, ಅದೆಲ್ಲ ಕೆಮಿಕಲ್ ಟೆಸ್ಟ್ ಮಾಡಿ ಗೊತ್ತಾಗ್ಬಿಡ್ತೈತಿ ಎಷ್ಟು ಶುಗರ್ ಲೆವೆಲ್ ಇದೆ ಅಂಥೇಳಿ. ಇದು ಸೇಮ್. ಓಕೆ, ಫಸ್ಟ್ ಏನು ಮಾಡಬೇಕು, ಸ್ಯಾಂಪಲ್ ತಗೊಂತಾರೆ ಬ್ಲಡ್ಡು 100 ml ಎಸ್ಟಿಮೇಟೆಡ್ ಪರ್ 100 ml ಅಲ್ಲಿ ನಿಮ್ದು ಎಷ್ಟು ಆ ರ್ಯಾಬಿಟಿಂದು ಎಷ್ಟು ಬ್ಲಡ್ ಶುಗರ್ ಲೆವೆಲ್ ಇದೆ ಅಂಥೇಳಿ ಆ ಬ್ಲಡ್ನ ಗೊತ್ತಾಗ್ಬಿಡ್ತೈತಿ. ದೆನ್ 4 ಗ್ರೂಪ್ಸ್ ಆಫ್ ರ್ಯಾಬಿಟ್ಸ್ ಆರ್ ಗಿವನ್ SC ಇಂಜೆಕ್ಷನ್ಸ್ ಆಫ್ ಇನ್ಸುಲಿನ್ ಆ್ಯಸ್ ಫಾಲೋಸ್. ಅಂದರೆ ಅದು ಸ್ಟ್ಯಾಂಡರ್ಡ್ ಮತ್ತು ಟೆಸ್ಟ್ ಇಂಜೆಕ್ಷನ್ ಕೊಡಬೇಕು 4 ಗ್ರೂಪಿನ ರ್ಯಾಬಿಟಿಗೆ. ನೆಕ್ಸ್ಟ್ ಏನಾಕೈತಿ ಮುಂದೆ ನೋಡೋಣ. ನೆಕ್ಸ್ಟ್, ಫ್ರಮ್ ಈಚ್ ರ್ಯಾಬಿಟ್ ಅ ಸ್ಯಾಂಪಲ್ ಆಫ್ ದ ಬ್ಲಡ್ ಈಸ್ ವಿತ್ಡ್ರಾ ಅಪ್ ಟು 5 hours at the interval of 1 hour. ಈಚ್ ಬ್ಲಡ್ ಶುಗರ್ ಇಸ್ ಡಿಟರ್ಮೈನ್ ಅಗೇನ್, ದೆನ್ ದಿಸ್ ಈಸ್ ನೋನ್ ಆಸ್ ದ ಫೈನಲ್ ಬ್ಲಡ್ ಶುಗರ್ ಲೆವೆಲ್. ಫಸ್ಟಿಗೆ ಏನು ಮಾಡ್ತೇವೆ, ವಿತೌಟ್ ಮೆಡಿಸಿನ್ ಕೊಟ್ಟು ಚೆಕ್ ಮಾಡ್ತೇವೆ. ವಿತೌಟ್ ಮೆಡಿಸಿನ್ ಕೊಡೋಂಗಿಲ್ಲ ಅವಾಗ. ಫಸ್ಟ್ ಇನಿಷಿಯಲ್ ಬ್ಲಡ್ ಗ್ಲೂಕೋಸ್ ಲೆವೆಲಲ್ಲಿ ಮೆಡಿಸಿನ್ ಕೊಡೋಂಗಿಲ್ಲ, ಹಂಗೆ ಬ್ಲಡ್ ತಗೊಂಡು ಚೆಕ್ ಮಾಡ್ತೇವೆ ನೋಡ್ಲಿಕ್ಕೆ ಎಷ್ಟೈತೆ ಅಂತೇಳಿ. ನೆಕ್ಸ್ಟ್ ಮೆಡಿಸಿನ್ ಕೊಟ್ಟಾದಮೇಲೆ 5 ತಾಸಿಗೆ ವಿಡ್ರಾ ಅಪ್ ಟು 5 hours. ಈಚ್ ರ್ಯಾಬಿಟ್ ಅ ಸ್ಯಾಂಪಲ್ ಈಸ್ ವಿಡ್ರಾ ಅಪ್ ಟು 5 hours ಅಟ್ ದ ಇಂಟರ್ವಲ್. ಅಂದರೆ 5 ತಾಸಿಗೆ 1 hour ಗ್ಯಾಪಲ್ಲಿ ವಿಡ್ರಾ ಮಾಡ್ಕೊಂತ ಹೋಗಬೇಕು ಅವ್ರದ್ದು ಬ್ಲಡ್ಡು. ಆಮೇಲೆ ಕಡೆ ಚೆಕ್ ಮಾಡಬೇಕು ಎಷ್ಟಿದೆ ಬ್ಲಡ್ ಶುಗರ್ ಲೆವೆಲ್. 5 hours ಈಗ 5 hours ಇದೆ 1 hour, ನೆಕ್ಸ್ಟ್ 1 hour ಬಿಟ್ಟಾದಮೇಲೆ ಮತ್ತೊಂದು ಸಲ 5 hour ಮಧ್ಯ ಪೀರಿಯಡಲ್ಲಿ 1 hour ಗ್ಯಾಪಿಗೆ ಟೆಸ್ಟ್ ಮಾಡಬೇಕು ಆಫ್ಟರ್ ಇಂಜೆಕ್ಷನ್. ಕ್ಲಿಯರ್? ದೆನ್ ಇದು ಫಸ್ಟ್ ಪಾರ್ಟ್ ಆಯಿತು. ದೆನ್ ಸೆಕೆಂಡ್ ಪಾರ್ಟ್ ಕ್ರಾಸ್ ಟೆಕ್ಸ್ಟ್, ಅಂದರೆ ಕ್ರಾಸ್ ಓವರ್ ಟೆಕ್ಸ್ಟ್ ಅಂತ ಹೇಳ್ತೀವಿ, ಕನ್ಫಾರ್ಮೇಟಿವ್ ಟೆಸ್ಟ್. ಇಲ್ಲಿ ದ ಸೇಮ್ ಎನಿಮಲ್ಸ್ ಆರ್ ಯೂಸ್, ಮ್ಯಾಲಿನ ಎನಿಮಲ್ಸ್ ಯೂಸ್ ಮಾಡಿರ್ತಾರಲ್ಲ 4 ಗ್ರೂಪಲ್ಲಿ, ಅದೇ ಎನಿಮಲ್ಸ್ ತಗೋಬೇಕು. ಆದರೆ ದ ಎಕ್ಸ್ಪೀರಿಮೆಂಟ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಆಫ್ಟರ್ 1 week. 7 days ಆದಮೇಲೆ ಈ ಎಕ್ಸ್ಪೀರಿಮೆಂಟ್ ಕಂಡಕ್ಟ್ ಮಾಡಬೇಕು. ಅಗೇನ್ ದೇ ಆರ್ ಫಾಸ್ಟೆಡ್ ಆ್ಯಂಡ್ ಇನಿಷಿಯಲ್ ಬ್ಲಡ್ ಶುಗರ್ ಈಸ್ ಡಿಟರ್ಮೈನ್ಡ್. ಮೇಲ್ಗಡೆ ಹೆಂಗೆ ಮಾಡಿದಿರಲ್ಲ ಸೇಮ್ ಆಗಿ ಅದೇ ಥರ ನಾವು ಬ್ಲಡ್ ಶುಗರ್ ಲೆವೆಲ್ ಕಲೆಕ್ಟ್ ಮಾಡಬೇಕು. ದೆನ್ ದ ಗ್ರೂಪಿಂಗ್ ಈಸ್ ರಿವರ್ಸ್. ಇಲ್ಲಿ ಒಂದು ಟ್ರಿಕ್ ಇದೆ ನೋಡ್ರಿ, ದ ಗ್ರೂಪಿಂಗ್ ಈಸ್ ರಿವರ್ಸ್. ದ್ಯಾಟ್ ಈಸ್ ಟು ಸೇ ದೋಸ್ ಎನಿಮಲ್ಸ್ ವಿಚ್ ರಿಸೀವ್ ದ ಸ್ಟ್ಯಾಂಡರ್ಡ್ ಆರ್ ಗಿವನ್ ದ ಟೆಸ್ಟ್ ಆ್ಯಂಡ್ ದೋಸ್ ವಿಚ್ ರಿಸೀವ್ ದ ಟೆಸ್ಟ್ ಆರ್ ನಾವು ಗಿವನ್ ದ ಸ್ಟ್ಯಾಂಡರ್ಡ್. ಅಂದರೆ ನಾವು ಯಾವ ಗ್ರೂಪಿಗೆ ಟೆಸ್ಟ್ ಸೊಲ್ಯೂಷನ್ ಕೊಟ್ಟಿದ್ವಿ ಅಲ್ಲ ಅದಕ್ಕೆ ಸ್ಟ್ಯಾಂಡರ್ಡ್ ಕೊಡಬೇಕು, ಸ್ಟ್ಯಾಂಡರ್ಡ್ ಇಂಜೆಕ್ಷನ್ ಕೊಡಬೇಕು. ಯಾರಿಗೆ ಟೆಸ್ಟ್ ಕೊಟ್ಟಿದ್ವಿ ಅವರಿಗೆ ಸ್ಟ್ಯಾಂಡರ್ಡ್ ಇಂಜೆಕ್ಷನ್ ಕೊಡಬೇಕು, ಯಾರಿಗೆ ಸ್ಟ್ಯಾಂಡರ್ಡ್ ಡೋಸ್ ಕೊಟ್ಟಿದ್ವಿ ಅವರಿಗೆ ಟೆಸ್ಟ್ ಕೊಡಬೇಕು, ರಿವರ್ಸ್ ಮಾಡಬೇಕು. ಇನ್ನೂ ಒಂದು, ದೋಸ್ ಎನಿಮಲ್ಸ್ ವಿಚ್ ರಿವರ್ಸ್ ದ ಲೆಸ್ ಡೋಸ್ ಆಫ್ ದ ಸ್ಟ್ಯಾಂಡರ್ಡ್ ಆರ್ ಗಿವನ್ ದ ಹೈಯರ್ ಡೋಸ್ ಆಫ್ ದ ಟೆಸ್ಟ್. ಅಂದರೆ ಯಾವ ಎನಿಮಲ್ಸಿಗೆ ನಾವು ಸ್ಟ್ಯಾಂಡರ್ಡ್ ಕೊಟ್ಟಿದ್ವಿ, ಲೆಸ್ ಡೋಸ್ ಆಫ್ ದ ಸ್ಟ್ಯಾಂಡರ್ಡ್ ಕೊಟ್ಟಿದ್ವಿ, ಅದಕ್ಕೆ ಏನು ಮಾಡಬೇಕು, ಸ್ಟ್ಯಾಂಡರ್ಡ್ಗಿಂತ ಸ್ವಲ್ಪ ಜಾಸ್ತಿ ಡೋಸು ಟೆಸ್ಟ್ ಕೊಡಬೇಕು. ಓಕೆ, ಟೆಸ್ಟ್ ಕೊಡಬೇಕು. ಓಕೆ, ದೆನ್ ದಿಸ್ ಟೆಸ್ಟ್ ಈಸ್ ನೋನ್ ಆಸ್ ಎ ಟ್ವಿನ್ ಕ್ರಾಸ್ ಓವರ್ ಟೆಸ್ಟ್ ಅಂತೇಳಿ ಕರಿತೀವಿ. ಯಾಕಂತ ಹೇಳಿದರೆ ಇದು ಕ್ರಾಸಿಂಗ್ ಟೆಸ್ಟ್, ಕನ್ಫಾರ್ಮೇಟಿವ್ ಟೆಸ್ಟು. ಎಷ್ಟು ಚೆನ್ನಾಗಿದೆ, ಎಷ್ಟು ಕಾನ್ಸಂಟ್ರೇಟ್ ಇದೆ ನಮ್ಮ ಇನ್ಸುಲಿನ್ನು ಆ ಫೈಂಡ್ ಮಾಡಲಿಕ್ಕೆ ಈ ಸೆಕೆಂಡ್ ಟೆಸ್ಟು ಯೂಸ್ ಮಾಡ್ತೇವೆ. ಕ್ಲಿಯರ್? ಭಾಳ ಸಿಂಪಲ್ ಟೆಸ್ಟು. ಎಸ್, ದಿಸ್ ಈಸ್ ದ ರ್ಯಾಬಿಟ್ ಮೆಥಡ್ ಫಾರ್ ದ ಕಾನ್ಸಂಟ್ರೇಷನ್, ಡಿಟರ್ಮಿನೇಷನ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ದ ಇನ್ಸುಲಿನ್. ನೆಕ್ಸ್ಟ್ ನಮ್ಮದು ಡಿಫೈನು ಆ್ಯಂಟಿಹಿಸ್ಟಮೈನ್ ಕ್ಲಾಸಿಫೈ ವಿತ್ ಫಾರ್ಮಕಾಲಜಿ. ವೆರಿ ಇಂಪಾರ್ಟೆಂಟ್ ರೀ. ಆ್ಯಂಟಿಹಿಸ್ಟಮೈನು ಭಾಳ ಸಲ ಕೇಳಿದರೆ, 5 ಮಾರ್ಕ್ಸ್ದಲ್ಲೂ ಕೇಳಿದರೆ, 10 ಮಾರ್ಕ್ಸ್ದಲ್ಲೂ ಕೇಳಿದ್ದಾರೆ. 5 ಮಾರ್ಕ್ಸ್ದಲ್ಲಿ ಬಂದಾಗ ನಿಮಗೆ ಹೇಳ್ತೇನೆ ನಾನು, ಫಾರ್ಮಕಾಲಜಿ ಪರ್ಟಿಕ್ಯುಲರ್ ಕೇಳಿದ್ದಾರೆ ಅಲ್ಲಿ. ಇಲ್ಲಿ ಏನಿದೆ ಅಲ್ಲ, ಡಿಫೈನ್ ಆ್ಯಂಟಿಹಿಸ್ಟಮೈನ್ ಡೈರೆಕ್ಟ್ ಕೊಟ್ಟು ರೈಟ್ ದ ಫಾರ್ಮಕಾಲಜಿ ಆಫ್ ದ ಆ್ಯಂಟಿಹಿಸ್ಟಮೈನ್. ನೀವು ಕ್ವಶನ್ ಓದಿದ್ರಿ, ಮೊದಲೇ ನಾನು ನಿಮಗೆ ಕ್ವಶನ್ಸ್ ತೋರಿಸಿದ್ದೆ, ಯಾವ್ಯಾವ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡ್ತೀವಿ ವಿಡಿಯೋದಲ್ಲಿ. ಎಸ್, ನಾವು ಲೆಟ್ಸ್ ಡಿಸ್ಕಸ್ ದಿಸ್. ಸಿ, ಎಸ್, ಹಿಯರ್ ಆ್ಯಂಟಿಹಿಸ್ಟಮೈನ್ ಇಟ್ ಈಸ್ ಅ ಡ್ರಗ್. ಇದು ಒಂದು ಡ್ರಗ್ಗು that reduces or eliminates the effects mediated by the chemical histamine. ನೋಡಿರಿ, ಹಿಸ್ಟಮೈನ್ ಅನ್ನೋದು ಇದು ಒಂದು ಕೆಮಿಕಲು ನಮ್ಮ ಬಾಡಿ ಒಳಗಡೆ ಪ್ರೆಸೆಂಟ್ ಇರ್ತದೆ. ಕೆಮಿಕಲು ಅಂತ ಹೇಳ್ಬೋದು, ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಹೇಳ್ಬೋದು. ಓಕೆ, ಈ ಹಿಸ್ಟಮೈನ್ ಅಂದರೆ ಏನಾಗ್ತದೆ ಅಂತಂದರೆ, ಒಂದು ಲೆವೆಲಾಗಿ ಸಿಗರೇಟ್ ಆದರೆ ನೋ ಪ್ರಾಬ್ಲಮ್, ಆದರೆ ಜಾಸ್ತಿ ಸಿಗರೇಟ್ ಆದರೆ ಅಲರ್ಜಿಕ್ ರಿಯಾಕ್ಷನ್ ಸ್ಟಾರ್ಟ್ ಆಕವು, ಎಸಿಡಿಟಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಕವು, ರ್ಯಾಷಸ್ ಬೀಳ್ತಾವೆ ನಿಮ್ಮದೆಲ್ಲ ಸ್ಕಿನ್ ಮೇಲೆ, ಅದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್. ಓಕೆ, ಆ ಈ ಹಿಸ್ಟಮೈನು ಅಷ್ಟು ಜಾಸ್ತಿ ಆದರೆ ನಾವು ಏನು ಮಾಡಬೇಕು, ಆ್ಯಂಟಿಹಿಸ್ಟಮೈನ್ ಕೊಡ್ತೀವಿ. ಅಂದರೆ ಆ್ಯಂಟಿಹಿಸ್ಟಮೈನ್ ಏನು ಮಾಡ್ತೈತಿ, ಹಿಸ್ಟಮೈನ್ ರಿಸೆಪ್ಟರಿಗೆ ಬ್ಲಾಕ್ ಮಾಡಿ ಹಿಸ್ಟಮೈನ್ ಇನ್ನೂ ಜಾಸ್ತಿ ಪ್ರೊಡ್ಯೂಸ್ ಆಗೋಕೆ ಕೊಡೋದಿಲ್ಲ. ಇದೆ ಇದ್ರ ಕೆಲಸ, ಮೆಕ್ಯಾನಿಸಮ್. ಎಸ್, ಹಿಸ್ಟಮೈನ್ ಈಸ್ ರಿಲೀಸ್ಡ್ ಬೈ ಯುವರ್ ಬಾಡಿ ಡ್ಯೂರಿಂಗ್ ಆ್ಯನ್ ಅಲರ್ಜಿಕ್ ರಿಯಾಕ್ಷನ್ ಆ್ಯಂಡ್ ಆ್ಯಕ್ಟ್ಸ್ ಆನ್ ದ ಸ್ಪೆಸಿಫಿಕ್ ಹಿಸ್ಟಮೈನ್ ರಿಸೆಪ್ಟರ್ಸ್. ಏನೋ ಒಂದು ಅಲರ್ಜಿ ಆದರೆ ಇದು ಹಿಸ್ಟಮೈನ್ ರಿಲೀಸ್ ಆಕೈತಿ, ಆದರೆ ಎಕ್ಸಸ್ ಆಗಿ ರಿಲೀಸ್ ಆದರೆ ಇನ್ನೊಂದು ಸ್ವಲ್ಪ ನಿಮಗೆ ಅಲರ್ಜಿ ಆಗಿಬಿಡ್ತೈತಿ, ಸ್ಟಾರ್ಟ್ ಆಕೈತಿ. The term antihistamine usually refers to H1 receptors antagonists. ಓಕೆ, ಅಂದರೆ ಇದು H1 ರಿಸೆಪ್ಟಾರ್ಸಿಗೆ ಹೋಗಿ ಬ್ಲಾಕ್ ಮಾಡ್ತೈತಿ.
Antihistamines compete with histamine for binding sites at the receptors. Antihistamine cannot remove the histamine if it is already bound. ನೋಡ್ರಿ ಇದು ಆ್ಯಂಟಿಹಿಸ್ಟಮೈನ್ ಏನಿದೆಯಲ್ಲ ಇದು ಹಿಸ್ಟಮೈನ್ ಜೊತೆ ಕಾಂಪೀಟ್ ಮಾಡಿ ಆ ಏನು ರಿಸೆಪ್ಟಾರ್ ಇದೆಯಲ್ಲ ಅದಕ್ಕೆ ಹೋಗಿ ಬೈಂಡ್ ಆಗಿ ಆ ಹಿಸ್ಟಮೈನ್ ರಿಸೆಪ್ಟಾರಿಗೆ ಬ್ಲಾಕ್ ಮಾಡಿಬಿಡ್ತೈತಿ. ಇನ್ನೂ ಒಂದು ಆಲ್ರೆಡಿ ಏನಾರು ಹಿಸ್ಟಮೈನ್ ಹೋಗಿ ಆ ರಿಸೆಪ್ಟಾರಿಗೆ ಆಲ್ರೆಡಿ ಹೋಗಿ ಸೆಟ್ ಆದರೆ ಆ ಟೈಮಲ್ಲಿ ಇದು ಆ್ಯಂಟಿಹಿಸ್ಟಮೈನ್ ಆ ರಿಸೆಪ್ಟಾರಿಗೆ ಆ ಹಿಸ್ಟಮೈನಿಗೆ ತೆಗೆಯೋದಿಲ್ಲ. ಓಕೆ, ಅರ್ಥ ಆಯ್ತಾ? ಆ್ಯಂಟಿಹಿಸ್ಟಮೈನ್ ಕೆಲಸ ಏನು? ಹಿಸ್ಟಮೈನ್ ಜೊತೆ ಕಾಂಪೀಟ್ ಮಾಡಿ H1 ರಿಸೆಪ್ಟಾರಿಗೆ ಬ್ಲಾಕ್ ಮಾಡೋದು. ಆಲ್ರೆಡಿ ಕುಂತಿದ್ದ ಹಿಸ್ಟಮೈನು ಎಲ್ಲಿ H1 ರಿಸೆಪ್ಟಾರ್ ಮೇಲೆ ಅದಕ್ಕೆ ಹೋಗಿ ತೆಗೆಯೋದಿಲ್ಲ. ಅದ್ರ ಸಲುವಾಗಿಯೇ ನಿಮಗಾಗಲಿ 2 to 3 days ಬೇಕು ನೆಗಡಿ ಹೋಗೋಕ್ಕೆ. ಯಾಕಂತ ಹೇಳಿದರೆ ನೋಡಿರಿ, ಹಿಸ್ಟಮೈನ್ ಜಾಸ್ತಿ ಸೀಕ್ರೆಟ್ ಆದರೆ ಆಲ್ರೆಡಿ ಅದು ಹಿಸ್ಟಮೈನ್ ಏನು ಮಾಡ್ತೈತಿ H1 ರಿಸೆಪ್ಟಾರ್ ಮೇಲೆ ಕುತ್ಕೊಂಡ್ಬಿಡ್ತೈತಿ. ಓಕೆ, ಈಗ ನಾವು ಏನಾದ್ರು ಲಿಯೋಸಿಟ್ರಿಸಿನ್ ತಗೊಂಡ್ರಿ, ಒಂದು ಸಿಟ್ರಿಸಿನ್ ಟ್ಯಾಬ್ಲೆಟು, ಒಂದು ಫಿನರ್ಫಿನಮೈನ್, ಏನೋ ಒಂದು ನೆಗಡಿ ಗುಳಿಗೆ ತಗೊಂಡ್ವಿ, ಸಾಲಿನ್ ಕೋಲ್ಡು, ಆ ಗುಳಿಗೆ ಏನು ಮಾಡ್ತದೆ ಅಂತ ಹೇಳಿದರೆ ಅದರೊಳಗಡೆ ಏನು ಫಿನರ್ಫಿಲಮೈನ್ ಕಂಟೆಂಟ್ ಇರ್ತದಲ್ಲ ಅದು ಹೋಗಿ ಹಿಸ್ಟಮೈನಿಗೆ ತೆಗೆಯೋದಿಲ್ಲ, ರಿಸೆಪ್ಟಾರಿಂದ ತೆಗೆಯಲ್ಲ. ಏನು ಎಕ್ಸಸ್ ಹಿಸ್ಟಮೈನ್ ಹೋಗಿ ಅದಕ್ಕೆ ಬಾಂಡ್ ಹಾಕೋದಲ್ಲ ಅದಕ್ಕೆ ಪ್ರಿವೆಂಟ್ ಮಾಡ್ತದೆ ಅಷ್ಟೆ, ಹೋಗಿ ಪ್ರಿವೆಂಟ್ ಆಗಬಾರ್ದು. ಓಕೆ, ಆ ಹಿಸ್ಟಮೈನಿಗೆ ಇದು ಹೋಗಿ ಫಿನರ್ಫಿನಮೈನ್ ಕಾಂಪ್ಲೆಕ್ಸ್ ಫಾರ್ಮ್ ಮಾಡ್ತೈತಿ, ಇಬ್ಬರು ಜೊತೆಗೆ ಒಂದು ಕಾಂಪ್ಲೆಕ್ಸ್ ಆಕೈತಿ, ಅದು ಈ ಕಾಂಪ್ಲೆಕ್ಸು ಆ ಹಿಸ್ಟಮೈನ್ ರಿಸೆಪ್ಟಾರಿಗೆ ಹೋಗಿ ಬ್ಲಾಕ್ ಆಗೋದಿಲ್ಲ. ಕ್ಲಿಯರ್? ಸ್ವಲ್ಪ ಸ್ಟ್ರಕ್ಚರ್ ಚೇಂಜ್ ಆದರೂ ಸತ ಹಿಸ್ಟಮೈನ್ ರಿಸೆಪ್ಟಾರ್ಸು ಅಕ್ಸೆಪ್ಟ್ ಮಾಡೋದಿಲ್ಲ. ನಮ್ದು ನೀ ಅಲ್ಲಪ್ಪ, ನಮಗೆ ಮೀನ್ಸ್ ಯು ಆರ್ ನಾಟ್ ಸೂಟೇಬಲ್ ಟು ರಿಸೀವ್ ಫ್ರಮ್ ಅಸ್, ಬೇಡ, ಸರಿ ತೆಗೆದು ಬಿಡ್ತಾರೆ ಅವರಿಗೆ. ಯಾಕಂತಂದರೆ ಕಾಂಪ್ಲೆಕ್ಸ್ ಫಾರ್ಮ್ ಆಗತ್ತಲ್ಲ ಹಿಸ್ಟಮೈನ್ ಮತ್ತು ಫಿನರ್ಫಿಲಮೈನ್, ಸಿಂಪಲ್. ಓಕೆ, ಅದೇ ಇಲ್ಲಿ ಹೇಳೋದು. ಅದಕ್ಕೆ ನಿಮಗೆ ನೆಗಡಿ ಒಂದ್ಸಲ ಬಂದರೆ 4-5 ದಿನ ಫಿಕ್ಸು. ಫಾರ್ಮಕಾಲಜಿಕಲ್ ಎಫೆಕ್ಟ್ ಆಫ್ ಹಿಸ್ಟಮೈನ್ ಏನು ಹೇಳ್ತದೆ? ಫಾರ್ಮಕಾಲಜಿಕಲ್ ಎಫೆಕ್ಟು, ಹಿಸ್ಟಮೈನ್ ಪ್ರಮೋಟ್ಸ್ ಸ್ಮೂತ್ ಮಸಲ್ ಕಾಂಟ್ರಾಕ್ಷನ್ which is an H1 receptor mediated effect. Then histamine significantly increase the gastric acid and gastric pepsin secretion, which is an H2 receptor mediated effect. Then vasodilation of the arterioles and precapillary sphincters, which is an H1 and H2 receptors mediated effect. ನೋಡಿರಿ, ಈ ಸ್ಪಿಂಕ್ಟರ್ಸ್ ಏನಿರ್ತಾವಲ್ಲ ಇದು ಸ್ಮಾಲ್ ಇಂಟೆಸ್ಟೈನಲ್ಲೂ ಇರ್ತಾವೆ, ಲಾರ್ಜ್ ಇಂಟೆಸ್ಟೈನಲ್ಲೂ ಇರ್ತಾವೆ, ಸ್ಟಮಕಲ್ಲಿ ಸ್ಪಿಂಕ್ಟರ್ ಇರ್ತಾವೆ. ಓಕೆ, ಇದೆಲ್ಲ ವರ್ಕ್ ಆಗೋದು ಹಿಸ್ಟಮೈನ್ ಬೇಸಸ್ ಮೇಲೆ. ಇದು ಫಾರ್ಮಕಾಲಜಿಕಲ್ ಇಫೆಕ್ಟ್ ಆಫ್ ಹಿಸ್ಟಮೈನ್. ಈಗ ಮೇನ್ಲಿ ನೋಡಿರಿ, ಹಿಸ್ಟಮೈನ್ ಫಸ್ಟ್ ಜನ್ರೇಷನ್ ಅದಾವು, ಸೆಕೆಂಡ್ ಜನ್ರೇಷನ್, ಎರಡು ಟೈಪ್ ಆಗಿ ಮೇನ್ ಕ್ಲಾಸಿಫಿಕೇಷನ್. ಓಕೆ, ಹಿಸ್ಟಮೈನಿಂದು ಫಸ್ಟ್ ಜನ್ರೇಷನ್ ಆ್ಯಂಟಿಹಿಸ್ಟಮೈನ್, ಸೆಕೆಂಡ್ ಜನ್ರೇಷನ್. ಫಸ್ಟ್ ಜನ್ರೇಷನ್ ಅಂದರೆ ಇದು ಟಿಪಿಕಲ್ ಆ್ಯಂಟಿಹಿಸ್ಟಮೈನ್ ಅಂತ ಹೇಳ್ತೇವೆ, ಅಂದರೆ ಟಿಪಿಕಲ್ ಡ್ರಗ್ಗು, ಕನ್ವೆನ್ಷನಲ್ ಡ್ರಗ್ಗು, ಅದಕ್ಕೆ ಫಸ್ಟ್ ಜನ್ರೇಷನ್ ಅಂತ ಹೇಳ್ತೀವಿ. ಅಂದರೆ ಬೇಸಿಕ್ ಟ್ರೀಟ್ಮೆಂಟ್, ನಮ್ಮ ಭಾಷೆ ಒಳಗಡೆ ಬೇಸಿಕ್ಕು. ಈಗ ನೆಗಡಿ ಬಂದರೆ ಮೊದಲು ಯಾವ ಟ್ರೀಟ್ಮೆಂಟ್ ಕೊಡಬೇಕು ಬೇಸಿಕ್ಕಾಗಿ, ಯಾವುದು ಫಸ್ಟ್ ಜನ್ರೇಷನ್. ಸೆಕೆಂಡ್ ಜನ್ರೇಷನ್ ಅಂದರೆ ಇದಕ್ಕೆ ಕಡಿಮೆ ಆಗಿಲ್ಲ ಅಂದರೆ ಅದು ಅಟಿಪಿಕಲ್, ಅವೆಲ್ಲ ನಾನ್ ಕನ್ವೆನ್ಷನಲ್. ಎಸ್, ಈಗ ಫಸ್ಟ್ ಜನ್ರೇಷನ್ ಆ್ಯಂಟಿಹಿಸ್ಟಮೈನಲ್ಲಿ ಯಾವ್ದು ಬರ್ತೈತಿ? ಇಥೆಲೋನೋಅಮೈನ್, ಪಿಪರಡೈನ್, ಫಿನೋಥಯಾಝೈನ್, ಅಲ್ಕೈಲ್ ಅಮೈನ್, ಪಿಪ್ರಝೈನ್, ಡೈಫಿನೈಲ್ ಹೈಡ್ರಮೈನ್, ಸೈಪ್ರೋಹೆಪ್ಟಡೈನ್, ಪ್ರೋಮಿಥಾಝೈನ್, ಕ್ಲೋರ್ಫಿನರಮೈನ್, ಹೈಡ್ರಾಕ್ಸೈನ್. These all are the first generation antihistamines. ಕ್ಲಿಯರ್? ಸಿಟ್ರಿಸಿನ್ ಅಂದರೆ ನಿಮಗೆ ಗೊತ್ತು, ಒಕ್ಯಾಸೆಟ್ ಅಂತಾರೆ ನೋಡ್ರಿ. ಒಕ್ಯಾಸೆಟ್ ಬ್ರ್ಯಾಂಡ್ ನೇಮು ಕಂಟೇನ್ ಸಿಟ್ರಿಸಿನ್ ಕಂಪೋಸಿಷನ್, ಅಲರ್ಜಿಗೆ ಕೊಡ್ತಾರೆ. ಕ್ಲಿಯರ್? ರ್ಯಾಷಸ್ ಆದರೆ, ನೆಗಡಿ ಆದರೆ ನಾರ್ಮಲ್ ಇದು ಕೊಡ್ತಾರೆ ಫಸ್ಟ್ ಜನ್ರೇಷನ್. ಮತ್ತು ಹೈಡ್ರಾಕ್ಸೈನ್ ಸಣ್ಣ ಮಕ್ಕಳಿಗೆ ಫೇಮಸ್ ಇದು ಹೈಡ್ರಾಕ್ಸೈನ್. ಡೈಫಿನರಮೈನ್ ನಿಮ್ಮದು ಸಿನಾರೆಸ್ಟ್ ಸ್ಯಾಚೆಟ್ ಇರ್ತದಲ್ಲ, ಸಿನಾರೆಸ್ಟ್ ಮನ್ಯಾಗ ಸಿನಾರೆಸ್ಟು ಸಾಲಿನ್ ಕೋಲ್ಡ್ ಇದ್ದರೆ ಅದು ಚೆಕ್ ಮಾಡ್ಕರಿ, ಅದರ ಒಳಗಡೆ ಕ್ಲೋರ್ಫಿನರಮೈನ್ ಅಂತ ಇರ್ತೈತಿ. ಓಕೆ, ಆ ಕಂಟೆಂಟ್ ಇರ್ತೈತಿ. ದೆನ್ ಡೈಫಿನ್ ಹೈಡ್ರಮೈನ್ ಇರ್ತಾವೆ, ಎಲ್ಲ ಆ್ಯಂಟಿಹಿಸ್ಟಮೈನ್ ಡ್ರಗ್ಸು. ಎಸ್, ನೆಕ್ಸ್ಟು ನೋಡಿರಿ ಹೈಡ್ರಾಕ್ಸೈನ್. ನಾವು ವಾಟ್ ಈಸ್ ದಿಸ್ ಹೈಡ್ರಾಕ್ಸೈನ್? Hydroxyne, you know that it is the antihistamine. Hydroxyne can be administered orally or via intramuscular injection. Orally ಕೊಡಬಹುದು ಅಥವಾ IV route ಕೊಡ್ತೇವೆ, IM route ಕೊಡ್ತೇವೆ. When given orally, hydroxyne is rapidly absorbed from the gastrointestinal tract. The effect of hydroxyne is notably in 30 minutes. ಕೊಟ್ಟಾದಮೇಲೆ 30 ನಿಮಿಷಕ್ಕೆ ಇದರ ಇಫೆಕ್ಟು. Okay, then hydroxyne is rapidly absorbed and distributed in oral and intramuscular administration and is metabolized in the liver. The main metabolite is formed is citrizine. ಅಂದರೆ ಲಿವರಲ್ಲಿ ಮೆಟಬಾಲಿಸಮ್ ಆಗೋದು. ಫಸ್ಟ್ ಮೆಟಬಾಲೈಟು ಮ್ಯಾಕ್ಸಿಮಮ್ 45% ಸಿಟ್ರಿಸಿನ್ ಇಲ್ಲೇ ಮೆಟಬಾಲೈಟ್ ಆಕೈತಿ. ಹೈಡ್ರಾಕ್ಸೈನ್ ತಗಂದರೆ ಸಿಟ್ರಿಸಿನ್ ಆಗಿ ಮೆಟಬಾಲೈಟ್ ಆಗಿ ಹೊರಗೆ ಬರ್ತೈತಿ 45%. ಕ್ಲಿಯರ್? ದೆನ್
ಫಿನರಮೈನ್ ಇದು ಒಂದು ಫಸ್ಟ್ ಜನ್ರೇಷನ್ನು ಆ್ಯಂಟಿಹಿಸ್ಟಮೈನು. ಇಲ್ಲೇನು ಹೇಳ್ತದೆ ಇದು, ಇಟ್ ಈಸ್ ಆ್ಯನ್ ಆ್ಯಂಟಿಹಿಸ್ಟಮೈನ್ ವಿತ್ ಆ್ಯಂಟಿಕಾಲಿನರ್ಜಿಕ್ ಪ್ರಾಪರ್ಟೀಸ್ ಯೂಸ್ ಟು ಟ್ರೀಟ್ ದ ಅಲರ್ಜಿಕ್ ಕಂಡೀಷನ್ ಸಚ್ ಆಸ್ ಹೇ ಫೀವರ್ ಆರ್ ಯುಟಿಕಾರಿಯಾ. ಹೇ ಫೀವರ್ ಅಂದರೆ ಅದೇ ಸೀನ್ ಬಂದು ಜ್ವರ ಬರ್ತದೆ ನೋಡ್ರಿ, ನೀರು ಇಳಿದು. ದೆನ್ ಯುಟಿಕೇರಿಯಾ ಅಂತ ಹೇಳಿದರೆ ಈ ಯುಟಿಕೇರಿಯಾ ರ್ಯಾಷಸ್, ಸ್ಕಿನ್ ಮೇಲೆ ರೆಡ್ ರ್ಯಾಷಸ್ ಇರ್ತಾವಲ್ಲ, ಅದಕ್ಕೆ ಯುಟಿಕಾರಿಯಾ, ಅದಕ್ಕೆ ಟ್ರೀಟ್ಮೆಂಟಿಗೆ ಫಿನರಮೈನ್ ಕೊಡ್ತೇವೆ. ಇಟ್ ಹ್ಯಾಸ್ ರಿಲೇಟಿವ್ಲಿ ಸ್ಟ್ರಾಂಗ್ ಸೆಡೇಟಿವ್ ಎಫೆಕ್ಟು ಆ್ಯಂಡ್ ಫಿನರಮೈನ್ ಮೇ ಕಾಸ್ ಡ್ರಾಸಿನೆಸ್ಸು, ಬ್ರಡಿಕಾರ್ಡಿಯಾ ಅಂದರೆ ಲೆಸ್ ಪಂಪಿಂಗ್ ಆಫ್ ದ ಹಾರ್ಟ್, ಸ್ಲೀಪ್ ಡಿಸಾರ್ಡರ್ಸು, ಏಕ್ದಮ್ ನಿದ್ದೆ ಬರೋದು. ದೆನ್ ಓವರ್ ಡೋಸ್ ಮೇ ಲೀಡ್ ಟು ಸೀಸರ್ಸು ಎಸ್ಪೆಷಲಿ ಇನ್ ಕಂಬಷನ್ ವಿತ್ ದ ಆಲ್ಕೋಹಾಲ್. ಕ್ಲಿಯರ್, ಇದೆಲ್ಲ ಇದ್ರದ್ದು ಸೈಡ್ ಎಫೆಕ್ಟು. ದೆನ್ ಸಿಟ್ರಿಸಿನ್ ನಾರ್ಮಲು, ಇಟ್ ಈಸ್ ಆ್ಯನ್ ಕಾರ್ಬಾಕ್ಸಿಲಿಕ್ ಮೆಟಬಾಲೈಟ್ ಆಫ್ ದ ಫಸ್ಟ್ ಜನ್ರೇಷನ್ ಆ್ಯಂಟಿಹಿಸ್ಟಮೈನ್ ಹೈಡ್ರಾಕ್ಸೈನ್. ಹೌದಾ, ಮೆಟಬಾಲೈಟ್ ಇದು, ಹೈಡ್ರಾಕ್ಸೈನ್ ಎಂದು ಮೆಟಬಾಲೈಟ್ ಇದು ಸಿಟ್ರಿಸಿನ್. ಇಟ್ ಈಸ್ ರ್ಯಾಪಿಡ್ಲಿ ಅಬ್ಸಾರ್ಬ್ಡ್ ಆಫ್ಟರ್ ಓರಲ್ ಅಬ್ಸಾರ್ಪ್ಷನ್. ದೆನ್ ಅ ಸಿಂಗಲ್ 10 mg ಓರಲ್ ಡೋಸ್ ಕಾಸಸ್ ಸಿಗ್ನಿಫಿಕೆಂಟ್ ಹಿಸ್ಟಮೈನ್ ವಿಲ್ ಸಪ್ರೆಷನ್ ಇನ್ 20 to 60 minutes ಆ್ಯಂಡ್ ಲಾಸ್ಟ್ ಫಾರ್ 24 hours. 24 ತಾಸುವರೆಗೂ ಕೆಲಸ ಇರ್ತೈತೆ ರೀ. ಒಂದು ಟ್ಯಾಬ್ಲೆಟ್ ತಗೊಂಡ್ರೆ 21 ತಾಸು ಅಥವಾ 20 1 ತಾಸು ಒಳಗಡೆ ಇದ್ರ ಆ್ಯಕ್ಷನ್ ಇಮಿಡಿಯೇಟಾಗಿ ಆ್ಯಕ್ಷನ್ ತೋರಿಸ್ತೈತಿ. ದೆನ್ ಇದಕ್ಕೆ ಯೂಸ್ ಮಾಡ್ತೇವೆ ಯುಟಿಕಾರಿಯಾ. ಇಟ್ ಈಸ್ ಫಾರ್ಮುಲೇಟೆಡ್ ಆ್ಯಸ್ ಅ 10 mg ಟ್ಯಾಬ್ಲೆಟ್ಸು ಇರ್ತೈತಿ. ದೆನ್ 1 mg per ml ಸಿರಪ್ಪಲ್ಲಿ ಅವೈಲೇಬಲ್ ಇದೆ ಇದು ಸಿಟ್ರಿಸಿನ್. ಸಣ್ಣ ಮಕ್ಕಳಿಗೆ ಕೊಡ್ತಾರಲ್ಲ ಹೈ ಸೆಟ್ಟು ಸಿರಪ್ ಅಂಥೇಳಿ. ದೆನ್ ನೆಕ್ಸ್ಟ್ ಯಾವುದು ಸಿಟ್ರಿಸಿನ್ ಆದಮೇಲೆ ನೆಕ್ಸ್ಟ್ ಸೆಕೆಂಡ್ ಜನ್ರೇಷನ್ ಆ್ಯಂಟಿಹಿಸ್ಟಮೈನ್. ನೋಡಿರಿ, ಸೆಕೆಂಡ್ ಜನ್ರೇಷನಲ್ಲಿ ಯಾವ್ಯಾವ ಬರ್ತವೆ? ಟರ್ಫಿನಡೈನ್, ಫೆಕ್ಸೋಫಿನಡೈನ್, ಎಸ್ಟೆಮಿಝೋಲ್, ಲಾಟಡೈನ್, ದೆನ್ ಡಿಸ್ಲಾಟಡೈನ್, ಸಿಟ್ರಿಸಿನ್ನು ಸೆಕೆಂಡ್ ಜನ್ರೇಷನು ಎಲ್ಲ ಅಂದರೆ ಫಸ್ಟ್ ಜನ್ರೇಷನ್ ಇದು. ಫಸ್ಟ್ ಜನ್ರೇಷನು ಅಂದರೆ ಕೆಲವೊಂದು ಸಿಟ್ರಿಸಿನ್ ಅದಾವು, ದ್ಯಾಟ್ ಈಸ್ ಯೂಸ್ ಫಾರ್ ಸೆಕೆಂಡ್ ಜನ್ರೇಷನ್. ಇಲ್ಲಿ ಬರೋದಿಲ್ಲ ಇದು. ಸೆಕೆಂಡ್ ಜನ್ರೇಷನ್ ಆ್ಯಂಟಿಹಿಸ್ಟಮೈನಲ್ಲಿ ಸಿಟ್ರಿಸಿನ್ ಬರೋದಿಲ್ಲ. ಕ್ಲಿಯರ್, ದಿಸ್ ಈಸ್ ಫಸ್ಟ್ ಜನ್ರೇಷನ್. ಎಸ್, ಫ್ಯೂ ಹೊಸವು ಸೆಕೆಂಡ್ ಜನ್ರೇಷನ್ಗೆ ಬಂದಿದ್ದವು ಫ್ಯೂ. ಲಿವೋಸಿಟ್ರಿಸಿನ್ ನಿಮಗೆ ಗೊತ್ತು. ದೀಸ್ ಆರ್ ದ ಸೆಕೆಂಡ್ ಜನ್ರೇಷನ್ ನ್ಯೂ ಡ್ರಗ್, ನೋವೆಲ್ ಡ್ರಗ್. ಲಿವೋಸಿಟ್ರಿಸಿನ್, ಲಿವೋಸಿಸ್ 5 mg, ಲಿವೋಸಿಸ್ 10 mg, ಎಲ್ಹಿಸ್ಟ್ 5 mg, ಎಲ್ಹಿಸ್ಟ್ 10 mg, ಓಕೆ. HH ಲಿವೋ 5 mg, HH ಲಿವೋ 10 mg ಎಲ್ಲ ಬ್ರ್ಯಾಂಡ್ ನೇಮ್ಸ್. ಎಸ್, ಈಗ ಸೆಕೆಂಡ್ ಜನ್ರೇಷನ್ ಲಿವೋಸಿಟ್ರಿಸಿನ್. ಲಿವೋ ಮತ್ತು ಡೆಕ್ಸ್ಟ್ರಾ ರೊಟೇಟರಿ ಕಂಪೌಂಡ್, ಲಿವೋ ರೊಟೇಟರಿ ಕಂಪೌಂಡ್, ಅದರಲ್ಲಿ ಲಿವೋಸಿಟ್ರಿಸಿನ್ ಇದು ಮಾಡಿಫೈ ಮಾಡಿ ಲಿವೋ ಮಾಡಿದ್ದಾರೆ. ಇದು ಇಟ್ ಈಸ್ ದ ಮೋಸ್ಟ್ ರೀಸೆಂಟ್ಲಿ ಇಂಟ್ರಡ್ಯೂಸ್ಡ್ ಸೆಕೆಂಡ್ ಜನ್ರೇಷನ್ H1 ಆ್ಯಂಟಿಹಿಸ್ಟಮೈನ್. ದೆನ್ ಮೋರ್ ಪೊಟೆಂಟ್ ಇನ್ ಸಪ್ರೆಸಿಂಗ್ ದ ಹಿಸ್ಟಮೈನ್ ವೀಲ್ ಇನ್ ಹೆಲ್ದಿ ವಾಲಂಟರ್ಸ್ ವಿತ್ ಲೋ ಸೆಡೇಷನ್. ಇಟ್ ಈಸ್ ಲೈಸೆನ್ಸ್ಡ್ ಫಾರ್ ಪೇಷಂಟ್ಸ್ ಓವರ್ 6 years ಆಫ್ ದ ಏಜ್ ಇನ್ ಡೋಸ್ ಆಫ್ 5 mg ಡೈಲಿ ಫಾರ್ ದ ಇಂಡಿಕೇಶನ್ ಆಫ್ ಯುಟಿಕಾರಿಯಾ. ಅಂದರೆ ಯುಟಿಕಾರಿಯಾ ಇದ್ದರೆ 5 mg ಡೈಲಿ ಕೊಡ್ಬೋದು ಸಣ್ಣ ಮಕ್ಕಳಿಗೆ, ದೊಡ್ಡವ್ರಿಗೆ ಮಾತ್ರ 10 mg ಪ್ರೊವೈಡ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಆನ್ ದ ಪ್ರಿಸ್ಕ್ರಿಪ್ಷನ್ ಆಫ್ ದ ಡಾಕ್ಟರ್. ದೆನ್ ಟರ್ಫಿನಡೈನ್ ಆ್ಯಂಡ್ ಫೆಕ್ಸೋಫಿನಡೈನ್. ನೋಡಿರಿ, ಟರ್ಫಿನಡೈನು was an antihistamine formed used for the treatment of allergic condition. Terfenadine is a producing generally completely metabolized due to active form fexofenadine in the liver. ಅಲ್ಲಿ ಏನದು ನಮ್ಮದು ಹೈಡ್ರಾಕ್ಸೈನ್ ಸಿಟ್ರಿಸಿನ್ ಆಗಿ ಮೆಟಾಬೋಲೈಟ್ ಆಗಿತ್ತಲ್ಲ, ಸೇಮು ಟರ್ಫೆನಡೈನು ಫೆಕ್ಸೋಫೆನಡೈನ್ ಆಗಿ ಲಿವರಲ್ಲಿ ಮೆಟಾಬೋಲೈಟ್ ಆಗುತ್ತೆ. ಓಕೆ, ಡ್ಯೂ ಟು ಇಟ್ಸ್ ನಿಯರ್ ಕಂಪ್ಲೀಟ್ ಮೆಟಾಬೋಲಿಸಮ್ ಬೈ ಲಿವರ್ ಇಮಿಡಿಯೇಟ್ಲಿ ಆಫ್ಟರ್ ಲಿವಿಂಗ್ ದ ಗಟ್. Terfenadine normally it is not measurable in the plasma. Terfenadine itself is cardiotoxic at higher doses, which may lead to major metabolites. Means while its major active metabolites is not. ನೋಡ್ರಿ, ಭಾಳ ಸಿಂಪಲ್ಲು. ಇದು ಟರ್ಫೆನಡೈನು ಅಥವಾ ಫೆಕ್ಸೋಫೆನಡೈನು ಇದೇನಿದೆ ಅಂದರೆ ಆ್ಯಂಟಿ ಹಿಸ್ಟಮೈನು ಸೆಕೆಂಡ್ ಜನ್ರೇಷನ್ ಕೊಡ್ತೀವಿ. ಟರ್ಫೆನಡೈನು ಮೆಟಾಬೋಲೈಟ್ ಆಗಿ ಫೆಕ್ಸೋಫೆನಡೈನ್ ಆಗಿ ಕನ್ವರ್ಟ್ ಆಗುತ್ತೆ. ನಮ್ಮದು ಆ್ಯಕ್ಟಿವ್ ಪ್ರಾಡಕ್ಟ್ ಯಾವುದು? ಫೆಕ್ಸೋಫೆನಡೈನ್ ಆ್ಯಕ್ಟಿವ್ ಪ್ರಾಡಕ್ಟ್. ಇದು ಭಾರಿ ಡೇಂಜರು ಕಾರ್ಡಿಯಾಕ್ ಪೇಷಂಟಿಗೆ. ಹಾರ್ಟ್ ಫೇಲ್ಯೂರ್ ಇದ್ದರೆ, ಕಾರ್ಡಿಯಾಕ್ ಏನಾರು ಡಿಸೀಸಸ್ ಇದ್ದರೆ ಇದು ಕೊಡೋಕ್ಕೆ ಬರೋದಿಲ್ಲ. ಯು ಕ್ಯಾನಾಟ್ ಗಿವ್ ದೀಸ್ ಆಲ್. ಯಾಕಂದರೆ ದೀಸ್ ಲೀಡ್ಸ್ ಟು ವೇರಿಯಸ್ ಕಾರ್ಡಿಯಾಕ್ ಟಾಕ್ಸಿಸಿಟಿ. ಬೇಡ, ನಿಲ್ಲಿಸ್ಬೇಡ. ನೆಕ್ಸ್ಟ್ ಲಾಟಡೈನ್. ಇಟ್ ಈಸ್ ಅ ಪಿಪ್ರಡೈನ್ ಟ್ರೈಸೈಕ್ಲಿಕ್ ಸೆಲೆಕ್ಟಿವ್ ಲಾಂಗ್ ಆ್ಯಕ್ಟಿಂಗ್ H1 ಆ್ಯಂಟಿಹಿಸ್ಟಮೈನ್ ವಿತ್ ಮಿನಿಮಲ್ ಸೆಡೇಷನ್. ಅಷ್ಟು ಜಾಸ್ತಿ ಸೈಡ್ ಎಫೆಕ್ಟಿವ್ ಇರಲ್ಲ, ಆದರೆ ಲಾಂಗ್ ಆ್ಯಕ್ಟಿಂಗು. Okay, Lotadine is given orally, is well absorbed from the gastrointestinal tract and has a rapid first pass hepatic metabolism. It is a metabolite dislotadine which is largely responsible for the antihistaminergic effects. Okay, then indication administered as a 10 mg capsule and syrup tablet available ಇದೆ for the treatment of the chronic urticaria. ಭಾಳ ಅಲರ್ಜಿ ಕಂಡೀಷನ್ಸ್ಗೆ ಕೊಟ್ಟೆ. Then
ಕ್ಲಿನಿಕಲ್ ಸಿಮ್ಟಮ್ಸ್ ಅಸೋಸಿಯೇಟೆಡ್ ವಿತ್ ದ ಹಿಸ್ಟಮನ್ ರಿಲೀಸ್. ಹಿಸ್ಟಮನ್ ರಿಲೀಸ್ ಆದರೆ ಯಾವ ಸ್ಟೇಜಲ್ಲಿ ಸಿಮ್ಟಮ್ಸ್ ಇರ್ತಾವೆ ರೀ? ಜಾಸ್ತಿ ಹಿಸ್ಟಮನ್ ರಿಲೀಸ್ ಆದರೆ, ಮಾಡ್ರೇಟು ಕಡಿಮೆ. ನೋಡಿರಿ ಇಲ್ಲೇ ಮೈಲ್ಡ್ ಆರ್ ಕ್ಯುಟೇನಿಯಸ್ ಹಿಸ್ಟಮನ್ ರಿಲೀಸ್ ಆದರೆ ನಿಮಗೆ ಯುಟಿಕಾರಿಯಾ ಬರ್ಬೋದು, ಈಚಿಂಗ್ ಬರ್ಬೋದು, ಅವಾಗ ನಾವು ಆ್ಯಂಟಿ ಹಿಸ್ಟಮನ್ ಕೊಡ್ತೇವೆ. ಮೈಲ್ಡ್ ಟು ಮಾಡ್ರೇಟಿಗೆ ಸ್ಕಿನ್ ರಿಯಾಕ್ಷನು, ದೆನ್ ಟೇಕಿಕಾರ್ಡಿಯಾ, ದೆನ್ ಡಿಸ್ರಿಥಿಮಿಯಾಸ್, ಮಾಡ್ರೇಟ್ ಹೈಪೋಟೆನ್ಷನ್, ಮೈಲ್ಡ್ ರೆಸ್ಪಿರೇಟರಿ ಡಿಸ್ಟ್ರೆಸ್. ಇದು ಮಾಡ್ರೇಟ್ ಆಗಿ ಹಿಸ್ಟಮನ್ ರಿಲೀಸ್ ಆದರೆ. ಸಿವಿಯರು ಭಾಳ ಆ್ಯಂಟಿ ಹಿಸ್ಟಮನ್ ರಿಲೀಸ್ ಆಯಿತು, ಭಾಳ ಅಲರ್ಜಿ ಆಗಿಬಿಟ್ಟು, ಅದಕ್ಕೆ ಅನಾಫೈಲ್ಯಾಟಿಕ್ ಅಂತ ಹೇಳ್ತೇವೆ. ಅನಾಫೈಲ್ಯಾಕ್ಟಿಕ್ ಸಿವಿಯರ್ ಹೈಪೋಟೆನ್ಷನ್, ವೆಂಟ್ರಿಕ್ಯುಲರ್ ಫೆಬ್ರಿಲೇಷನ್, ಕಾರ್ಡಿಯಾಕ್ ಅರೆಸ್ಟ್, ಬ್ರಾಂಕಿಯಸ್ ಸ್ಪಾಸಮ್, ದೆನ್ ರೆಸ್ಪಿರೇಟರಿ ಅರೆಸ್ಟ್. ಈ ಸಿಚುವೇಷನಲ್ಲಿ ಉಳಿಯೋದು ಭಾಳ ಕಷ್ಟ. ಸಿವಿಯರ್ ಅನಾಫೈಲ್ಯಾಕ್ಟಿಕ್ ಕಂಡೀಷನಲ್ಲಿ ಭಾಳ ಕಷ್ಟ. ಅವಾಗ ಇಮ್ಮಿಡಿಯೇಟಾಗಿ ಡಾಕ್ಟರ್ ಏನು ಮಾಡ್ತಾರೆ ಅಂತ ಹೇಳಿದರೆ ನಿಮಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ, ಅಡ್ರಿನಾಲಿನ್, ಎಡ್ರಿನಾಲಿನ್ ಇಂಜೆಕ್ಷನ್ ಕೊಟ್ಟು ಆದಮೇಲೆ ಅದು ಒಂಥರ ಇಮ್ಮಿಡಿಯೇಟಾಗಿ ಆ್ಯಕ್ಟ್ ಮಾಡಿ ಕಾರ್ಡಿಯಾಕ್ ಅರೆಸ್ಟ್ ಇದ್ದರೆ ನಿಮ್ಮದು, ಆಮೇಲೆ ಕಡೆ ನಿಮ್ಮದು ಸಿವಿಯರ್ ಅನಾಫೈಲ್ಯಾಕ್ಟಿಕ್ ಆ್ಯಕ್ಷನ್ ಎಕ್ದಮ್ ಬ್ರಾಂಕಿಯಸ್ ಸ್ಪಾಸಮ್ ಬಿಡ್ತೈತಿ, ಉಸಿರಾಡೋಕ್ಕಾಗಲ್ಲ. ಆ್ಯಂಡ್ ದ್ಯಾಟ್ ಕಂಡೀಷನ್ ವಿ ವಿಲ್ ಗಿವ್ ದಿಸ್ ಹಾರ್ಮೋನ್. ಓಕೆ, ಹಾರ್ಮೋನ್, ಸಿಂಥಸೈಸ್ಡ್ ಹಾರ್ಮೋನ್ ಕೊಡ್ತೇವೆ, ಅಡ್ರಿನಾಲಿನ್ ಹಾರ್ಮೋನ್. ಕ್ಲಿಯರ್? ದೀಸ್ ಆರ್ ದ ಕ್ಲಿನಿಕಲ್ ಸಿಮ್ಟಮ್ಸ್. ಎಸ್, ನಾವು ಫಾರ್ಮಕೋಕೈನೆಟಿಕ್ಸ್ ಏನಿದ್ರದ್ದು ಫಾರ್ಮಕೋಕೈನೆಟಿಕ್ಸು. ದ ಕ್ಲಾಸಿಕಲ್ H1 antihistamines are well absorbed from the oral and parenteral routes, metabolized in the liver and excreted in urine, except fexofenadine is excreted in the feces. ಫೆಕ್ಸೋಫೆನಡೈನ್ ಒಂದು ಅದೇನು ನಾವು ಓದಿದ್ವಿಲ್ಲ, ಟರ್ಫೆನಡೈನ್, ಫೆಕ್ಸೋಫೆನಡೈನ್, ಅದು ಒಂದು ಫೀಕಲ್ ಮ್ಯಾಟ್ರಿಂದ ಹೊರಗಡೆ ಹೋಗ್ತೈತಿ. ಉಳ್ಕಿದ್ದು ಎಲ್ಲ ಆ್ಯಂಟಿಹಿಸ್ಟಮೈನ್ ಮ್ಯಾಕ್ಸಿಮಮ್ ದೇ ಮೆಟಬಲೈಸ್ಡ್ ಇನ್ ದ ಲಿವರ್ ಆ್ಯಂಡ್ ಎಕ್ಸ್ಕ್ರೀಟೆಡ್ ಇನ್ ದ ಫಾರ್ಮ್ ಆಫ್ ದ ಯೂರಿನ್ ಇಂದ ಹೊರಗಡೆ ಹೋಗ್ತೈತಿ. ಡ್ಯೂರೇಷನ್ ಆಫ್ ಆ್ಯಕ್ಷನ್ ಆಫ್ ಮೋಸ್ಟ್ ಏಜೆಂಟ್ಸ್ ಈಸ್ 4 to 6 hours ಎಕ್ಸೆಪ್ಟ್ ನ್ಯೂ ಆ್ಯಂಟಿಹಿಸ್ಟಮೈನ್ಸ್ ವಿಚ್ ಆ್ಯಕ್ಟ್ ಫಾರ್ 12 to 24 hours. ಡ್ಯೂರೇಷನ್ ನೋಡಿರಿ, ಇದರ ಆ್ಯಕ್ಷನು, ಪೀರಿಯಡ್ ಆಫ್ ಆ್ಯಕ್ಷನು 4 6 ತಾಸು ಇರ್ತೈತಿ. ಏನು ಇದೆಲ್ಲ ನಾರ್ಮಲು. ದೆನ್ ಹೊಸವು ಏನು ನೋವೆಲ್ ಡ್ರಗ್ ಇನ್ವೆಂಟ್ ಮಾಡಿರಲ್ಲ, ಈಗ ಲಿವೋಸಿಟ್ರಿಜಿನು, ಲಾರ್ಟಿಡೈನು, ಇದೆಲ್ಲ 12 24 ತಾಸುವರೆಗೆ ಆ್ಯಕ್ಷನ್ ಇರ್ತೈತಿ. ಎಸ್, ದಿಸ್ ಈಸ್ ದ ಫಾರ್ಮಕೋಕೈನೆಟಿಕ್ಸ್ ಆಫ್ ದ ಹಿಸ್ಟಮೈನ್ಸ್, ಆ್ಯಂಟಿಹಿಸ್ಟಮೈನ್ಸ್. ನೆಕ್ಸ್ಟಲ್ಲಿ ಏನು ನೋಡೋಣ ಅಂದರೆ ಆ್ಯಂಟಿ ಹೈಪರ್ಟೆನ್ಸಿವ್ ಅಂದರೆ ಏನು, ಅದರದ್ದು ಆ್ಯಂಟಿ ಹೈಪರ್ಟೆನ್ಸಿವ್ ಡ್ರಗ್ ಕ್ಲಾಸಿಫಿಕೇಷನು, ದೆನ್ ಫಾರ್ಮಕಾಲಜಿ ಆಫ್ ದ ಸಮ್ ಆಫ್ ದ ಆ್ಯಂಟಿ ಹೈಪರ್ಟೆನ್ಸಿವ್ ಡ್ರಗ್. ಅಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆದರೆ ಹೆಂಗೆ ಕಡಿಮೆ ಮಾಡೋದಪ್ಪ, ಅದ್ರ ಬಗ್ಗೆ ಈ ಕ್ವಶನಲ್ಲಿ ಓದೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಎಸ್, ಹೈಪರ್ಟೆನ್ಷನ್. ಫಸ್ಟ್ ಹೈಪರ್ಟೆನ್ಷನ್ ಅಂದರೆ ಏನು ನೋಡೋಣ. ನೋಡಿರಿ, ನಿಮಗೆ ಗೊತ್ತು ಹೈಪರ್ಟೆನ್ಷನ್ ಅಂದರೆ ಬಿ ಪಿ ಎಲಿವೇಷನ್ ಆಗೋದು, ಅಂದರೆ ಎಲಿವೇಷನ್ ಇನ್ ದ ಬಿ ಪಿ. ಹೈಪರ್ಟೆನ್ಷನ್ ಈಸ್ ಡಿಫೈನ್ಡ್ ಆ್ಯಸ್ ಐದರ್ ಅ ಸಸ್ಟೇನ್ಡ್ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ಆಫ್ ಗ್ರೇಟರ್ ದ್ಯಾನ್ 140 mmHg ಆರ್ ಸಸ್ಟೇನ್ಡ್ ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಆಫ್ ಗ್ರೇಟರ್ ದ್ಯಾನ್ 90 mmHg. ನಾರ್ಮಲ್ ನಮ್ಮದು ಬ್ಲಡ್ ಪ್ರೆಷರ್ ಅಷ್ಟು ರೀ 120/80 mmHg. ಕ್ಲಿಯರ್? ಓಕೆ, ಇಲ್ಲಿ 140 mmHg ಇನ್ಕ್ರೀಸ್ ಆಗಬೇಕು, ಆಮೇಲೆ ಕಡೆ 80 ಏನಿದೆಯಲ್ಲ ಅಂದರೆ ಇದು 90 ಮೇಲೆ ಹೋಗಬೇಕು. ಹೋದರೆ ಅವಾಗ ಬಿ ಪಿ ಬಂದೈತಿ, ಹೈ ಬ್ಲಡ್ ಪ್ರೆಷರ್. ದ ಪೇಷಂಟ್ ಈಸ್ ಸಫರಿಂಗ್ ಫ್ರಮ್ ಹೈ ಬ್ಲಡ್ ಪ್ರೆಷರ್. ಅದರಲ್ಲೂ ಬೇರೆ ಬೇರೆ ಕ್ಲಾಸಸ್ ಅದಾವೆ, ಪ್ರೀ ಹೈ ಬ್ಲಡ್ ಪ್ರೆಷರ್ ಅಂಥೇಳಿ, ಆಮೇಲೆ ಕಡೆ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಫೈನಲ್ ಸ್ಟೇಜು, ಡೇಂಜರ್ ಸ್ಟೇಜಸ್ ಅದಾವೆ. ಆದರೆ ನೀವು ನೆನಪಿಡ್ಕರಿ, 140 mmHg ಬಂತು, ಇಟ್ಸ್ ಅ ಡೇಂಜರ್, ಬಿ ಪಿ ಸ್ಟಾರ್ಟ್ ಆಯಿತು. 90 ಬಂತು, ಬಿ ಪಿ ಸ್ಟಾರ್ಟ್ ಆಯಿತು. Then an agent that reduces high blood pressure is called antihypertensive. ಯಾವ ಏಜೆಂಟು ಬ್ಲಡ್ ಪ್ರೆಷರಿಗೆ ರಿಡ್ಯೂಸ್ ಮಾಡ್ತೈತಿ ಅದಕ್ಕೇನು ಕರಿತೀವಿ? ಹೈಪರ್ಟೆನ್ಸಿವ್ ಏಜೆಂಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಸಮ್ ಆಫ್ ದ ಕ್ಲಾಸಿಫಿಕೇಷನ್ಸ್ ಆಫ್ ದ ಹೈಪರ್ಟೆನ್ಷನ್. ನೋಡಿರಿ, ಈ ಭಾಳ ಇಂಪಾರ್ಟೆಂಟ್ ಕ್ಲಾಸಿಫಿಕೇಷನ್ಸು. ಇದರಲ್ಲಿ ಇದು ಆ್ಯಂಟಿ ಹೈಪರ್ಟೆನ್ಸಿವ್ ಡ್ರಗ್ಗಲ್ಲಿ ಡಯೂರಿಟಿಕ್ಸ್ ಒಂದು, ಬೀಟಾ ಬ್ಲಾಕರ್ಸು, ದೆನ್ ACE ಇನ್ಹಿಬಿಟರ್ಸ್, ಇನ್ಹಿಬಿಟರ್ಸ್ ಅಂತ ಹೇಳಿ ಕರಿತೀವಿ. ಆಂಜಿಯೋಟೆನ್ಷನ್ ಕನ್ವರ್ಟಿಂಗ್ enzyme inhibitors, calcium channel blockers, alpha 1 receptor antagonist, alpha 2 receptor antagonist, miscellaneous. These all are the classifications of the antihypertensive drug. ಈಗ ಫಸ್ಟ್ ಕ್ಲಾಸಿಫಿಕೇಷನ್ ವಿತ್ ಡ್ರಗ್ಸ್ ಶಾರ್ಟ್ ಆಗಿ ನೋಡೋಣ. ನೋಡ್ರಿ ಇಲ್ಲಿ ಫಸ್ಟ್ ACE ಇನ್ಹಿಬಿಟರ್ಸಲ್ಲಿ ಫಸ್ಟ್ ಒಂದು ನೋಡಿರಿ. ACE ಇನ್ಹಿಬಿಟರ್ಸ್ ಅಂದರೆ ಆಂಜಿಯೋಟೆನ್ಷಿನೋಜನ್ ಕನ್ವರ್ಟಿಂಗ್ ಎಂಜೈಮ್ ಇನ್ಹಿಬಿಟರ್ಸ್. ನಿಮಗೆ ಗೊತ್ತು ಆಂಜಿಯೋಟೆನ್ಷನ್ 1, ಆಂಜಿಯೋಟೆನ್ಷನ್ 2. ಓಕೆ, ನೀವೆಲ್ಲ ನಿಮ್ಮದು ಸೆಕೆಂಡ್ ಸೆಮಿಸ್ಟರಲ್ಲಿ, ಫಸ್ಟ್ ಸೆಮಿಸ್ಟರಲ್ಲಿ, ಸೆಕೆಂಡ್ PUCಯಲ್ಲಿ ಎಲ್ಲ ಓದಿರ್ತಿರೋದು ಆಂಜಿಯೋಟೆನ್ಷಿನೋಜನ್ 1 ಕನ್ವರ್ಟಿಂಗ್ ಎಂಜೈಮ್. ಓಕೆ, ಇದು ನಿಮಗೆ ಮುಂದೆ ಹೇಳ್ತೇನೆ ನಾನು, ಬರ್ತೈತಿದ್ರು ಟಾಪಿಕೇ ಇದೆ. ಎಸ್, ನೋಡಿರಿ, ACE ಇನ್ಹಿಬಿಟರ್ಸಲ್ಲಿ ಯಾವ್ಯಾವ ಡ್ರಗ್ಸು? ಕೆಟೋಪ್ರಿಲ್, ಎನಾಲ್ಪ್ರಿಲ್, ಲಿಸಿನೋಪ್ರಿಲ್, ಇವೆಲ್ಲ ACE ಇನ್ಹಿಬಿಟರ್ಸ್. ದೆನ್ ಆಂಜಿಯೋಟೆನ್ಷನ್
ಎಂಜಿಯೋಟೆನ್ಸಿನ್ ಅಂಟಾಗೋನಿಸ್ಟ್ ಇದರಲ್ಲಿ ಲೋಸಾರ್ಟನ್, ಇರ್ಬಾಸಾರ್ಟನ್, ದೆನ್ ಕ್ಯಾಂಡಿಸಾರ್ಟನ್. ಕ್ಲಿಯರ್. ನೆಕ್ಸ್ಟು ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸಲ್ಲಿ ಯಾವ್ಯಾವ ಬರ್ತವೆ? ವೆರಾಂಪಾಮಿಲ್, ಡಿಲಿಟಾಸಮ್, ನಿಫಿಡಿಪಿನ್, ಫಿಲೋಡಿಪಿನ್, ಅಮ್ಲೋಡಿಪಿನ್, ದೆನ್ ಲ್ಯಾಸಿಡಿಪೈನ್. ಇದು ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್. ಡೈಯೂರಿಟಿಕ್ಸು ಥಯಾಝೈಡಲ್ಲಿ ಕ್ಲೋರ್ಥಯಾಝೈಡ್, ದೆನ್ ಕ್ಲೋರ್ಥಯಾಲಿಡೋನ್, ಇಂಡಾಪಮೈಡ್, high selling furosemide, then potassium sparring, that is spironolactone amiloride, then beta adrenergic blockers ಅಲ್ಲಿ propranolol, metoprolol, atenolol, alpha beta adrenergic blockers ಅಲ್ಲಿ labetalol, carvedilol, then alpha adrenergic blockers ಅಲ್ಲಿ 7th one ನೋಡ್ರಿ, alpha adrenergic blockers prazosin, terazosin and phentolamine. Central sympatholytic ಅಲ್ಲಿ clonidine, ಮಿಥೈಲ್ ಡೋಪಾ, ವ್ಯಾಸೋಡೈಲೇಟರ್ಸ್, 9th one to hydrolazine, then minoxidil sodium. These all are the 9 important classifications that comes under the anti-hypertensive drug. ಈಗ ಒನ್ ಬೈ ಒನ್ ನೋಡೋಣ. ಡೈಯೂರಿಟಿಕ್ಸ್ ಮೊದಲು. ಡೈಯೂರಿಟಿಕ್ಸು ಇದು ಹೆಂಗೆ ಕೆಲಸ ಮಾಡ್ತೈತೆ ನಿಮಗೆ ಹೇಳ್ತಾನೆ ನಾನು. ಡೈಯೂರಿಟಿಕ್ಸ್ ಅಂದರೆ ನೆನಪಿಡ್ತಾರೆ, ದಿಸ್ ಈಸ್ ದ ಕ್ಲಾಸಿಫಿಕೇಶನ್ ಆಫ್ ದ ಆ್ಯಂಟಿ-ಹೈಪರ್ಟೆನ್ಸಿವ್ ಡ್ರಗ್. ಕ್ಲಿಯರ್. ಆ್ಯಂಡ್ ಹಿಯರ್ ಡೈಯೂರಿಟಿಕ್ಸ್ ಮೇನ್ ಕೆಲಸ ಏನಂದರೆ ಇದು ಎಕ್ಸಸ್ ವಾಟರ್ ಇದ್ದದ್ದು ಬಾಡಿ ಒಳಗಡೆ ಹೊರಗಡೆ ಆಗ್ತದೆ. ಓಕೆ, ಇನ್ ದ ಫಾರ್ಮ್ ಆಫ್ ಯೂರಿನ್ ಔಟ್ಪುಟ್ ಎಕ್ಸ್ಕ್ರೀಟ್ ಮಾಡ್ತೈತೆ ರೀ. ಇದು ಯೂರಿನ್ ಫಾರ್ಮಲ್ಲಿ ಹೊರಗಡೆ ದೂಕಿ ಬಿ ಪಿಯನ್ನು ಕಡಿಮೆ ಮಾಡ್ತೈತಿ. ಕ್ಲಿಯರ್. ದೆನ್ ಥಯಾಝೈಡ್ ಟೈಪ್. ಡೈಯೂರಿಟಿಕಲ್ಲಿ 3 ಮೇನ್. ಥಯಾಝೈಡ್ ಟೈಪ್ ಒಂದು, ಪೊಟ್ಯಾಷಿಯಮ್ ಸ್ಪೇರಿಂಗ್ ಟೈಪ್ ಅಂತ ಇರ್ತೈತಿ, ಲೂಪ್ ಡೈಯೂರಿಟಿಕ್ಸ್ ವೆರಿ ಇಂಪಾರ್ಟೆಂಟ್. ಥಯಾಝೈಡ್ ಟೈಪಲ್ಲಿ ಹೈಡ್ರೋಕ್ಲೋರ್ ಥಯಾಝೈಡ್ ಇದೆ, ದೆನ್ ಕ್ಲೋರೋಥಯಾಡೋನ್, then benfluoramthiazide, trichlormethazide. potassium sparing ಅಲ್ಲಿ spironolactone, amiloride, then triamine-terine. loop diuretics furosemide, then atherosinic acid, ethacrinic acid, then bumetanide, furosemide. ಎರಡು ಎಕ್ಸಾಂಪಲ್ ನೆನಪಿಡ್ಬೇಕಂದ್ರೆ ಸಾಕು ಕ್ಲಾಸಿಫಿಕೇಷನಿಗೆ. ಎಸ್, ಥಯಾಝೈಡ್ ಟೈಪ್ ಮೇನ್ ರೀ. ಈ ಥಯಾಝೈಡ್ ಟೈಪ್ ಟೋಟಲಿ ಹೇಳ್ತಾ ನೋಡಿರಿ. ಥಯಾಝೈಡ್ ಟೈಪ್ ಏನಿದೆಯಲ್ಲ ಯಾವ್ಯಾವ ಅದ್ರಾಗೆ ಥಯಾಝೈಡ್ ಟೈಪ್ ಹೈಡ್ರೋಕ್ಲೋರ್ ಥಯಾಝೈಡ್ ಎಕ್ಸಾಂಪಲ್ ತಗೋರಿ. ಅದ್ರದ್ದು ಹೆಂಗೆ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನು, ಹೆಂಗೆ ಅದು ಬಿ ಪಿ ಡಿಕ್ರೀಸ್ ಮಾಡ್ತೈತೆ ರೀ. ಭಾಳ ಸಿಂಪಲ್ಲು. ಈಗ ಥಯಾಝೈಡ್ ತಗೊಂಡ್ರೆ ಅದು ಏನು ಮಾಡ್ತದೆ ಅಂದರೆ ಫಸ್ಟು ವಾಟರ್ ಸೋಡಿಯಂ ರಿಟೆನ್ಷನ್ ಡಿಕ್ರೀಸ್ ಮಾಡ್ತೈತಿ. ದೆನ್ ಬ್ಲಡ್ ವಾಲ್ಯೂಮ್ ಆಟೋಮೆಟಿಕ್ ವಾಟರ್ ಮತ್ತು ಸೋಡಿಯಂ ರಿಟೆನ್ಷನ್ ಕಡಿಮೆ ಆದರೆ ಅವಾಗ ಏನಾಗ್ತೈತಿ, ವಾಲ್ಯೂಮ್ ಆಫ್ ದ ಬ್ಲಡ್ ಡಿಕ್ರೀಸ್ ಆಕೈತಿ. ದೆನ್ ಕಾರ್ಡಿಯಾಕ್ ಔಟ್ಪುಟ್ ಸತ ಡಿಕ್ರೀಸ್ ಆಕೈತಿ, ಡಿಕ್ರೀಸ್ ಇನ್ ಬ್ಲಡ್ ಪ್ರೆಷರ್. ಸಿಂಪಲ್. ದಿಸ್ ಈಸ್ ದ ಮೆಕ್ಯಾನಿಸಮ್ ಫಾರ್ಮಕಾಲಜಿ ಆಫ್ ದ ಥಯಾಝೈಡ್ ಡೈಯೂರಿಟಿಕ್ಸ್. ಯಾವ್ದಾರ ಥಯಾಝೈಡ್ ಡೈಯೂರಿಟಿಕ್ಸ್ಗಳೇ ಇದು ಬರೀ ಈ ಚಾರ್ಟ್ ಹಾಕಿ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಒನ್ ಈಸ್ ಪೊಟ್ಯಾಷಿಯಮ್ ಸ್ಪೇರಿಂಗ್ ಡೈಯೂರಿಟಿಕ್ಸ್. ನೋಡಿರಿ, ಫಸ್ಟ್ ಒನ್ ನೋಡೋಣ. ಪೊಟ್ಯಾಷಿಯಮ್ ಸ್ಪೇರಿಂಗ್ ಸ್ಪಿರಿನೋಲ್ಯಾಕ್ಟೋನ್, ಇದು ಒಂದು ಸ್ಟೆರಾಯ್ಡು, ದಟ್ ಈಸ್ ದ ಪೊಟ್ಯಾಷಿಯಮ್ ಸ್ಪೇರಿಂಗ್ ಡೈಯೂರಿಟಿಕ್. ಸೋಡಿಯಂ ಮತ್ತು ಪೊಟ್ಯಾಷಿಯಮಿಗೆ ಏನು ಮಾಡ್ತೈತಿ, ಕಡಿಮೆ ಕಾನ್ಸಂಟ್ರೇಷನ್ ಆಗಿ ಲಿಬರೇಟ್ ಮಾಡ್ತೈತಿ ಇದು. ದೆನ್ ಅಮಿಟಿರಿನ್ ಆ್ಯಂಡ್ amiloride ಅಂದರೆ ಬ್ಲಾಕ್ ಸೋಡಿಯಂ ಟ್ರಾನ್ಸ್ಪೋರ್ಟ್ ಚಾನಲ್ಸ್ ರಿಸಲ್ಟಿಂಗ್ ಇನ್ ಡಿಕ್ರೀಸ್ ಇನ್ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಎಕ್ಸ್ಚೇಂಜ್. ಲೂಪ್ ಡೈಯೂರಿಟಿಕ್ಸಲ್ಲಿ ನೋಡೋಣ. ಲೂಪ್ ಅಂದರೆ ಅಸೆಂಡಿಂಗ್ ಲೂಮ್ ಡಿಸೆಂಡಿಂಗ್ ಲೂಮ್ ಇರ್ತದೆ ನೋಡಿರಿ. ಅಲ್ಲಿ ಇದು ಏನು ಮಾಡ್ತದೆ ಅಂದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಮಿಗೆ ಹೋಗೋಕ್ಕೆ ಕೊಡೋದಿಲ್ಲ ನೋಡಿರಿ. ಇನ್ಹಿಬಿಟ್ ದ ಕೋ ಟ್ರಾನ್ಸ್ಫರ್ ಆಫ್ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಇನ್ ದ ಲ್ಯುಮಿನಲ್ ಮೆಂಬ್ರೇನ್ ಅಸೆಂಡಿಂಗ್ ಲಿಂಬ್ ಆಫ್ ದ ಲೂಪ್ ಆಫ್ ಹೆನ್ಲೆ. ಇದು ಅಸೆಂಡಿಂಗು ಇದು ಡಿಸೆಂಡಿಂಗ್ ಲೂಪ್. ಇಲ್ಲಿ ಏನು ಮಾಡ್ತೈತಿ, ಸೋಡಿಯಂ ಮತ್ತು ಪೊಟ್ಯಾಷಿಯಮಿಗೆ ಈ ಲೂಪ್ ಡೈಯೂರಿಟಿಕ್ಸು ಟ್ರಾನ್ಸ್ಫರ್ ಮಾಡೋಕ್ಕೆ ಕೊಡೋದಿಲ್ಲ. ಎಕ್ಸಾಂಪಲ್ ಫ್ಯೂರೋಸಮೈಡ್, ದೆನ್ ಬ್ಯುಮೆಟನೈಡ್, ಇಥಾಕ್ರೈನಿಕ್ ಆ್ಯಸಿಡ್. ದೀಸ್ ಆಲ್ ಆರ್ ದ ಲೂಪ್ ಡೈಯೂರಿಟಿಕ್ಸ್. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ನಮ್ಮದು ಬೀಟಾ ಬ್ಲಾಕರ್ಸ್. ನೋಡಿರಿ, ಬೀಟಾ ಬ್ಲಾಕರ್ಸ್ ನಾನ್ ಸೆಲೆಕ್ಟಿವ್ ನೋಡೋಣ. ಪ್ರೊಪೆನಲಾಲ್, ಟಿಮೊಲಾಲ್, ನೆಡೊಲಾಲ್, ಪಿಂಡೊಲಾಲ್. ಓಕೆ, ಈಗ ಈ ಸೆಲೆಕ್ಟಿವ್ ಅಂದರೆ ಎಟನಲಾಲ್, ಎಸ್ಬಿಟೊಲಾಲ್. ಎಟನಲಾಲ್ ಅಂದರೆ ನಿಮ್ದು 1850 mg, 1825 mg. ದೀಸ್ ಆಲ್ ಆರ್ ದ ಸೆಲೆಕ್ಟಿವ್ ಬೀಟಾ ಬ್ಲಾಕರ್ಸ್. ಯಾ ನೋಡಿರಿ, ಇದ್ರದ್ದು ಈಗ ಏನಿದು ಬೀಟಾ ಬ್ಲಾಕರ್ಸ್ ಏನದಾವಲ್ಲ ಅಥವಾ ಆಲ್ಫಾ ಬ್ಲಾಕರ್ಸು, ಬೀಟಾ ಅಡ್ನೋ ರಿಸೆಪ್ಟರ್ ಬ್ಲಾಕ್, ಇದ್ರ ಹೆಂಗೆ ಕೆಲಸ ಮಾಡ್ತದೆ ಅಂದರೆ ಇದು ಭಾಳ ಸಿಂಪಲ್ಲು. ಫಸ್ಟ್ ಇದು ಏನು ಮಾಡ್ತದೆ ಅಂದರೆ ಆ್ಯಕ್ಟಿವೇಶನ್ ಆಫ್ ಬೀಟಾ 1 ರಿಸೆಪ್ಟರ್ಸ್ ಆನ್ ದ ಹಾರ್ಟ್ ಡಿಕ್ರೀಸ್ ಮಾಡಿಬಿಡ್ತೈತಿ. ಇದು ಏನು ನೀವು ಆ್ಯರೋ ಮಾರ್ ನೋಡ್ಕೊಂತ ಹೋಗ್ರಿ. ಫಸ್ಟು ಬೀಟಾ ಎಡ್ರನೋ ರಿಸೆಪ್ಟರ್ ಬ್ಲಾಕರ್ ಡಿಕ್ರೀಸಸ್ ದ beta 1 receptor on the heart, then decreases the renin. Automatic decrease in the renin leads to decrease in the aldosterone. Aldosterone edike beku, that helps to pump the blood fast, andre
ಹಾರ್ಟಿಗೆ ಕಾಂಟ್ರಾಕ್ಷನ್ ಮಾಡಲಿಕ್ಕೆ ಚೆನ್ನಾಗಿ. ಈ ರೆನಿನ್ ಹೋಗಿ ಏನು ಮಾಡ್ತೈತಿ, ಇದು ಅಲ್ಡೋಸ್ಟೆರಾನ್ ಡಿಕ್ರೀಸ್ ಮಾಡ್ತೈತಿ, ಆಟೋಮೆಟಿಕ್ಲಿ ಸೋಡಿಯಂ ವಾಟರ್ ರಿಟೆನ್ಷನ್ ಡಿಕ್ರೀಸಸ್, ಬಿ ಪಿ ಬ್ಲಡ್ ವಾಲ್ಯೂಮ್ ಡಿಕ್ರೀಸಸ್, ದೆನ್ ಡಿಕ್ರೀಸ್ ಇನ್ ಬ್ಲಡ್ ಪ್ರೆಷರ್. ಸಿಂಪಲ್. ನೆಕ್ಸ್ಟ್ ಕಾರ್ಡಿಯಾಕ್ ಔಟ್ಪುಟ್ ನೋಡ್ರಿ ಇಲ್ಲಿ, ಆಕ್ಟಿವೇಶನ್ ಆಫ್ ಬೀಟಾ 1 ರಿಸೆಪ್ಟರ್ ಆನ್ ದ ಹಾರ್ಟ್ ಏನಾರು ಕಡಿಮೆ ಆದರೆ ಇದು ಕಾರ್ಡಿಯಾಕ್ ಔಟ್ಪುಟ್ ಡಿಕ್ರೀಸ್ ಆಕತಿ. ಕಾರ್ಡಿಯಾಕ್ ಔಟ್ಪುಟ್ ಡಿಕ್ರೀಸ್, ಪೆರಿಫಿಸಲ್ ರೆಸಿಸ್ಟೆನ್ಸು ಡಿಕ್ರೀಸು, ಆಂಜಿಯೋಟೆನ್ಷನ್ 2 ಅದು ಡಿಕ್ರೀಸು, ಅಂದರೆ ಕನ್ವರ್ಟ್ ಆಗಲ್ಲ, ದೆನ್ ಡಿಕ್ರೀಸ್ ಇನ್ ಬ್ಲಡ್ ಪ್ರೆಷರ್. ದಿಸ್ ಈಸ್ ದ ಸಿಂಪಲ್ ಮೆಕ್ಯಾನಿಸಮ್ ಆಫ್ ದ that beta blockers, beta adrenoreceptor blockers. Then ACE inhibitors, ACE inhibitors ಅಥವಾ ACE inhibitors, these are angiotensin converting enzyme inhibitors. one example ಒಂದು ನಿಮಗೆ ಮಾತು ಹೇಳ್ತೀನಿ, ಕ್ಯಾಪ್ಟೋಪ್ರಿಲ್ ಎಕ್ಸಾಂಪಲ್ಸ್ ಇವು, ಕ್ಯಾಪ್ಟೋಪ್ರಿಲ್, ಎನಾಲ್ಪ್ರಿಲ್, ಲಿಸಿನೋಪ್ರಿಲ್, ರಾಮಿಪ್ರಿಲ್. ಓಕೆ, ಈಗ ಇದ್ರ ಒಂದು ಸಿಂಪಲ್ ಮೆಕ್ಯಾನಿಸಮ್ ಹೇಳ್ತಾನೆ ನೋಡ್ರಿ, ಮಾಡ್ಕರಿ. ACE1 ಆಂಜಿಯೋಟೆನ್ಷನ್ ಕನ್ವರ್ಟಿಂಗ್ 1 ಇದು, ದೆನ್ ಆಂಜಿಯೋಟೆನ್ಷನ್ 2. ಈ ಎರಡು ಆಂಜಿಯೋಟೆನ್ಷನ್ 1 ಆಂಜಿಯೋಟೆನ್ಷನ್ 2. ಇಲ್ಲಿ ಆಂಜಿಯೋಟೆನ್ಷನ್ 1 ಇದ್ದಿದ್ದು 2 ಆಗಲಿಕ್ಕೆ ಮೇನ್ ಇಂಪಾರ್ಟೆಂಟು ಕನ್ವರ್ಟಿಂಗ್ ಎನ್ಸೈಮ್ ಬೇಕು. ಇಲ್ಲಿ ಆಂಜಿಯೋಟೆನ್ಸಿನೋಜನ್ ಕನ್ವರ್ಟಿಂಗ್ ಎನ್ಸೈಮ್. ಓಕೆ, ಈ ಆ್ಯಂಟಿ ಹೈಪರ್ಟೆನ್ಸಿವ್ ಡ್ರಗಲ್ಲಿ ಒಂದು ಪ್ರಾಪರ್ಟಿ ಇರ್ತೈತಿ, ದ್ಯಾಟ್ ಈಸ್ ACE ಇನ್ಹಿಬಿಟರ್ಸ್. ಅಂದ್ರೆ ಆಂಜಿಯೋಟೆನ್ಷನ್ ಕನ್ವರ್ಟಿಂಗ್ ಎನ್ಸೈಮಿಗೆ ವರ್ಕ್ ಮಾಡೋಕ್ಕೆ ಕೊಡೋಲ್ಲ ಇದು. ACE ಇನ್ಹಿಬಿಟರ್ಸ್ ಕನ್ವರ್ಟ್ ಆಗೋಕ್ಕೆ ಕೊಡೋದಿಲ್ಲ, 1ಗೆ 2 ಕನ್ವರ್ಟ್ ಆಗೋಕ್ಕೆ ಕೊಡೋಲ್ಲ. ಕನ್ವರ್ಟ್ ಆಗಿಲ್ಲ ಅಂತ ಹೇಳಿದರೆ ಏನಾಗ ಆ್ಯಕ್ಚುಲಿ ಆಂಜಿಯೋಟೆನ್ಷನ್ ಕನ್ವರ್ಟಿಂಗ್ ಎನ್ಸೈಮ್ ಕೆಲಸ ಏನಂದರೆ ದೇ ಹೆಲ್ಪ್ ಟು ಕಾಂಟ್ರಾಕ್ಷನ್ ಆಫ್ ದ ಬ್ಲಡ್ ಪ್ರೆಷರ್. ಅಂದರೆ ಹಾರ್ಟಿನ ವೆಸಲ್ಸಿನೆಲ್ಲ ಕಾಂಟ್ರಾಕ್ಟ್ ಮಾಡ್ತಾವೆ, ಆಟೋಮೆಟಿಕ್ಲಿ ಕಾಂಟ್ರಾಕ್ಟ್ ಆದರೆ ಏನಾಕತ್ರಿ, ಬ್ಲಡ್ ವಾಲ್ಯೂಮ್ ಇನ್ಕ್ರೀಸ್ ಆಕತಿ, ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗಿಬಿಡ್ತೈತಿ. 1 ಇದ್ದು 2 ಕನ್ವರ್ಟ್ ಆದರೆ ಇದು ACE ಇನ್ಹಿಬಿಟರ್ಸ್ ಏನು ಮಾಡ್ತಾರೆ, ಕನ್ವರ್ಟ್ ಆಗೋಕ್ಕೆ ಕೊಡೋಲ್ಲ. ಇಫ್ ದೇ ಆರ್ ನಾಟ್ ಕನ್ವರ್ಟೆಡ್ ಮೀನ್ಸ್ ದೆನ್ ದೇರ್ ಈಸ್ ನೋ ಇನ್ಕ್ರೀಸ್ ಇನ್ ದ BP, ನೋ ಕಾಂಟ್ರಾಕ್ಷನ್, ಆಟೋಮೆಟಿಕ್ಲಿ ವಾಲ್ಯೂಮು ಕಡಿಮೆ ಆಕತಿ, BP ಕಡಿಮೆ ಆಗಿಬಿಡ್ತೈತಿ. ಓಕೆ, ನೋ ಪ್ರಾಬ್ಲಮ್. ಎಸ್, ಎಕ್ಸಾಂಪಲ್ ಕ್ಯಾಪ್ಟೋಪ್ರಿಲ್, ಎನಾಲ್ಪ್ರಿಲ್, ಲಿಸಿನೋಪ್ರಿಲ್, ರಾಮಿಪ್ರಿಲ್. ಗೊತ್ತಾಯ್ತೇನ್ರಿ? ನೋಡಿರಿ, ಸಿಂಪಲಾಗಿ ಹೇಳ್ತಾನೆ, ಇಲ್ಲಿ ಒಂದು ಸ್ಲೈಡ್ ಪ್ರಿಪೇರ್ ಮಾಡಿ ನಿಮಗೆ ಹೇಳ್ತಾನೆ. ACE inhibitors block the ACE that cleaves angiotensin 1 to form the potent vasoconstrictor that is angiotensin 2. ಅಂದರೆ ಅದೇ ಕನ್ಸ್ಟ್ರಕ್ಟರ್. angiotensin 1 angiotensin 2 ಎರಡು ಕನ್ಸ್ಟ್ರಕ್ಟರ್ಸ್ ಇವು. 1ಗೆ 2 ಆಗೋಕ್ಕೆ ಕೊಡೋದಿಲ್ಲ ಇದು ACE inhibitors. Okay, by reducing the circulating angiotensin 2 levels, ACE inhibitors also decrease the secretion of the aldosterone, resulting in the decreased sodium and water retention. ಅಲ್ಡೋಸ್ಟಿರಾನ್ ಈಗ ಡಿಕ್ರೀಸ್ ಮಾಡ್ತೈತಿ, ಆಟೋಮೆಟಿಕಲಿ ಅಲ್ಡೋಸ್ಟಿರಾನ್ ಏನಾರ ಹಾರ್ಮೋನ್ ಡಿಕ್ರೀಸ್ ಆದರೆ ಸೋಡಿಯಂ ವಾಟರ್ ರಿಟೆನ್ಷನ್ನು ಆಕತ್ರಿ. ಅಲ್ಲಿ ಡಿಕ್ರೀಸ್ ಇನ್ ದ ಸೋಡಿಯಂ ಆ್ಯಂಡ್ ವಾಟರ್ ರಿಟೆನ್ಷನ್, ಸೊ ಡಿಕ್ರೀಸ್ ಇನ್ ದ BP. ಸಿಂಪಲ್ ಮೆಕ್ಯಾನಿಸಮ್, ಒಂದು ಮೆಕ್ಯಾನಿಸಮ್ ಅರ್ಥ ಆದರೆ ಎಲ್ಲವುದು ಸೇಮ್ ಬರಿಬೋದು ನಾವು. ದೆನ್ ಆಂಜಿಯೋಟೆನ್ಷನ್ 2 ರಿಸೆಪ್ಟರ್ ಆಂಟೋಗೊನಿಸ್ಟ್, ಸಿಂಪಲ್ ಇದು ಲೋಸಾರ್ಟನ್ ಎಕ್ಸಾಂಪಲ್ಸ್ ಇವೆಲ್ಲ, ವಾಲ್ಸಾರ್ಟನ್. Then angiotensin 2 receptor antagonist, they produce vasodilation and block aldosterone secretion, thus lowering blood pressure, decreasing salt and water retention. ಸೇಮ್ ಇದು ಸೇಮು ವ್ಯಾಸೋ ಡೈಲೇಟ್ ಮಾಡ್ತೈತೆ ರೀ ವೆಸಲ್ಸಿಗೆ. ಆಟೋಮೆಟಿಕ್ಲಿ ಡೈಲೇಟ್ ಆದರೆ ಏನಾಕೈತಿ, ಫಾರ್ ಎಕ್ಸಾಂಪಲ್ ನೋಡಿರಿ, ಈ ನ್ಯಾರೋ ವೆಸಲ್ಸಿಂದ್ರೆ ಡೈಲೇಟ್ ಆದರೆ ಏನು ಡಿಫ್ರೆನ್ಸ್ ಆಕೈತಿ, ಇಲ್ಲಿ ಬ್ಲಡ್ ಫ್ಲೋ ಆಗೋದು ಭಾಳ ಫಾಸ್ಟು, ಇಲ್ಲಿ ಡೈಲೇಟ್ ಆದರೆ ಬ್ಲಡ್ ಫ್ಲೋ ಸ್ಲೋ ಆಗಿ ಆಕೈತಿ, ಆಟೋಮೆಟಿಕ್ಲಿ BP ಡೌನ್ ಆಗಿಬಿಡ್ತೈತೆ. ಡೌನ್ ಅಂದರೆ ಲೋ BP ಅಂದರೆ ಮೀಡಿಯಮ್ ಆಗಿ ಬರ್ತೈತೆ ರೀ. ಮತ್ತು ನೀವು ನೆಗೆಟಿವ್ ಥಾಟ್ಸ್ ತಗೋಬೇಡ್ರಿ. ಓಕೆ, ಡೋಂಟ್ ಕನ್ಫ್ಯೂಸ್. ದೆನ್ ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್. ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್ನಲ್ಲಿ ನಿಫಿಡಿಪಿನ್ ಬರ್ತೈತಿ, ದೆನ್ ನಿಕಾರ್ಡಿಪಿನ್, ವೆರಾಪಮಿಲ್, ದೆನ್ ಡಿಲಿಟ್ಯಾಸಮ್. ದೀಸ್ ಆಲ್ ಆರ್ ದ ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್. ಈ ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಸ್ಟಡಿ ಮಾಡೋಣ. ಇಟ್ ಇನ್ಹಿಬಿಟ್ಸ್ ಇನ್ಸೆಲ್ಯುಲಾರ್ ಇನ್ಫ್ಲಕ್ಸ್ ಆಫ್ ಕ್ಯಾಲ್ಶಿಯಂ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಮಸಲ್ ಕಾಂಟ್ರಾಕ್ಷನ್. ಓಕೆ, ಅಂದರೆ ಮಸಲ್ ಕಾಂಟ್ರಾಕ್ಷನ್ಗೆ ಕ್ಯಾಲ್ಶಿಯಂ ಇಂಪಾರ್ಟೆಂಟು, ಈ ಕ್ಯಾಲ್ಶಿಯಮಿಗೆ ಇದು ಇನ್ಹಿಬಿಟ್ ಮಾಡ್ತೈತಿ. ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್ ಪ್ರೊಟೆಕ್ಟ್ ಟಿಶ್ಯೂ ಬೈ ಇನ್ಹಿಬಿಟಿಂಗ್ ಎಂಟ್ರೆನ್ಸ್ ಆಫ್ ಕ್ಯಾಲ್ಶಿಯಂ ಇಂಟು ಕಾರ್ಡಿಯಾಕ್ ಆ್ಯಂಡ್ ಸ್ಮೂತ್ ಮಸಲ್ ಸೆಲ್ಸ್ ಆಫ್ ದ ಕೊರೋನರಿ ಆ್ಯಂಡ್ ಸಿಸ್ಟಮಿಕ್ ಆರ್ಟ್ರಿಯಲ್ ಬೆಡ್ಸ್. ಕ್ಲಿಯರ್? ಕ್ಯಾಲ್ಶಿಯಮಿಗೆ ಒಳಗಡೆನೂ ಹೋಗೋಕ್ಕೆ ಕೊಡೋದಿಲ್ಲ, ಇನ್ಹಿಬಿಟ್ ಮಾಡಿಬಿಡ್ತೈತಿ ಇದು ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್. ಹೆಸರಲ್ಲಿ ಇದೆ ನೋಡಿ, ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್, ದೇ ವಿಲ್ ಬ್ಲಾಕ್ ದ ಕ್ಯಾಲ್ಶಿಯಂ. ದೆನ್ ದ ಥರ್ಡ್ ಪಾಯಿಂಟ್, ಆಲ್ ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್ ಆರ್ ವ್ಯಾಸೋಡೈಲೇಟರ್ಸ್. ಅಂದರೆ ಡೈಲೇಟ್ ಮಾಡ್ತಾವೆ ವೆಸಲ್ಸಿಗೆ, ಬ್ಲಡ್ ಫ್ಲೋ ಆಗಲಿಕ್ಕೆ, ಫಾಸ್ಟ್ ಬ್ಲಡ್ ಫ್ಲೋ ಆಗೋಕ್ಕೆ ಕೊಡೋದಿಲ್ಲ, ಬಿಕಾಸ್ ದೇ ಗೆಟ್ ಡೈಲೇಟೆಡ್. that ultimately cause the dilation of the coronary and peripheral arteries, reduce the heart rate and blood pressure. Clear? This is the mechanism of action of the
ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್. ದೆನ್ ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್ ಇನ್ನೂ ಸ್ವಲ್ಪ ಅದಾವ ಇಲ್ಲ ನೋಡಿರಿ. ಕ್ಲಿನಿಡಿಪಿನ್, ದೆನ್ ಎಜಿಲಿನಿಡೀನ್, ಕ್ಲಿನಿಡಿಪೈನ್, ಎಜಿಲಿನಿಡೀನ್, ದೆನ್ ಕ್ಲಿವಿಡಿಪೈನ್. ದೀಸ್ ಆರ್ ದ ಎಕ್ಸಾಂಪಲ್. ಕನ್ಫ್ಯೂಷನ್ ಹೆಸರಿದ್ದರೆ ಎರಡು ನೆನಪಿಟ್ಕರಿ ಸಾಕು, 2-3 ಎಕ್ಸಾಂಪಲ್ಸು ಸಾಕು, ಮೋರ್ ದೆನ್ ಇನಫ್. ಆದರೆ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಬರೀಬೇಕು, ಎಲ್ಲದಕ್ಕೆ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಬರೀಬೇಕು, ಭಾಳ ಇಂಪಾರ್ಟೆಂಟ್. ದೆನ್ 6th ಒನ್ ಈಸ್ ಆಲ್ಫಾ-1 ಎಡ್ರನರ್ಜಿಕ್ ರಿಸೆಪ್ಟಾರ್ಸ್ ಅಂಟಾಗೋನಿಸ್ಟ್. ಈ ಆಲ್ಫಾ-1 ಬಿಟ್ಟು ಆಲ್ಫಾ-2 ಎರಡು ಅದಾವು. ಆಲ್ಫಾ-1 ಏನಂತಂದರೆ ಡಿಕ್ರೀಸ್ ದ ಪೆರಿಫಿರಾಲ್ ವ್ಯಾಸ್ಕ್ಯುಲರ್ ರೆಸಿಸ್ಟೆನ್ಸ್ ಆ್ಯಂಡ್ ಲೋವರ್ ದ ಆರ್ಟ್ರಿಯಲ್ ಬ್ಲಡ್ ಪ್ರೆಷರ್ ಬೈ ಕಾಸಿಂಗ್ ರಿಲ್ಯಾಕ್ಸೇಷನ್ ಆಫ್ ಬೋತ್ ಆರ್ಟ್ರಿಯಲ್ ಆ್ಯಂಡ್ ವೆನಸ್ ಸ್ಮೂತ್ ಮಸಲ್. ಎಲ್ಲ ಸೇಮ್ ರೀ, ಎಲ್ಲ ಸೇಮು. ಇಲ್ಲೇ ಡಿಕ್ರೀಸ್ ಮಾಡ್ತೈತಿ ವೆಸ್ಕ್ಯುಲರ್ ರೆಸಿಸ್ಟೆನ್ಸು ಆ್ಯಂಡ್ ಆರ್ಟ್ರಿಯಲ್ ಬ್ಲಡ್ ಪ್ರೆಷರ್ ಡಿಕ್ರೀಸ್ ಮಾಡಿ ಆಟೋಮೆಟಿಕ್ಲಿ ಬಿ ಪಿ ಕಡಿಮೆ ಆಗಿಬಿಡ್ತದೆ. ಎಕ್ಸಾಂಪಲ್ ಪ್ರೆಝೋಸಿನು, ದೆನ್ ಡಾಕ್ಸಾಝೋಸಿನ್, ದೆನ್ ಟೆರಾಝೋಸಿನ್. ದೀಸ್ ಆರ್ ದ 3 ಎಕ್ಸಾಂಪಲ್ಸ್. ನೆಕ್ಸ್ಟ್ ಆಲ್ಫಾ-2 ಅಡ್ರೆನರ್ಜಿಕ್ ರಿಸೆಪ್ಟಾರ್ಸ್. ಕ್ಲೋನಿಡೀನ್ ಆ್ಯಕ್ಟ್ಸ್ ಸೆಂಟ್ರಲಿ ಟು ಪ್ರೊಡ್ಯೂಸ್ ಇನಿಬಿಷನ್ ಆಫ್ ದ ಸಿಂಪ್ಯಾಥೆಟಿಕ್ ವ್ಯಾಸೋಮೋಟಾರ್ ಸೆಂಟರ್ಸ್. ಎಸ್, ರೀಸೆಂಟ್ ಆ್ಯಂಟಿ ಹೈಪರ್ಟೆನ್ಸಿವ್ ಈಗ ನಾವು ಪ್ರಿಫರ್ ಮಾಡೋದು ಅಂದರೆ ಡಾಕ್ಟರ್ಸ್ ಕೊಡೋದು ಓಲ್ಮೆಸಾರ್ಟನ್, ಮಿಡಾಕ್ಸಿಲು, ದೆನ್ ಎಜಿಲ್ಸಾರ್ಟನ್. ಸೂಪರ್ ಸ್ಪೆಷಲಿಸ್ಟ್ ಇದು ಬರೀತಾರಷ್ಟೇ. ಉಳ್ಕಿದ್ದೆಲ್ಲವರು ಎಟೆನಲಾಲು ನಿಮ್ಮದೆಲ್ಲ ಅದು ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್ ಬರೀತಾರೆ. ದೆನ್ AC ಇನ್ಹಿಬಿಟರ್ಸ್ ಇನ್ನೊಂದು ದೊಡ್ಡ ಕಥೆ ಐತಿ, ನಿಮಗೆ ಲಾಸ್ಟ್ ಹೇಳ್ತಾನದು ಏನಂತೇಳಿ. ಎಸ್, ಕಾಂಟ್ರಾ ಇಂಡಿಕೇಶನ್, ನಾಟ್ ಟು ಯೂಸ್. ಯಾವಾಗ ಯೂಸ್ ಮಾಡಬೇಡ್ರಿ ಹೈಪರ್ ಟೆನ್ಷನ್ ಡ್ರಗ್ಸು. ಆ್ಯಂಟಿ ಹೈಪರ್ಟೆನ್ಸಿವ್ ಡ್ರಗ್ಸ್ ಆರ್ ಕಾಂಟ್ರಾ ಇಂಡಿಕೇಟೆಡ್ ಇನ್ ಪೇಷಂಟ್ಸ್ ವಿತ್ ನೋನ್ ಹೈಪರ್ ಸೆನ್ಸಿಟಿವಿಟಿ ಟು ದ ಇಂಡಿವಿಜುವಲ್ ಡ್ರಗ್. ಇದು ಎಲ್ಲದಕ್ಕೂ ಸೇಮ್ ಪಾಯಿಂಟು. ಪರ್ಟಿಕ್ಯುಲರ್ ಡ್ರಗ್ಗಿಗೆ ಅವ್ರು ಏನಾರು ಹೈಪರ್ ಸೆನ್ಸಿಟಿವ್ ಇದ್ದರೆ, ಅಂದರೆ ಅವ್ರಿಗೆ ಏನಾರು ಸೆನ್ಸೇಷನ್ ಇದ್ದರೆ, ಆ ಡ್ರಗ್ಗಿಂದ ಅಲರ್ಜಿ ಇದ್ದರೆ ಆವಾಗ ಆ ಡ್ರಗ್ ಕೊಡೋಕೆ ಬರೋದಿಲ್ಲ. ದೆನ್ ವಿ ಕೆನಾಟ್ ಪ್ರಿಸ್ಕ್ರೈಬಿಂಗ್ ದ್ಯಾಟ್ ಡ್ರಗ್. ದೆನ್ ACE inhibitors contraindicated in patients with impaired renal function, congestive heart failure, salt or volume depletion, bilateral stenosis or angioedema, also during pregnancy or lactation. ಪ್ರೆಗ್ನೆನ್ಸಿ ಲ್ಯಾಕ್ಟೇಷನ್ದಲ್ಲಿ ACE ಇನ್ಹಿಬಿಟರ್ಸಿಗೆ ಕೊಡೋಕೆ ಬರೋದಿಲ್ಲ. ದೆನ್ ಹಾರ್ಟ್ ಫೇಲ್ಯೂರ್ ಇದ್ದರೆ ಅವ್ರಿಗೂ ಕೊಡೋಕೆ ಬರೋದಿಲ್ಲ. ಇನ್ನೊಂದು ಲಾಸ್ಟ್ ಪಾಯಿಂಟು, ಯೂಸ್ ಆಫ್ ACE ಇನ್ಹಿಬಿಟರ್ಸ್ ಆ್ಯಂಡ್ ದ ಆಂಜಿಯೋಟೆನ್ಷನ್ 2 ರಿಸೆಪ್ಟರ್ ಬ್ಲಾಕರ್ಸ್ ಡ್ಯೂರಿಂಗ್ ದ 2nd and 3rd trimester of pregnancy is contraindicated because use may cause the fetal and neonatal injury or death. ನೋಡ್ರಿ, 4th ಮಂತ್ ಅಂತ ಹೇಳಿದ್ರು. 4th ಮಂತ್ ಟು 9 ಮಂತ್ ಅಥವಾ ವಿತಿನ್ 9 ಮಂತ್ವರೆಗೆ ನಾವು ಇದು ಕೊಡೋಕ್ಕೆ ಬರೋದಿಲ್ಲ. ಯಾವುದು ACE ಇನ್ಹಿಬಿಟರ್ಸು ಕೊಡೋಕ್ಕೆ ಬರೋದಿಲ್ಲ. 4th to 9 month of the pregnant women we cannot give this ACE inhibitors ಕೊಡೋಕ್ಕೆ ಬರೋದಿಲ್ಲ. ಬಿಕಾಸ್ ದೇ ವಿಲ್ ಡ್ಯಾಮೇಜ್ ದ ಗ್ರೋತ್ ಆಫ್ ದ ಬೇಬಿ. ಸಮ್ಟೈಮ್ಸ್ ಇಟ್ಸ್ ಲೀಡ್ಸ್ ಟು ದ ಡೆತ್ ಆಫ್ ದ ಬೇಬಿ. ಅಂದರೆ ಲ್ಯಾಕ್ಟೇಷನ್ ಮಾಡಬೇಕಾದ್ರೂ ಕೊಡೋದಿಲ್ಲ. ಹಾಲು ಕುಡಿಸ್ತಾರಲ್ಲ ತಾಯಿ, ಅವಾಗೂ ನಾವು ಕೊಡೋಕ್ಕೆ ಬರೋದಿಲ್ಲ. ದೀಸ್ ಆರ್ ಕಾಂಟ್ರಾ ಇಂಡಿಕೇಟೆಡ್. ವೆರಿ ಇಂಪಾರ್ಟೆಂಟ್. ಓಕೆ, GPAT-ಅಲ್ಲೂ ಕೇಳೋ ಚಾನ್ಸಸ್ ಇದೆ ಇದು. ಎಸ್, ದೀಸ್ ಆರ್ ದ ಆ್ಯಂಟಿ ಹೈಪರ್ಟೆನ್ಸಿವ್. ನೆಕ್ಸ್ಟ್ ಈಸ್ ಆ್ಯಂಟಿ ಅರಿಥ್ಮಿಯಾ ಏಜೆಂಟ್ಸ್. ಇದು ನಿಮ್ಮದು ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಡ್ರಗ್ಸಲ್ಲೂ ಬರೋದು. ದೆನ್ ಆ್ಯಂಟಿ ಅರಿಥ್ಮಿಯಾ ಏಜೆಂಟ್ಸು ಸೇಮು. ಅರಿಥ್ಮಿಯಾ ಅಂತ ಹೇಳಿದರೆ ನಿಮಗೆ ಗೊತ್ತು, ಒಂದು ಅಬ್ನಾರ್ಮಲ್ ಹಾರ್ಟ್ ಬೀಟು ಅಥವಾ ಒಂದು ಟೆಕಿಕಾರ್ಡಿಯಾ ಅಥವಾ ಬ್ರೈಡಿಕಾರ್ಡಿಯಾ. ಟೆಕಿಕಾರ್ಡಿಯಾ ಆದರೆ ಯಾವ್ದು ಕೊಡಬೇಕು, ಬ್ರೈಡಿಕಾರ್ಡಿಯಾ ಆದರೆ ಯಾವ್ದು ಕೊಡಬೇಕು, ಆ ಡ್ರಗ್ಸ್ ಬಗ್ಗೆ ಈ ಒಂದು ಕಾನ್ಸೆಪ್ಟ್ ತಗೊಂಡು ಎಕ್ಸ್ಪ್ಲೇನ್ ಮಾಡೋಣ. ಕ್ಲಿಯರ್? ಈ ಒಂದು ಕ್ವಶನು ಭಾಳ ಸಲ ಕೇಳಿದ್ದಾರೆ ಎಕ್ಸಾಮ್ನಲ್ಲಿ. ಎಸ್, ಈಗ ಎಲ್ಲರಿಗಿಂತ ಮುಂಚೆ ನಾವು ಆ್ಯಂಟಿ ಅರಿಥ್ಮಿಯಾ ಅಂದರೆ ಏನು ನೋಡೋಣ. ಅಂದರೆ ಡಿಸ್ಟರ್ಬೆನ್ಸ್ ಆದರೆ ಅರಿಥ್ಮಿಯಾ ಅಂದರೆ ಏನು ಅದು ನೋಡೋಣ. ದೆನ್ ಏಜೆಂಟ್ಸ್ ಯಾವುದು ನೋಡೋಣ, ಕ್ಲಾಸಿಫಿಕೇಷನ್ ಏನು ಎಲ್ಲ ನೋಡೋಣ. ಫಸ್ಟ್ ಅರಿಥ್ಮಿಯಾ ಅಂದರೆ ಏನು ನೋಡಿ, ಭಾಳ ಸಿಂಪಲ್ ಇದೆ. ವಾಟ್ ಡು ಯು ಮೀನ್ ಬೈ ಅರಿಥ್ಮಿಯಾ? ಮೀನ್ಸ್ ಡಿಸ್ಟರ್ಬೆನ್ಸ್ in the heart rate, rhythm, impulse generation or conduction of the electrical impulse responsible for membrane depolarization. ಓಕೆ, ಇದು ಎಲ್ಲ ಏನಾರು ಕಾಯಿಲೆ ಇದ್ದರೆ ಅಂದರೆ ಹಾರ್ಟ್ ರೇಟ್ ಪ್ರಾಬ್ಲಮ್ಮು, ರಿದಮ್ ಪ್ರಾಬ್ಲಮ್ಮು, ಇಂಪಲ್ಸ್ ಜನ್ರೇಷನಲ್ಲಿ ಏನಾರು ಪ್ರಾಬ್ಲಮ್ಮು, ಡಿಪೋಲರೈಸೇಷನ್ ಅಲ್ಲಿ ಏನಾರು ಪ್ರಾಬ್ಲಮ್ ಆದರೆ ಅರಿಥ್ಮಿಯಾ ಪಕ್ಕ ಅವರಿಗೆ. ಅಂದರೆ ಒಂದು ಹಾರ್ಟ್ ರೇಟ್ ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು. ಇನ್ಕ್ರೀಸ್ ಇನ್ ಹಾರ್ಟ್ ರೇಟ್ ಈಸ್ ಕಾಲ್ಡ್ ಟೇಕಿಕಾರ್ಡಿಯಾ. ಡಿಕ್ರೀಸ್ ಇನ್ ಹಾರ್ಟ್ ರೇಟಿಗೆ ಏನಂತೇವೆ, ಬ್ರಾಡಿಕಾರ್ಡಿಯಾ. ಓಕೆ, ಎಸ್. ನೋಡಿರಿ, ಇನ್ನೂ ಒಂದು ಈ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಆ್ಯಕ್ಷನ್ ಪೊಟೆನ್ಷಿಯಲಲ್ಲಿ ಒಂದು ಡಿಪೋಲರೈಸೇಷನ್ ಇರ್ತೈತಿ. ನೆಕ್ಸ್ಟ್ ಒನ್ ಮೋರ್ ಇಸ್ ರೀಪೋಲರೈಸೇಷನ್. ಇದು ಮ್ಯಾಲೆ ಹೋಗೋದು ಏನಿದೆ ಅಲ್ಲ, ಅದು ಡಿಪೋಲರೈಸೇಷನ್. ಕೆಳಗಡೆ ಹೋಗೋದು ಇದು ರೀಪೋಲರೈಸೇಷನ್. ಡಿಪೋಲರೈಸೇಷನ್ ಜಾಸ್ತಿ ಆದರೆ ಏನಾಕತ್ತಂದರೆ, ಡಿಪೋಲರೈಸೇಷನ್ ಇದೇನಿದ್ದಲ್ಲ ಜಾಸ್ತಿ ಆದರೆ ದ್ಯಾಟ್ ಲೀಡ್ಸ್ ಟು ಅರಿಥ್ಮಿಯಾ. ಅಂದರೆ ದಬ್ ಹಾರ್ಟ್ ಬೀಟ್ ಮೋರ್ ದೆನ್ 100. ಡಿಪೋಲರೈಸೇಷನ್ ಎಷ್ಟು ಜಾಸ್ತಿ ಆಕತ್ತೋ ಅಷ್ಟು ಪ್ರಾಬ್ಲಮ್. ಅದಕ್ಕೆ ಆ ಡಿಪೋಲರೈಸೇಷನಿಗೆ ಕಂಟ್ರೋಲ್ ಮಾಡಲಿಕ್ಕೆ
ಟ್ಯಾಬ್ಲೆಟ್ ಕೊಡುತ್ತೆ ಅಷ್ಟೇ, ಭಾಳ ಸಿಂಪಲ್. ದೆನ್ ಅರಿಥ್ಮಿಕ್ ಡ್ರಗ್ಸ್ ಅಂತ ಹೇಳಿದರೆ ಕಂಪೌಂಡ್ಸ್ ಆರ್ ದ ಡ್ರಗ್ಸ್ ವಿಚ್ ಆರ್ ಯೂಸ್ ಟು ಪ್ರಿವೆಂಟ್ ಆರ್ ಟು ಟ್ರೀಟ್ ದ ಕಾರ್ಡಿಯಕ್ ಅರಿಥ್ಮಿಯಾಸ್. ಅದಕ್ಕೆ ಕಾರ್ಡಿಯಕ್ ಅರಿಥ್ಮಿಯಾ ಪ್ರಿವೆಂಟ್ ಮಾಡಲಿಕ್ಕೆ ಯಾವ್ಯಾವ ಡ್ರಗ್ ಕೊಡ್ತೇವೆ ಅದಕ್ಕೆ ಏನಂತೀವಿ, ಆ್ಯಂಟಿ ಅರಿಥ್ಮಿಯಕ್ ಡ್ರಗ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಆಫ್ ದ ಆ್ಯಂಟಿ ಅರಿಥ್ಮಿಕ್ಸ್, ಭಾಳ ಸಿಂಪಲ್ ಕ್ಲಾಸಿಫಿಕೇಷನು. ನೀವೇನು ಹೈಪರ್ ಟೆನ್ಸಿವ್ ನೋಡಿದಿರಲ್ಲ, ಆ್ಯಂಟಿ ಹೈಪರ್ ಟೆನ್ಸಿವ್ ಆ ಡ್ರಗ್ಸಲ್ಲೇ ಬರೋದು, ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಸೋಡಿಯಂ ಚಾನಲ್ ಬ್ಲಾಕರ್ಸು, ಬೀಟಾ ಅಡ್ರೆನರ್ಜಿಕ್ ಬ್ಲಾಕರ್ಸು, ದೆನ್ ಕ್ಲಾಸ್ 3 ಪೊಟ್ಯಾಷಿಯಮ್ ಚಾನಲ್ ಬ್ಲಾಕರ್ಸು, ಕ್ಲಾಸ್ 4 ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್ ಆ್ಯಂಡ್ ಮಿಸಿಲಿನಿಯಸ್ ಅದರ್ ಡ್ರಗ್ಸ್. ಲೈಕ್ PSVTಗೆ ಟ್ರೀಟ್ ಮಾಡಲಿಕ್ಕೆ ಎಡಿನೋಸೈನ್ ಕೊಡ್ತೇವೆ, AV ಬ್ಲಾಕಿಗೆ ಟ್ರೀಟ್ ಮಾಡಲಿಕ್ಕೆ ಅಟ್ರೋಪೈನ್ ಕೊಡ್ತೇವೆ. ನಿಮಗೆ ಹೇಳ್ತೇನೆ ನಾನು ಮುಂದೆ PSVT ಅಂದರೆ ಏನು ಇದೆಯಲ್ಲ. ಎಸ್, ಫಸ್ಟ್ ನೋಡಿರಿ, ಫಸ್ಟ್ ಕ್ಲಾಸಿಫಿಕೇಷನ್ ದಟ್ ಈಸ್ ಎ ಕ್ಲಾಸ್ 1 ಸೋಡಿಯಂ ಚಾನಲ್ ಬ್ಲಾಕರ್ಸ್. ಇದರಲ್ಲಿ ಮತ್ತು ಸಬ್ 3 ಕ್ಲಾಸಸ್ ಬರ್ತಾವೆ. ಕ್ಲಿಯರ್. ಸಬ್ 3 ಕ್ಲಾಸಸ್. 1 ಈಸ್ 1A, ಇದಕ್ಕೇನಂತ ಹೇಳ್ತೀವಿ ಪ್ರೊಲಾಂಗ್ ರೀಪೊಲರೈಜೇಷನ್. ಅಂದರೆ ಇಲ್ಲಿ ಏನು ಮಾಡ್ತೈತಂದರೆ ಡೀಪ್, ನಾ ಹೇಳಿದ್ದೆ ನಿಮಗೆ ಅರಿಥ್ಮಿಯಾ ಏನಾಕತಿ ಮೇನ್ಲಿ ಡಿಪೊಲರೈಜೇಷನ್ ಆಗಿಬಿಡ್ತೈತಿ. ಆ ರೀಪೊಲರೈಜೇಷನ್ ಆಗಿ ಮತ್ತೆ ನಾವೇನಾದ್ರು ಹಾರ್ಟಿಗೆ ರೀಪೊಲರೈಜೇಷನ್ ತಗೊಂಬಂದರೆ ಅವಾಗ ಕಂಡೀಷನ್ ಕ್ಲಿಯರ್ ಆಕತಿ. ಅದಕ್ಕೆ ಇಲ್ಲಿ ರೀಪೊಲರೈಜೇಷನ್ ಪ್ರೊಲಾಂಗ್ ಮಾಡ್ತೈತಿ ಕೆಲವೊಂದು ಟ್ಯಾಬ್ಲೆಟ್ಸು. ದಟ್ ಈಸ್ ಕ್ಯೂನಿಡೀನ್, ಪ್ರೋಕೆನಮೈಡ್, ಓಕೆ, ಡೈಸೋಫೈರಮೈಡ್, ಮಾರ್ಸಿಝೈನ್, ದೀಸ್ ಆಲ್ ಆರ್ ದ ಡ್ರಗ್ಸ್. 2 ಬರೀರಿ ಸಾಕು. ದೆನ್ ಶಾರ್ಟನ್ ರೀಪೊಲರೈಜೇಷನ್ ಯಾವ್ಯಾವಪ್ಪ, ಲಿಗ್ನೋಕೇನ್, ಮೆಕ್ಸಿಲಿಟೈನ್, ಫಿನಿಟೈನ್. ಲಿಟಲ್ ಇಫೆಕ್ಟ್ ಆನ್ ರೀಪೊಲರೈಜೇಷನ್, ಎನ್ಕನೈಡ್, ದೆನ್ ಫ್ಲೀಕನೈಡಿ, ದೆನ್ ಪ್ರೋಪಫಿನೋನ್. ಭಾಳ ಕಾಂಪ್ಲಿಕೇಟೆಡ್ ಡ್ರಗ್ಸ್ ಅದು ನೋಡಿರಿ. ಕ್ಲಾಸ್ 1 ಕ್ಲಾಸ್ 2 ಅಲ್ಲಿ, ಕ್ಲಾಸ್ 1ನಲ್ಲಿ 1A 1B ಬರೀದರೆ ಸಾಕು, ನೋ ಪ್ರಾಬ್ಲಮ್. 1C ಏನು ಬೇಡ, 1A 1. ನಿಮಗೆ ಯಾವ್ದು ಈಸಿ ಅನ್ನಿಸ್ತೈತೆ ಅದು ನೀವು ಪ್ರಿಫರ್ ಮಾಡಬೇಕು. ಎಸ್, ನಾವು ಇದರಲ್ಲಿ ಫಸ್ಟು ಪ್ರೊಲಾಂಗ್ ರೀಪೊಲರೈಜೇಷನ್ ದಟ್ ಈಸ್ ಕ್ಯೂನಿಡೀನ್. ಕ್ಲಾಸ್ 1 ಸೋಡಿಯಂ ಚಾನಲ್ ಬ್ಲಾಕರ್ಸ್, ಇದು ಕ್ಲಾಸ್ 1 ಸೋಡಿಯಂ ಚಾನಲ್ ಬ್ಲಾಕರ್ಸ್ ಕ್ಯೂನಿಡೀನ್. ಇಟ್ ಈಸ್ ಆಪ್ಟೇನ್ ಫ್ರಮ್ ದ ಚಿಂಕೋನಾ ಬಾರ್ಕ್. ಕ್ಲಿಯರ್, ಚಿಂಕೋನಾ ಬಾರ್ಕ್. ದೆನ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಅದನ್ನು ಬ್ಲಾಕ್ ಸೋಡಿಯಂ ಚಾನಲ್, ಡೈರೆಕ್ಟಾಗಿ ಇದು ಏನು ಮಾಡ್ತೈತಿ, ಸೋಡಿಯಂ ಚಾನಲ್ ಬ್ಲಾಕ್ ಮಾಡ್ತೈತಿ. ಆಟೋಮೆಟಿಸಿಟಿ ಡಿಕ್ರೀಸ್ ಆಕತಿ. ದೆನ್ ಕಂಡಕ್ಷನ್ ವೆಲಾಸಿಟಿ ಆ್ಯಂಡ್ ಪ್ರೊಲಾಂಗ್ಸ್ ರೀಪೊಲರೈಜೇಷನ್. ಈ ಕ್ಯೂನಿಡೀನ್ ಟ್ಯಾಬ್ಲೆಟ್ ತಗೊಂಡ್ರೆ, ಈ ಒಂದು ಡ್ರಗ್ ತಗೊಂಡ್ರೆ ಆಟೋಮೆಟಿಸಿಟಿ ಡಿಕ್ರೀಸ್. ಈಗ ಆಟೋಮೆಟಿಸಿಟಿ ಏನಂದರೆ ನೋಡಿರಿ, ನಮ್ಮ ಬಾಡಿ ಒಳಗಡೆ ಒಂದು ಸ್ಪಾಂಟೇನಿಯಸ್ ಜನ್ರೇಷನ್ ಆಫ್ ದ ಆ್ಯಕ್ಷನ್ ಪೊಟೆನ್ಷಿಯಲ್, ಎಲ್ಲಿ ಹಾರ್ಟಿಗೆ ಒಂದು ಆ್ಯಕ್ಷನ್ ಪೊಟೆನ್ಷಿಯಲ್ ಲಬ್ ಡಬ್ ಹೊಡಿತಲ್ಲ ಹಾರ್ಟ್, ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್. ವೈ? ಬಿಕಾಸ್ ಆಫ್ ದಿಸ್ ಅಟೋಮಿಕ್ ನೇಚರ್. ಅಲ್ಲಿ ಯಾರು ಇನ್ವಾಲಂಟ್ರಿ ಅದೆಲ್ಲ. ಓಕೆ, ಅಟೋಮಿಕ್ ನೇಚರ್, ಸ್ಪಾಂಟೇನಿಯಸ್ ಜನ್ರೇಷನ್ ಆಫ್ ದ ಆ್ಯಕ್ಷನ್ ಪೊಟೆನ್ಷಿಯಲ್, ಅದಕ್ಕೆ ಅಟೋಮೆಟಿಸಿಟಿ ಅಂತ ಹೇಳ್ತೇವೆ. ಆ ಕಾರ್ಡಿಯಕ್ ಸೆಲ್ಸಿಂದು, ಕಾರ್ಡಿಯಕ್ ವಾಲ್ಸಿಂದು ಒಂದು ಪವರ್ ಅದು ಅಟೋಮೆಟಿಕ್ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗೋದು. ಕ್ಲಿಯರ್. ಅಲ್ಲಿಂದ ಒಂದು ನಮಗೆ ಇಂಪಲ್ಸ್ ಜನ್ರೇಟ್ ಆಕತಿ, ವೋಲ್ಟೇಜ್ ಜನ್ರೇಟ್ ಆಕತಿ. ಕ್ಲಿಯರ್. ಅದೇ ಆಟೋಮೆಟಿಸಿಟಿ ಅನ್ನೋದು. ಸಿಂಪಲ್ ಆಟೋಮೆಟಿಸಿಟಿ ಡಿಕ್ರೀಸ್ ಆಗಬೇಕು. ನೋಡಿ, ಜಾಸ್ತಿ ಕಂಡಕ್ಷನ್, ಜಾಸ್ತಿ ಹಾರ್ಟ್ ಪಂಪು, ಜಾಸ್ತಿ ಕಾಂಟ್ರಾಕ್ಷನ್ ಆದರೆ ಏನಾಕತ್ರಿ, BP ಆಟೋಮೆಟಿಕ್ಲಿ ಇನ್ಕ್ರೀಸ್, ಹಾರ್ಟ್ ರೇಟ್ ಇನ್ಕ್ರೀಸ್ ಆಕತಿ. ಓಕೆ. ಆದರೆ ಈ ಕ್ಯೂನಿಡೀನ್ ಡ್ರಗ್ಗು ಸೋಡಿಯಂ ಚಾನಲ್ ಬ್ಲಾಕರ್ಸ್ ಕೊಟ್ಟಾದಮೇಲೆ ಡಿಕ್ರೀಸ್ ಇನ್ ಆಟೋಮೆಟಿಸಿಟಿ ಮಾಡ್ತೀವಿ. ದೆನ್ ಡಿಕ್ರೀಸ್ ಇನ್ ಡಿಪೊಲರೈಜೇಷನ್, ಇನ್ಕ್ರೀಸ್ಡ್ APD ಆ್ಯಂಡ್ ERP. APD ಅಂದರೆ ಆಟ್ರಿಯಲ್ ಪ್ರೀಮ್ಯಾಚ್ಯೂರ್ ಡಿಪೊಲರೈಜೇಷನ್. ಓಕೆ, ನಮ್ಮ ಹಾರ್ಟಲ್ಲಿ ಮ್ಯಾಲಿಂದು ಆಟ್ರಿಯಲ್, ಕೆಳಗಡೆಂದು ವೆಂಟ್ರಿಕ್ಯುಲಾರ್ಸ್, ನಾಲ್ಕು ಭಾಗಲ್ಲಿ ಡಿವೈಡ್ ಮಾಡಿದರೆ ಮ್ಯಾಲಿನ ಪಾರ್ಟು ಆಟ್ರಿಯಲ್ ಪಾರ್ಟು, ಇದು ವೆಂಟ್ರಿಕ್ಯುಲರ್ ಪಾರ್ಟು. ಓಕೆ, ಮೇಲೆ ಏನಾರು ಡಿಪೊಲರೈಜೇಷನ್ ಆದರೆ ಆಟ್ರಿಯಲ್ ಪ್ರೀಮ್ಯಾಚ್ಯೂರ್ ಡಿಪೊಲರೈಜೇಷನ್ ಅಂತೀವಿ. ಕೆಳಗಡೆ ಏನಾರು ಡಿಪೊಲರೈಜೇಷನ್ ಆದರೆ ವೆಂಟ್ರಿಕ್ಯುಲರ್ ಪ್ರೀಮ್ಯಾಚ್ಯೂರ್ ಡಿಪೊಲರೈಜೇಷನ್. ಓಕೆ, ಅದು ಇನ್ಕ್ರೀಸ್ ಮಾಡಿಬಿಡ್ತೈತಿ ಇಲ್ಲಿ ಡಿಪೊಲರೈಜೇಷನ್. ಕ್ಲಿಯರ್. ಯಾವುದು ಈ ಟ್ಯಾಬ್ಲೆಟು. ದೆನ್ ಅದರ್ ಆ್ಯಕ್ಷನ್ಸ್, ಡಿಕ್ರೀಸ್ ಆಲ್ಫಾ ಬ್ಲಾಕ್, ದೆನ್ ಸ್ಕೆಲಿಟಲ್ ಮಸಲ್ ರಿಲ್ಯಾಕ್ಸೇಷನ್ ಡಿಕ್ರೀಸ್ ಮಾಡ್ತೈತಿ. ದೆನ್ ಯೂಸಸ್ ಆಟ್ರಿಯಲ್ ಆ್ಯಂಡ್ ವೆಂಟ್ರಿಕ್ಯುಲರ್ ಅರಿಥ್ಮಿಯಾಸಿಗೆ ಕೊಡ್ತೈತಿ. ಆಟ್ರಿಯಾ ಮತ್ತು ವೆಂಟ್ರಿಕ್ಯುಲರ್ಸಲ್ಲಿ ಏನಾರು ಡಿಸ್ಟರ್ಬೆನ್ಸ್ ಇದ್ದರೆ ಅದು ಟ್ರೀಟ್ ಮಾಡಲಿಕ್ಕೆ ನಾವು ಸೋಡಿಯಂ ಚಾನಲ್ ಬ್ಲಾಕರ್ಸ್ ಕ್ಯೂನಿಡೀನ್ ಕೊಡ್ತೇವೆ. ಅಡ್ವರ್ಸ್ ಎಫೆಕ್ಟ್ ಅರಿಥ್ಮಿಯಾಸ್ ಆ್ಯಂಡ್ ಹಾರ್ಟ್ ಬ್ಲಾಕ್. ಓಕೆ, ಕೆಲವೊಂದು ಪೇಷಂಟಿಗೆ ಏನಾಕೈತೆ ಅಂತ ಹೇಳಿದ್ರೆ ಹಾರ್ಟ್ ಬ್ಲಾಕ್ ಆಗಿಬಿಡ್ತೈತಿ, ಹೈಪೋಟೆನ್ಷನ್ ಆಕೈತಿ, ದೆನ್ GIT ಪ್ರಾಬ್ಲಮ್ ಆಕವು, ಹೆಪಟೈಟಿಸ್ ಆಕತಿ, ಐಡೋಸಿಂಕ್ರೆಟಿಕ್ ರಿಯಾಕ್ಷನ್ಸು. ಓಕೆ, ಸಿವಿಯರ್ ರಿಯಾಕ್ಷನ್ಸ್ ತೋರಿಸ್ತಾವೆ. ಹೈ ಡೋಸಸ್ ಕೊಟ್ಟರೆ ಇದು ಕ್ಯೂನಿನ್ ಆಗಿ ಒಂದು ಟಾಕ್ಸಿಸಿಟಿ ಆಕೈತಿ, ಕ್ಯೂನಿಡೀನ್ ಟಾಕ್ಸಿಸಿಟಿ ಆಕೈತಿ. ಕ್ಲಿಯರ್. ನೆಕ್ಸ್ಟ್ ಡ್ರಗ್ಗಲ್ಲಿ ಪ್ರೋಕೆನಮೈಡ್, ಇದು ಒಂದು ಸೋಡಿಯಂ ಚಾನಲ್ ಬ್ಲಾಕರು. ಪ್ರೋಕೆನಮೈಡ್ ಡೆರೈವೇಟಿವ್ ಆಫ್ ಪ್ರೋಕೇನು. ಇದು ಬೆಟರ್ ಟಾಲರೇಟೆಡ್. ಇಲ್ಲಿ ಅಡ್ವರ್ಸ್ ಎಫೆಕ್ಟ್ ನೌಸಿಯಾ, ವಾಮಿಟಿಂಗ್, ಹೈಪೋಟೆನ್ಷನ್, ಹಾರ್ಟ್ ಬ್ಲಾಕ್, QT ಪ್ರೊಲಾಂಗೇಷನ್. ದೆನ್ ನೋಡಿರಿ, ಏನು ಪ್ರಾಬ್ಲಮ್ ಇಲ್ಲ, 2 ಬರೀರಿ ಸಾಕು. ದೆನ್ ಕ್ಲಾಸ್ 1B ಡ್ರಗ್ಸ್. ಈಗ ನಾವು ಕ್ಲಾಸ್ ನೋಡಿರಿ, ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸಲ್ಲಿ ಕ್ಲಾಸ್ 1A ಡ್ರಗ್ಸ್ ಓದಿದ್ವಿ.
calcium sodium channel blockers ಅಲ್ಲಿ ಸಾರಿ 1A drugs. Now 1B shortened repolarization. Clear? Shortened repolarization, lignocaine, phenytoin and maxilitine. These are the example block sodium channel blockers and also they shorten the repolarization period. Okay, ಇಷ್ಟೇ. Then lignocaine example ನಿಮಗೆ ಗೊತ್ತು, lignocaine it is a local anesthetic, then rises threshold for action potential, decreases the automaticity. Actually automaticity decrease ಆದರೆ ಅದು ನಾರ್ಮಲ್ ಆಗಿ ನಿಮ್ಮ ಅರಿಥ್ಮಿಯಾ ಕಂಡೀಷನು ಕ್ಲಿಯರ್ ಆಗಿಬಿಡ್ತೈತಿ. ಕ್ಲಿಯರ್? ದೆನ್ ಸಪ್ರೆಸ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಆಫ್ ಅರಿಥ್ಮಿಯೋಜೆನಿಕ್ ಟಿಶ್ಯೂಸ್, ನಾರ್ಮಲ್ ಟಿಶ್ಯೂ ಲೆಸ್ ಇಫೆಕ್ಟೆಡ್. ದೆನ್ ಹೈ ಫಸ್ಟ್ ಪಾಸ್ ಮೆಟಾಬಾಲಿಸಮ್ ಸೊ ಗಿವನ್ ಪೇರೆಂಟ್ರಲಿ. ದೆನ್ ಯೂಸ್ ವೆಂಟ್ರಿಕ್ಯುಲರ್ ಅರಿಥ್ಮಿಯಾಸಿಗೆ ಮೇನ್ಲಿ ಲಿಗ್ನೋಕೇನ್ ಕೊಡ್ತೇವೆ. adverse effect drowsiness, hypotension, blood vision, confusion and convolution. These are the adverse effect of the lignocaine. Phenytoin anti epileptic ಗೊತ್ತು ನಿಮಗೆ, ಮತ್ತು ಆಲ್ಸೋ ಯೂಸ್ಡ್ ಇನ್ ವೆಂಟ್ರಿಕ್ಯುಲರ್ ಅರಿಥ್ಮಿಯಾಸ್. ಆ್ಯಕ್ಚುಲಿ ಇದು ಡಿಜಿಟಾಲಿಸ್ ತಗೊಂಡ ಮೇಲೆ ತಗೊಳಕ್ಕೆ ಹೋಗ್ಬಾರ್ದು. ಇದು ಡಿಜಿಟಾಲಿಸ್ ಪೇಷಂಟ್ ಯಾರಿದಾರಲ್ಲ, ಅಂದರೆ ದ ಪೇಷಂಟ್ ಹೂ ಇಸ್ ಟೇಕಿಂಗ್ ದಿಸ್ ಡಿಜಿಟಾಲಿಸ್ ಮೆಡಿಸಿನ್ ದೇ ಶುಡ್ ನಾಟ್ ಪ್ರಿಫರ್ ದಿಸ್ ಫಿನಿಟಾಯಿನ್. ಯಾಕಂದರೆ these are some side effect. Next ಹೋದೋಣ ಮೆಕ್ಸಿಲಿಟಿನ್. ಓಕೆ, ಕ್ಯಾನ್ ಬಿ ಯೂಸ್ಡ್ ಓರಲಿ, ಕಾಸ್ ಡೋಸ್ ರಿಲೇಟೆಡ್. ದೆನ್ ನ್ಯೂರೋಲಾಜಿಕಲ್ ಅಡ್ವರ್ಸ್ ಎಫೆಕ್ಟ್ ಆಗೋ ಚಾನ್ಸ್ ಇರ್ತೈತಿ, ಟ್ರಿಮರ್ಸ್ ಮತ್ತು ಬ್ಲಡ್ ವಿಷನ್. ಸೇಮ್ ರೀ, ಎಲ್ಲದು ಮೆಕ್ಯಾನಿಸಮ್ ಆಫ್ ಆ್ಯಕ್ಷನು ಮ್ಯಾಕ್ಸಿಮಮ್ ಎಲ್ಲರದು ಸೇಮೇ ಬರೀರಿ. ಆಮೇಲೆ ಯೂಸಸ್ಸು ಎಲ್ಲರದು ಸೇಮು. ಈಗ ಅರಿಥ್ಮಿಯಾ ಡ್ರಗ್ ಅಂತ ಹೇಳಿದ್ರೆ ಅರಿಥ್ಮಿಯಾಗೆ ಯೂಸ್ ಮಾಡ್ತೇವೆ ನಾವು ಅಷ್ಟೇ. ಓಕೆ, ದೆನ್ ನಾಸಿಯಾ, ವಾಮಿಟಿಂಗು ಇದೆಲ್ಲ ಕಾಮನ್. ಯೂಸ್ಡ್ ಆ್ಯಸ್ ಅಲ್ಟರ್ನೇಟಿವ್ ಟು ಲಿಗ್ನೋಕೇನ್ ಇನ್ ವೆಂಟ್ರಿಕ್ಯುಲರ್ ಅರಿಥ್ಮಿಯಾಸ್. ನೋಡಿರಿ, ಇದು ಮೆಕ್ಸಿಲಿಟಿನು ಲಿಗ್ನೋಕೇನ್ ಏನಾರು ಅವರಿಗೆ ಅಲರ್ಜಿ ಇದ್ದರೆ, ಲಿಗ್ನೋಕೇನ್ ಡ್ರಗ್ಗಿಗೆ ಏನಾರು ಅಲರ್ಜಿ ಆದರೆ ನಾವು ಆವಾಗ ಮೇಲೆ ಮೆಕ್ಸಿಲಿಟಿನ್ ಕೊಡ್ತೇವೆ. ಕ್ಲಿಯರ್? ನೆಕ್ಸ್ಟ್ ಕ್ಲಾಸ್ 2 ಡ್ರಗ್ಸ್. ಕ್ಲಾಸ್ 1 ನೋಡಿದ್ವಿ. ಈ ಕ್ಲಾಸ್ 2 ಡ್ರಗ್ಸ್ ಯಾವ ರೀ? ಇಲ್ಲದು ನೋಡಿರಿ, ಕ್ಲಾಸ್ 2 ಡ್ರಗ್ಸ್. ಕ್ಲಾಸ್ 1 ಡ್ರಗ್ಸ್ ನೋಡಿದ್ವಿ. ಕ್ಲಾಸ್ 1ನಲ್ಲಿ ನಾವು ಕ್ಲಾಸ್ 2 ಇಸ್ ಬೀಟಾ ಅಡ್ರೆನರ್ಜಿಕ್ ಬ್ಲಾಕರ್ಸ್. ಇದರಲ್ಲಿ ಪ್ರೊಪೆನಲಾಲ್, ಎಸ್-ಬಿಟನೊಲಾಲ್ ಇದೆಲ್ಲ ಬರ್ತಾವೆ. ಓಕೆ, ಕ್ಲಾಸ್ 2 ಡ್ರಗ್ಸ್. ಸಿ ಸಪ್ರೆಸ್ adrenergically mediated ectopic activity, then anti-arrhythmic action due to beta blockade. ಈ ಡ್ರಗ್ಗಿಂದ ಆ್ಯಂಟಿ ಅರಿಥ್ಮೆಟಿಕ್ ಆ್ಯಕ್ಟಿವಿಟಿ ಇದ್ದೇ ಇರ್ತೈತಿ. ದೆನ್ ಡಿಪ್ರೆಸ್ ದ ಮಯೋಕಾರ್ಡಿಯಲ್ ಕಾಂಟ್ರಾಕ್ಟಿಲಿಟಿ, ಆಟೋಮೆಟಿಸಿಟಿ ಆ್ಯಂಡ್ ಕಂಡಕ್ಷನ್ ವೆಲಾಸಿಟಿ. ಇದು ಇಂಪಾರ್ಟೆಂಟ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಬರೆಯೋಕ್ಕೆ. ಎಲ್ಲ ಡ್ರಗ್ಗಿಗೆ ತಲೆಗಿರ್ಕದೆ ಯು ಕೀಪ್ ಇನ್ ಮೈಂಡ್, ಡಿಪ್ರೆಸ್ ಮಯೋಕಾರ್ಡಿಯಲ್ ಕಾಂಟ್ರಾಕ್ಟಿಲಿಟಿ ಒಂದು ಬರೀಬೇಕು, ಡಿಕ್ರೀಸ್ ದ ಆಟೋಮೆಟಿಸಿಟಿ ಆ್ಯಂಡ್ ಕಂಡಕ್ಷನ್ ವೆಲಾಸಿಟಿ. ದೆನ್ ಫಸ್ಟ್ ಡ್ರಗ್ ಇಸ್ ಅವರ್ ಪ್ರೊಪೆನಲಾಲ್. ಟ್ರೀಟ್ಮೆಂಟ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ದ ಸುಪ್ರಾವೆಂಟ್ರಿಕ್ಯುಲರ್ ಅರಿಥ್ಮಿಯಾಸ್. ಓಕೆ, ಎಸ್ ವಿ ಅರಿಥ್ಮಿಯಾಸ್ ಏನಾರಾದರೆ ಕೊಡ್ತೇವೆ ನಾವು, ಎಸ್ಪೆಷಲಿ ಅಸೋಸಿಯೇಟೆಡ್ ವಿತ್ ಎಕ್ಸಸೈಸ್, ಎಮೋಷನ್ ಮತ್ತು ಹೈಪರ್ ಥೈರಾಯ್ಡಿಸಮ್. ಜಾಸ್ತಿ ಎಕ್ಸಸೈಸ್ ಮಾಡಬಾರ್ದಂತಾರೆ. ಜಾಸ್ತಿ ಎಕ್ಸಸೈಸ್ ಮಾಡಿದರೆ ಏನಾಗತ್ತಂದ್ರೆ ಟೆಕಿಕಾರ್ಡಿ ಆಗ್ಬಿಡುತ್ತೆ, ಅರಿಥ್ಮಿಯಾ ಕಂಡೀಷನ್. ಕ್ಲಿಯರ್? ಅವಾಗ ನಾವು ಇದು ಪ್ರೊಪೆನಲಾಲ್ ಕೊಡ್ತೇವೆ. ಓಕೆ, ದೆನ್ ಎಸ್ಮೊಲಾಲ್. ಐ ವಿ ಶಾರ್ಟ್ ಆ್ಯಕ್ಟಿಂಗ್ ಕ್ಯಾನ್ ಬಿ ಯೂಸ್ ಟು ಟ್ರೀಟ್ ದ ಅರಿಥ್ಮಿಯಾಸ್. ಇಂಟ್ರಾವೆನಸ್ ಆಗಿ ಕೊಟ್ಟರೆ ಶಾರ್ಟ್ ಆ್ಯಕ್ಟಿಂಗ್ ಅಂದರೆ ಇಮಿಡಿಯೇಟಾಗಿ ಕೆಲಸ ಮಾಡ್ತೈತೆ ರೀ ಇದು ಅರಿಥ್ಮಿಯಾಗೆ. ಓಕೆ, ದೆನ್ ಡ್ಯೂರಿಂಗ್ ಸರ್ಜರಿಯಲ್ಲೂ ಕೊಡ್ತಾರೆ. ಫಾಲೋಯಿಂಗ್ MI ಆ್ಯಂಡ್ ಅದರ್ ಎಮರ್ಜೆನ್ಸಿಯಲ್ಲಿ ದಿಸ್ ಎಸ್ಮೊಲಾಲ್ ಕ್ಯಾನ್ ಬಿ ಗಿವನ್ ಇನ್ ದ IV ರೂಟ್. ದೆನ್ ಅಮಯೋಡೆರೋನ್ ಇದು ಒಂದು ಕ್ಲಾಸ್ 2 ಆ್ಯಂಟಿ ಅರಿಥ್ಮಿಕ್ ಡ್ರಗ್, ಅಯೋಡಿನ್ ಕಂಟೇನಿಂಗ್ ಲಾಂಗ್ ಆ್ಯಕ್ಟಿಂಗ್ ಡ್ರಗ್. ಓಕೆ, ಅಯೋಡಿನ್ ಕಂಟೇನಿಂಗ್ ಲಾಂಗ್ ಆ್ಯಕ್ಟಿಂಗ್ ಡ್ರಗ್ ಇದು ಎಮಿಡಾರೋನ್. ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಮಲ್ಟಿಪಲ್ ಆ್ಯಕ್ಷನ್ಸ್ ಅದಾವು. ಒನ್ ಈಸ್ prolongs APD by blocking potassium channel, simple block. then inactive ಮಾಡ್ತೈತಿ ಸೋಡಿಯಂ ಚಾನಲಿಗೆ, ದೆನ್ ಬ್ಲಾಕ್ಸ್ ಮಾಡ್ತೈತಿ ಕ್ಯಾಲ್ಶಿಯಂ ಚಾನಲಿಗೆ. ಕಂಡಕ್ಷನ್ ಡಿಕ್ರೀಸು, ಎಟೋಪಿಕ್ ಆಟೋಮೆಟಿಸಿಟಿ ಡಿಕ್ರೀಸು, ಇದೆಲ್ಲ ನಾರ್ಮಲ್ ಬರೀದ್ಬಿಡ್ರಿ. ಓಕೆ, ಫಾರ್ಮಕೋಕೈನೆಟಿಕ್ 35 to 65% ಅಬ್ಸಾರ್ಪ್ಷನ್ ಆಗತ್ತೆ ರೀ. ದೆನ್ ಸ್ಲೋ ಆನ್ಸೆಟ್ 2 days to several weeks. ಒಂದು ಗುಳಿಗೆ ತಂದರೆ 2 ದಿನವರೆಗೆ ಒಂದು ಗುಳಿಗೆ ಅಥವಾ ಸೆವರಲ್ ವೀಕ್ಸ್ವರೆಗೂ ಒಂದೇ ಗುಳಿಗೆಯಲ್ಲಿ ವರ್ಕ್ ಆಕತ್ರಿ ಅದು ಅಮಯೋಡೆರೋನ್. ಮೇನ್ಲಿ ಮೆನಿ ಡ್ರಗ್ಸ್ ಇಂಟ್ರಾಕ್ಷನ್ಸ್, ಡ್ಯೂರೇಷನ್ ಆಫ್ ಆ್ಯಕ್ಷನ್ ವೀಕ್ಸ್ ಟು ಮಂತ್ಸ್. ಮೆನಿ ಡ್ರಗ್ ಇಂಟ್ರಾಕ್ಷನ್ಸ್ ನೋಡಿರಿ ಎಷ್ಟು ಯೂಸ್ ಇರ್ತೈತಿ, ಆ ಸೈಡ್ ಎಫೆಕ್ಟ್ ಇರ್ತಾವೆ. ಎಸ್, ಯೂಸಸ್ ಕ್ಯಾನ್ ಬಿ ಯೂಸ್ ಫಾರ್ ಬೋತ್ ಸುಪ್ರಾವೆಂಟ್ರಿಕ್ಯುಲರ್ ಆ್ಯಂಡ್ ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಲ್ಲಿ ಯೂಸ್ ಮಾಡ್ತೇವೆ. ಅಡ್ವರ್ಸ್ ಎಫೆಕ್ಟ್ ಹಾರ್ಟ್ ಬ್ಲಾಕು, ಪಲ್ಮೊನರಿ, ದೆನ್ GI ಡಿಸ್ಟರ್ಬೆನ್ಸು, ಹೈಪೋಥೈರಾಯ್ಡಿಸಮ್ ಆಗೋ ಚಾನ್ಸ್ ಇರ್ತೈತಿ. ನೆಕ್ಸ್ಟ್ ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್ ಕ್ಲಾಸ್ 4 ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್. ಎಸ್ ನೋಡಿರಿ, ನಿಮಗೆ ತೋರಿಸೇ ಬಿಡ್ತೇನೆ ನಾನು ಇಲ್ಲಿಂದ. ಎಸ್, ಇದು ಎಲ್ಲ ಪೊಟ್ಯಾಷಿಯಮ್ ಚಾನಲ್ ಬ್ಲಾಕರ್ಸ್ ಇದು ಯಾವುದು ಅಮಯೋಡೆರೋನ್. ಇಟ್ ಈಸ್ ಅ ಪೊಟ್ಯಾಷಿಯಮ್ ಚಾನಲ್ ಬ್ಲಾಕರ್ಸ್. ಕ್ಲಾಸ್ 1ಅಲ್ಲಿ ಸೋಡಿಯಂ ಚಾನಲ್ ಓದಿದ್ರಿ, ಕ್ಲಾಸ್ 2ಅಲ್ಲಿ ಬೀಟಾ ಅಡ್ರೆನರ್ಜಿಕ್ಲಿ ಪ್ರೊಪೆನಲಾಲ್ ಓದಿದ್ರಿ, ಕ್ಲಾಸ್ 3ಅಲ್ಲಿ ಪೊಟ್ಯಾಷಿಯಮ್ ಚಾನಲ್ ಬ್ಲಾಕರ್ಸ್ ಅದು ಅಮಯೋಡೆರೋನ್ ಓದಿದ್ರಿ, ಕ್ಲಾಸ್ 4ಅಲ್ಲಿ ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್.
ಈ ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸಲ್ಲಿ ಏನು ಹೇಳ್ತಾರೆ ಅವರು, ಇದು ಪೊಟ್ಯಾಷಿಯಂ ಚಾನಲ್ ಬ್ಲಾಕರ್ಸು, ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್. ಎಸ್, ಇನ್ಹಿಬಿಟ್ ದ ಇನ್ವರ್ಡ್ ಮೂವ್ಮೆಂಟ್ ಆಫ್ ಕ್ಯಾಲ್ಶಿಯಂ. ಸೇಮ್ ಅಲ್ಲೂ ಅದ ಓದಿದ್ವಿ, ಎಲ್ಲಿ ಆ್ಯಂಟಿ ಹೈಪರ್ಟೆನ್ಸಿವ್ ಡ್ರಗ್ಗಲ್ಲಿ ಕ್ಯಾಲ್ಶಿಯಂ ಮೂವ್ಮೆಂಟ್ ಇನ್ಹಿಬಿಟ್ ಮಾಡ್ತೈತಿ, ಕಾಂಟ್ರಾಕ್ಟಿಲಿಟಿ ಇನ್ಕ್ರೀಸ್ ಆಕತಿ, ಆಟೋಮೆಟಿಸಿಟಿ ಡಿಕ್ರೀಸ್ ಆಕತಿ, ಕಾಂಟ್ರಾಕ್ಟಿಲಿಟಿ ಡಿಕ್ರೀಸ್ ಆಕತಿ, ಆಟೋಮೆಟಿಸಿಟಿ ಡಿಕ್ರೀಸ್ ಆಕತಿ, ಮತ್ತು ಎ ವಿ ಕಂಡಕ್ಷನು ಡಿಕ್ರೀಸ್ ಆಕತಿ. ಸೇಮ್ ಈ 3 ಪಾಯಿಂಟ್ನ ಫಿಕ್ಸ್ ಇಟ್ಕೋಬೇಕು ಎಲ್ಲದಕ್ಕೆ. ಕಾಂಟ್ರಾಕ್ಟಿಲಿಟಿ, ಆಟೋಮೆಟಿಸಿಟಿ, ಎ ವಿ ಕಂಡಕ್ಷನ್ ಡಿಕ್ರೀಸ್. Example verapamil and diltiazem. These are the 2 examples for calcium channel blockers. ಈಗ ಅವ್ರನ್ನ ರೈಟ್ ದ ಫಾರ್ಮಕಾಲಜಿ ಆಫ್ ದ ವೆರಾಪ್ಯಾಮಿಲ್ ಅಂತ ಹೇಳಿದ್ರೆ ಇದು ಬರೀರಿ ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್. ಆಮೇಲೆ ಇದ್ರ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಬರ್ರಿ, ಸೈಡ್ ಎಫೆಕ್ಟ್ ನೌಸಿಯಾ, ವಾಮಿಟಿಂಗು, ದೆನ್ ದೇರ್ ಇಸ್ ಅ ಚಾನ್ಸ್ ಆಫ್ ದ ಸಮ್ ಡ್ರಗ್ ಇಂಟ್ರಾಕ್ಷನ್, ಡಿಜಿಟಾಲಿಸ್ ಜೊತೆಗೆ ತಗೊಂಡ್ರೆ ಲೀಡ್ಸ್ ಟು ಟಾಕ್ಸಿಸಿಟಿ, ಎಲ್ಲ ಸೈಡ್ ಎಫೆಕ್ಟ್ಸು. ಓಕೆ, ಅಡ್ವರ್ಸ್ ಎಫೆಕ್ಟ್ಸ್. ದೆನ್ ಅದರ್ ಆ್ಯಂಟಿ ಅರಿಥ್ಮಿಯಾಕ್ಸ್, ದಟ್ ಈಸ್ ಮಿಸ್ಲಿನಿಯಸ್, ಎಡಿನೋಸೈನ್, ಪ್ಯೂರಿನ್ ನ್ಯೂಕ್ಲಿಯೋಟೈಡ್ ಹ್ಯಾವಿಂಗ್ ಶಾರ್ಟ್ ಆ್ಯಂಡ್ ರ್ಯಾಪಿಡ್ ಆ್ಯಕ್ಷನ್. ಇದು ಎಡಿನೋಸೈನು ಭಾಳ ಚೆನ್ನಾಗಿದ್ದು. ಮೆಕ್ಯಾನಿಸಮ್ ಆಫ್ ಆ್ಯಕ್ಷನು ಇದು ಏನು ಮಾಡ್ತದಂದರೆ ಅಸಿಟೈಲ್ ಕೋಲಿನ್ ಸೆನ್ಸಿಟಿವ್ ಪೊಟ್ಯಾಷಿಯಂ ಚಾನಲ್ ಆ್ಯಂಡ್ ಕಾಸ್ ಮೆಂಬ್ರೇನ್ ಹೈಪರ್ಪೋಲರೈಸೇಷನ್ ಥ್ರೂ ಇಂಟ್ರಾಕ್ಷನ್ ವಿತ್ A1 ಟೈಪ್ ಆಫ್ ಎಡಿನೋಸೈನ್, GPCRs ಆ್ಯಂಡ್ CSA ನೋಡಲ್ಲಿ ಆ್ಯಕ್ಟ್ ಮಾಡಿ ಪೊಟ್ಯಾಷಿಯಂ ಚಾನಲ್ಸಿಗೆ ಇನ್ಹಿಬಿಟ್ ಮಾಡ್ತೈತಿ. ದೆನ್ IV ಸಪ್ರೆಸಸ್ ಆಟೋಮೆಟಿಸಿಟಿ, AV ಕಂಡಕ್ಷನ್, ಡೈಲೇಟ್ಸ್ ಕೊರೊನರೀಸ್. ಇದ್ರ ಮೆಕ್ಯಾನಿಸಮ್ ಎಡಿನೋಸೈನ್ ಏನು ಮಾಡ್ತೈತಿ, ಸಪ್ರೆಸ್ ಆಟೋಮೆಟಿಸಿಟಿ, AV ಕಂಡಕ್ಷನ್ ಸಪ್ರೆಸ್ ಆಕತಿ, ಆಟೋಮೆಟಿಕ್ಲಿ ಕೊರೊನರೀಸ್ ಡೈಲೇಟ್ ಆದರೆ ಆ್ಯಂಟಿ ಏನದು ಅರಿಥ್ಮಿಯಾ ಇದ್ದರೆ ನಾರ್ಮಲ್ ಆಗಿಬಿಡ್ತಾರೆ. ಡ್ರಗ್ ಆಫ್ ಚಾಯ್ಸ್ ಫಾರ್ PSVT. ನೋಡಿರಿ, PSVT ಅಂದರೆ ಇದು PSVT ಏನಿದೆಯಲ್ಲ ಒಂದು ಹಾರ್ಟ್ ರೇಟ್, ಇದು ಟೇಕಿಕಾರ್ಡಿಯಾ. ಓಕೆ, ಟೇಕಿಕಾರ್ಡಿಯಾ ಸಿವಿಯರ್, ಇದು ಸಿವಿಯರ್ ಟೇಕಿಕಾರ್ಡಿಯಾ ಅಂತ ಹೇಳ್ತಾರೆ PSVT. ಓಕೆ, ಹಾರ್ಟ್ ರೇಟ್ ನಾರ್ಮಲ್ ನೋಡಿರಿ, ಹಾರ್ಟ್ ರೇಟ್ ಏನಿದೆಯಲ್ಲ 60 to 100 ಬೀಟ್ಸ್ ಪರ್ ಮಿನಿಟ್ ಇದ್ದರೆ ಅದು ನಾರ್ಮಲು. 60 ಒಳಗಡೆ ಆದರೆ ಅದು ಬ್ರೈಡಿಕಾರ್ಡಿಯಾ ಆಕತ್ತೆ, ಮತ್ತು ಅಂದರೆ ಲೋ ಹಾರ್ಟ್ ಬೀಟ್, ಲೋ ಹಾರ್ಟ್ ರೇಟ್. 100 ಮೇಲೆ ಹೋದರೆ 110, 115, ದ್ಯಾಟ್ ಲೀಡ್ಸ್ ಟು ದ ಟೆಕಿಕಾರ್ಡಿಯಾ. ಓಕೆ, ಇದು ಡ್ರಗ್ ಆಫ್ ಚಾಯ್ಸು ಎಡಿನೋಸೈನು. ಟೆಕಿಕಾರ್ಡಿಯಾ ಸಿವಿಯರ್ ಕೇಸಲ್ಲಿ ದಿಸ್ ಈಸ್ ದ ಎಡಿನೋಸೈನ್ ಡ್ರಗ್ ಆಫ್ ಚಾಯ್ಸ್. ಇದು ಒಂದು ಪ್ಯೂರಿನ್ ನ್ಯೂಕ್ಲಿಯೋಟೈಡ್. ದೆನ್ ಅಟ್ರೋಪೈನ್ ಯೂಸ್ ಮಾಡ್ತೀವಿ ಸೈನಸ್ ಬ್ರೈಡಿಕಾರ್ಡಿಯಲ್ಲಿ, ಅಂದರೆ ಹಾರ್ಟ್ ರೇಟು 60 ಒಳಗಡೆ ಇದ್ದರೆ ಅವಾಗ ನಾವೇನು ಯೂಸ್ ಮಾಡ್ತೀವಿ, ಅಟ್ರೋಪೈನ್. ದಿಸ್ ಇಸ್ ಆಲ್ಸೋ ಡ್ರಗ್ ಆಫ್ ಚಾಯ್ಸ್. ಡಿಜಿಟಾಲಿಸ್, ಆರ್ಟರಿಯಲ್ ಫಿಬ್ರಿಲೇಷನ್ ಆ್ಯಂಡ್ ಆರ್ಟರಿಯಲ್ ಫ್ಲಟರ್. ಓಕೆ, ಇಟ್ ಈಸ್ ಆಲ್ಸೋ ಗಿವನ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಗಿವನ್ ಇನ್ ದ ಟೆಕಿಕಾರ್ಡಿಯಾದಲ್ಲೂ. ಇದು ಟೆಕಿಕಾರ್ಡಿಯಾದಲ್ಲಿ ಕೊಡೋದಿಲ್ಲ, ಬ್ರೈಡಿಕಾರ್ಡಿಯಾದಲ್ಲಿ ಡಿಜಿಟಾಲಿಸ್ ಕೊಡ್ತೇವೆ. ಡಿಜಿಟಾಲಿಸ್ ಆ್ಯಕ್ಚುಲಿ ಹೈಪರ್ ಟೆನ್ಷನ್ ಇದ್ದರೆ ಲೋ ಮಾಡೋಕ್ಕೆ ಕೊಡ್ತಾರೆ. ಜಾಸ್ತಿ ಬಿ ಪಿ ಇದ್ದರೆ ಓಕೆ ಲೋ ಮಾಡೋಕ್ಕೆ ಕೊಡ್ತಾರೆ. ಜಾಸ್ತಿ ಬಿ ಪಿ ಅಂದರೆ ಏನು, ಹೈ ಬಿ ಪಿ ಅಂದರೆ ಹಾರ್ಟ್ ರೇಟ್ ಜಾಸ್ತಿ, ಲೋ ಮಾಡೋಕ್ಕೆ ಕೊಡ್ತಾರೆ. ಅದಕ್ಕಿಲ್ಲೇ ಬ್ರೈಡಿಕಾರ್ಡಿಯಾಕ್ಕೆ ಟೆಕಿಕಾರ್ಡಿಯಾಕ್ಕೆ ಟ್ರೀಟ್ ಮಾಡೋಕ್ಕೆ ಕೊಡ್ತಾರೆ. ಟೆಕಿಕಾರ್ಡಿಯಾ ಅಂದರೆ ಆ್ಯಕ್ಚುಲಿ ಹೈ ಬಿ ಪಿ ಇರ್ತೈತಿ ಅವರಿಗೆ, ಭಾಳ ಫಾಸ್ಟಾಗಿ ಹಾರ್ಟ್ ಬೀಟ್ ಬ್ಲಬ್ ಬೀಟ್ ಹಾಕಂತ ಹೋಗ್ತೈತಿ. ದ್ಯಾಟ್ ಲೀಡ್ಸ್ ಟು ದ ಟೆಕಿಕಾರ್ಡಿಯಾ ಅಂದರೆ ಹೈ ಬಿ ಪಿ. ಡಿಜಿಟಾಲಿಸ್ ಕೊಡ್ತಾರೆ ಅಲ್ಲಿ ಹೈ ಬಿ ಪಿ. ಓಕೆ, ದೆನ್ ಮ್ಯಾಗ್ನೀಷಿಯಮ್ ಸಲ್ಫೇಟ್, ಡಿಜಿಟಾಲಿಸ್ ಇಂಡ್ಯೂಸ್ಡ್ ಅರಿಥ್ಮಿಯಾಸ್. ಅಂದರೆ ಟಾಕ್ಸಿಕ್ ಆದರೆ ಡಿಜಿಟಾಲಿಸ್ ಟಾಕ್ಸಿಸಿಟಿಗೆ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಕೊಟ್ಟು ಅವ್ರದ್ದು ಟಾಕ್ಸಿಕ್ ನೇಚರ್ ರೆಡ್ಯೂಸ್ ಮಾಡ್ತಾರೆ. ಎಸ್, ದೀಸ್ ಆರ್ ಸಮ್ ಆ್ಯಂಟಿ ಅರಿಥ್ಮಿಕ್ ಡ್ರಗ್ಸ್. ನೆಕ್ಸ್ಟ್ ಈಸ್ ನಮ್ಮದು ಆ್ಯಂಟಿ ಹೈಪರ್ಲಿಪಿಡೆಮಿಕ್ ಡ್ರಗ್ಸ್. ಓಕೆ, ಲಿಪಿಡ್ ಕಂಟೆಂಟ್ ಜಾಸ್ತಿ ಆದರೆ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಅಂತ ಹೇಳಿ ಕರಿತೀವಿ ರೀ ಇನ್ ಜನರಲ್. ಆ್ಯಂಟಿ ಹೈಪರ್ಲಿಪಿಡಿಕ್ ಫ್ಯಾಟು, ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ ಲೆವೆಲ್ ಜಾಸ್ತಿ ಆದರೆ ಬಾಡಿಯಲ್ಲಿ, ಫ್ಯಾಟ್ ಜಾಸ್ತಿ ಆದರೆ ಓಕೆ ಯಾವ ಡ್ರಗ್ ಕೊಡ್ತಾರೆ, ಯಾವ ಟ್ರೀಟ್ಮೆಂಟ್ ಕೊಡ್ತಾರೆ, ಅದ್ರ ಬಗ್ಗೆ ಓದೋಣ ಇಲ್ಲಿ. ಕ್ಲಿಯರ್? ಸೊ ಡಿಸ್ಕಸ್ ವಾಟ್ ಈಸ್ ಅ ಹೈಪರ್ ಲಿಪಿಡಿಮಿಯಾ. ಓಕೆ, ಆ್ಯಂಟಿ ಹೈಪರ್ ಲಿಪಿಡಿಮಿಯಲ್ಲಿ ಮೊದಲು ಇದು ಹೈಪರ್ ಲಿಪಿಡಿಮಿಯಾ ಅಂದರೆ ಏನು ಡಿಸ್ಕಸ್ ಮಾಡೋಣ. ನೋಡ್ರಿ, ಎ ಕಂಡೀಷನ್ ಇನ್ ವಿಚ್ ದೇರ್ ಆರ್ ಹೈ ಲೆವೆಲ್ಸ್ ಆಫ್ ಫ್ಯಾಟ್ ಪಾರ್ಟಿಕಲ್ಸ್ ಡೆಪಾಸಿಟೆಡ್ ಇನ್ ದ ಬ್ಲಡ್. ಕ್ಲಿಯರ್? ಅಂದರೆ ಫ್ಯಾಟ್ ಪಾರ್ಟಿಕಲ್ಸ್ ಏನಾದ್ರು ಜಾಸ್ತಿ ಡೆಪಾಸಿಟ್ ಹಾಕಂತ ಹೋದರೆ ಅದಕ್ಕೇನಂತೀವಿ ಹೈಪರ್ ಲಿಪಿಡಿಮಿಯಾ. ಫ್ಯಾಟ್ ಈಸ್ ನಥಿಂಗ್ ಬಟ್ ಲಿಪಿಡ್ ಕಂಟೆಂಟ್ ಏನಾದ್ರು ಜಾಸ್ತಿ ಡೆಪಾಸಿಟ್ ಹಾಕಂತ ಹೋದರೆ ನಮ್ಮ ಬ್ಲಡ್ಡಲ್ಲಿ ಓಕೆ ದ್ಯಾಟ್ ಲೀಡ್ಸ್ ಟು ಲಿಪಿಡಿಮಿಯಾ, ಹೈಪರ್ ಜಾಸ್ತಿ ಲಿಪಿಡಿಮಿಯಾ. ಎಲಿವೇಟೆಡ್ ಪ್ಲಾಸ್ಮಾ ಲೆವೆಲ್ ಆಫ್ ಲಿಪಿಡ್ಸ್ ಆರ್ ಡೆಪಾಸಿಟೆಡ್ ಇನ್ ದ ಫಾರ್ಮ್ ಆಫ್ ಲೈಪೋಪ್ರೋಟೀನ್. ಓಕೆ, ಇದು ಏನು ಪ್ಲಾಸ್ಮಾ ಲೆವೆಲ್ಸ್ ಆಫ್ ಲಿಪಿಡ್ ಇರ್ತದಲ್ಲ, ಲೈಪೋಪ್ರೋಟೀನ್ ಆಗಿ ನಮ್ಮ ಬ್ಲಡ್ಡಲ್ಲಿ ಡೆಪಾಸಿಟ್ ಹಾಕಂತ ಚಲೋ ಹಾಕಂತ ಹೋಗಿ. ಇಲ್ಲಿ ನಿಮಗೆ ಕಾಣುತ್ತೆ ಫಿಗರ್ ನೋಡಿರಿ, ಇದು ಏನು ಯೆಲ್ಲೋ ಕಲರ್ ಕಾಣುತ್ತಲ್ಲ ಇದೇ ಲೈಪೋಪ್ರೋಟೀನು. ಇದು ಡೆಪಾಸಿಟ್ ಹಾಕಂತ ಎಷ್ಟು ಡೆಪಾಸಿಟ್ ಹಾಕಂತ ಬರ್ತದೋ ಅಷ್ಟು ರೆಸ್ಟ್ರಿಕ್ಟ್ ಮಾಡ್ತದೆ ಬ್ಲಡ್ ಫ್ಲೋಗೆ. ಬ್ಲಡ್ ಫ್ಲೋ ಏನೋ ರೆಸ್ಟ್ರಿಕ್ಟ್ ಆದರೆ ಆಟೋಮೆಟಿಕ್ಲಿ ಏನು ಆಕದ್ರಿ, ಭಾಳಷ್ಟು ಕಾರ್ಡಿಯಾಕ್ ಪ್ರಾಬ್ಲಮ್ ಬರ್ತವೆ, ಸ್ಟ್ರೋಕ್ ಆಕತಿ. ಅಂದರೆ ಎಲ್ಲ ಭಾಗಕ್ಕೆ ಬ್ಲಡ್ ಹೋಗೋದಿಲ್ಲ. ದೇರ್ ಮೇ ಬಿ ಚಾನ್ಸಸ್ ಆಫ್ ದ ಸ್ಟ್ರೋಕ್ ಮತ್ತು ಹಾರ್ಟ್ ಅಟ್ಯಾಕ್ ಆಗೋದು ಚಾನ್ಸ್ ಇರ್ತೈತಿ. ಎಕ್ಸಾಂಪಲ್ ಲಿಪಿಡ್ಸ್ ಲೈಕ್ ಕೊಲೆಸ್ಟ್ರಾಲ್ ಆ್ಯಂಡ್ ದ ಟ್ರೈಗ್ಲಿಸರೈಡ್ಸ್. ದೆನ್ ದೀಸ್ ಲಿಪಿಡ್ಸ್ ಕ್ಯಾನ್ ಡೆಪಾಸಿಟ್ ಇನ್ ಬ್ಲಡ್ ವೆಸಲ್ಸ್
vessel walls and restrict blood flow, then these creates a risk of heart attack and stroke. Clear? ಎಸ್ ಕಾಸಸ್ ಆಫ್ ಹೈಪರ್ಲಿಪಿಡಿಮಿಯಾಸ್ ಏನೇನ್ರಿ ಕಾಸಸ್ಸು ಎದ್ರಿಗಿಂತ ಬರ್ಬೋದು ಇದು ಒಂದು ಡಯಟ್ ಆ್ಯಂಡ್ ಹೆರಿಡೇಟರಿ ಫ್ಯಾಕ್ಟರ್ಸ್, ಆಯಿಲಿ ಐಟಮ್ಸ್ ತಿನ್ನೋದು, ನನ್ನ ಹೈಪೋಥೈರಾಯ್ಡಿಸಮ್ ಪೇಷಂಟಿಗೆ, ನೆಫ್ರೋಟಿಕ್ ಸಿಂಡ್ರೋಮ್ ಪೇಷಂಟಿಗೆ. ನೆಫ್ರೋಟಿಕ್ ಅಂತ ಹೇಳಿದರೆ ಪ್ರೋಟೀನ್ ಏನಿದೆಯಲ್ಲ ಯೂರಿನಲ್ಲಿ ಎಕ್ಸಸ್ ಆಗಿ ರಿಲೀಸ್ ಆಗ್ತಾ ಇರ್ತೈತಿ, ಅದು ನೆಫ್ರೋಟಿಕ್ ಸಿಂಡ್ರೋಮ್ ಅಂತಾರೆ. ಅವಾಗೂ ಸಹ ಈ ಡಿಸೀಸ್ ಬರ್ತದೆ. ದೆನ್ ಅನಾರೋಕ್ಸಿಯಾ ನರ್ವೋಸಾ. ಅನಾರೋಕ್ಸಿಯಾ ನರ್ವೋಸಾ ಅಂದರೆ ದಿಸ್ ಇಸ್ ದ ಲಾಸ್ ಆಫ್ ಎಪಟೈಟ್, ಹೊಟ್ಟೆನ ಶೋ ಆಗಲ್ಲ ಅವರಿಗೆ. ಅವ್ರೇನು ತಿಳ್ಕೊಂಡಿರ್ತಾರೆ ಅಂದರೆ ಈ ಪೇಷಂಟ್ಸು ನಾನು ಎಲ್ಲಿ ತಿಂದರೆ ಎಕ್ದಮ್ ದಪ್ಪ ಆಗಿಬಿಡ್ತಾನೆ, ಅದು ಹೆದರಿಕೆ ಅವರಿಗೆ. ದ್ಯಾಟ್ ಈಸ್ ಒನ್ ನರ್ವೋಸಾ ಪ್ರಾಬ್ಲಮ್, ನರ್ವಸ್ ಪ್ರಾಬ್ಲಮ್, ಅನಾರೋಕ್ಸಿಯಾ ನರ್ವೋಸಾ. ದೆನ್ ಸಿಸ್ಟಮಿಕ್ ಲೂಪಸ್ ಎರಿಥ್ಮಿಮಟೋಸಸ್, ಇದು ಏನಂತ ಹೇಳಿದರೆ ಸಿಸ್ಟಮಿಕ್ ಲೂಪಸ್, ದಿಸ್ ಈಸ್ ದ ಆಟೋ ಇಮ್ಯೂನ್ ಡಿಸಾರ್ಡರ್, ಸೆಲ್ಫ್ ಇಮ್ಯೂನ್ ಡಿಸ್ಟ್ರಕ್ಷನ್. ಆ ಇಮ್ಯೂನ್ ಸಿಸ್ಟಮ್ ಅವ್ರದ್ದೇ ಆದ ಸೆಲ್ಸಿಗೆ ಡಿಸ್ಟ್ರಾಯ್ ಮಾಡ್ತದೆ. ಒಬ್ಯಾಸಿಟಿ, ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಸ್ಮೋಕಿಂಗ್, ದೆನ್ ಡಯಾಬಿಟೀಸ್, ಪ್ರೆಗ್ನೆನ್ಸಿಯಲ್ಲಿ, obstructive liver disease and acute hepatitis. ಓಕೆ, ದೀಸ್ ಆರ್ ದ ಸಮ್ ಕಾಸಸ್ ಫಾರ್ ಹೈಪರ್ಲಿಪಿಡಿಮಿಯಾ. ಸಿಮ್ಟಮ್ಸ್ ನೋಡೋಣ. ಸಿಮ್ಟಮ್ಸಲ್ಲಿ ಏನಂದರೆ ಲೂಸ್ ಟೂಲ್ಸು, ದೆನ್ ಡಿಪ್ರೆಷನ್, ಸ್ಟಮಕ್ ಡಿಸ್ಟೆನ್ಷನ್, ಪೂರ್ ಎಪಟೈಟ್, ವೇಟ್ ಗೇನ್, ಹಾರ್ಟ್ ಪೇನ್, ಒಬ್ಯಾಸಿಟಿ, ಡಯಾಬಿಟೀಸ್, ಹಾರ್ಟ್ ಅಟ್ಯಾಕ್, then stroke, peripheral arterial disease, then carotid artery disease. These all are the symptoms. ಈ symptoms ಇದ್ದರೆ the patient is suffering from majorly the patient is suffering from hyperlipidemia, ಅಂದರೆ ಕೊಲೆಸ್ಟ್ರಾಲ್ ಬಂದೈತಿ ಅಂತೇಳಿ ಹೇಳ್ತಾರೆ. ಎಸ್, ಕ್ಲಾಸಿಫಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ನೋಡ್ರಿ ಇಲ್ಲಿ 1 2 3 4 5 6 7 ಕ್ಲಾಸಿಫಿಕೇಷನ್ ಅದು. ಮೊದಲು ಎಲ್ಲ 7 ಕ್ಲಾಸಿಫಿಕೇಷನ್ ಬರ್ರಿ. ಯು ಕ್ಯಾನ್ ಎಕ್ಸ್ಪ್ಲೇನ್ ಅಟ್ ಲೀಸ್ಟ್ ಎನಿ 3 ಇಫ್ ದೇ ಆಸ್ಕ್. ಓಕೆ, HMG coenzyme A inhibitors, lovastatin, atorvastatin, then fibrates, clofibrate, fenofibrate, bile acid sequestrants, cholestyramine and colestipol, LDL, okay, low density lipoprotein oxidation inhibitor, that is a Probucol, then pyridine derivatives, nicotinamide, nicotinic acid, cholesterol absorption inhibitors, azitimb, miscellaneous beta sitosterol and dextrothyrosin. These all are the classifications of the anti-hyperlipidemic agents or drugs. Clear? Yes, let's study the first about the HMG coenzyme A inhibitors. HMG coenzyme A reductase inhibitors. ಇವೇನು ಮಾಡ್ತವೆ ಅಂತ ಹೇಳಿದರೆ HMG ಇದು ಜನರಲ್ ಆಗಿ ಹೇಳ್ತಾನೆ ನಿಮಗೆ, ಇದು ಕೊಲೆಸ್ಟ್ರಾಲು ಪ್ರಿಪೇರ್ ಆಗ ಕೊಡೋದಿಲ್ಲ. ಓಕೆ, ಕೊಲೆಸ್ಟ್ರಾಲ್ ಪ್ರಿಪೇರ್ ಆಗೋದು ಮೆವಲೋನಿಕ್ ಪಾತ್ವೆ ಅಂಥೇಳಿ ಒಂದು ಪಾತ್ವೆ ಇರ್ತೈತಿ. ಓಕೆ, ಆ ಪಾತ್ವೆಯಿಂದ ಮೆವಲೋನಿಕ್ ಆ್ಯಸಿಡ್ ಲಿಬರೇಟ್ ಆಕತಿ. ಮೆವಲೋನಿಕ್ ಆ್ಯಸಿಡ್ ಲಿಬರೇಟ್ ಆದರೆ ದ್ಯಾಟ್ ಲೀಡ್ಸ್ ಟು ಸಿಂಥಸಿಸ್ ಆಫ್ ದ ಕೊಲೆಸ್ಟ್ರಾಲ್. ಕೊಲೆಸ್ಟ್ರಾಲಿಗೆ ಇದು ಹೋಗಿ ಇನ್ಹಿಬಿಟ್ ಮಾಡಿಬಿಡ್ತೈತಿ. ಅಟ್ ದಟ್ ಟೈಮ್ ದೇರ್ ಈಸ್ ನೋ ಚಾನ್ಸ್ ಆಫ್ ದ ಡೆಪಾಸಿಷನ್ ಆಫ್ ದ ಕೊಲೆಸ್ಟ್ರಾಲ್. ಎಕ್ಸಾಂಪಲ್ ನೋಡ್ರಿ, ಲೋವಾಸ್ಟೇಟಿನ್, ಅಟ್ರೋವಾಸ್ಟೇಟಿನ್, ರೋಸುವಾಸ್ಟೇಟಿನ್ 5 to 40 mg per day ತಗೋಬೋದು. ಮೆಕ್ಯಾನಿಸಮ್ ಏನಾಕತಿ, ಇಟ್ ಈಸ್ ಅನಲಾಗ್ ಆಫ್ HMG, ದಟ್ ಈಸ್ 3-hydroxy 3-methyl ಗ್ಲುಟಾರಿಲ್ ಕೋಎನ್ಸೈಮ್. HMG ಏನಂತಾರೆ, 3-hydroxy 3-methyl, G ಅಂದರೆ ಗ್ಲುಟಾರಿಲ್ ಕೋಎನ್ಸೈಮ್ A. HMG coenzyme A reductase catalyzes synthesis of mevalonic acid from HMG coenzyme A and is the rate limiting setup in cholesterol biosynthesis, leads to upregulation of LDL receptors in liver. ಓಕೆ, ಇದು ಏನು ಮಾಡ್ತೈತಿ, ಮತ್ತು ರೆಗ್ಯುಲೇಷನ್ ಆಫ್ LDL ರಿಸೆಪ್ಟಾರ್ಸ್ ಲೀಡ್ಸ್ ಟು ಅಪ್ ರೆಗ್ಯುಲೇಷನ್. ಏನು ಎಕ್ಸಸ್ ಆಫ್ ಕೊಲೆಸ್ಟ್ರಾಲ್ ಹೊರಗೆ ಬಂದಿರ್ತದಲ್ಲ ಅದು ಮತ್ತು ಅಪ್ ರೆಗ್ಯುಲೇಟ್ ಮಾಡ್ತೈತಿ, ಮತ್ತು ತೊಗೊಂಬಿಡ್ತದೆ ಲಿವರಿಗೆ ಕೊಟ್ಬಿಡ್ತೈತೆ ವಾಪಸ್ಸು. ಓಕೆ, ಇದು LDL ಮತ್ತು HDL ಭಾಳ ಇಂಪಾರ್ಟೆಂಟ್ ನೀವು ಕಲಿಯೋದು. LDL ಅಂದರೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, HD ಅಂದರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್. ಇದು ಎರಡರಲ್ಲಿ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಗುಡ್ ಕೊಲೆಸ್ಟ್ರಾಲ್. ಓಕೆ, ಒಳ್ಳೆಯದಿದು ಇದ್ದರೆ. ಆದರೆ LDL ಏನಿದೆಯಲ್ಲ ಇಟ್ ಈಸ್ ಲೋ ಡೆನ್ಸಿಟಿ, ಅದು ತೂಕ ಕಡಿಮೆ ಇರ್ತೈತಿ. ಆ ತೂಕ ಕಡಿಮೆ ಇದ್ದರಿಂದ ಅದು ಏನು ಮಾಡ್ತದೆ ಅಂದರೆ ವಾಲ್ಸಿಗೆ ಹೋಗಿ ಎಕ್ದಮ್ ಅಟ್ಯಾಚ್ ಆಗಿಬಿಡ್ತೈತಿ. ಓಕೆ, ಹಂಗೆ ಡೆಪಾಸಿಷನ್ ಆಗಿ ಎಲ್ಲ ರೆಸ್ಟ್ರಿಕ್ಟ್ ಮಾಡಿಬಿಡ್ತದೆ ಬ್ಲಡ್ ಫ್ಲೋಗೆ. ದಟ್ ಈಸ್ ಲೋ ಡೆನ್ಸಿಟಿ ಕೊಲೆಸ್ಟ್ರಾಲ್ ಈಸ್ ಲೈಪೋಪ್ರೋಟೀನ್ ಈಸ್ ವೆರಿ ಡೇಂಜರಸ್ ಅನ್ನೋದು. ಈ ಯೂಸಸ್ ನೋಡ್ರಿ ಇದ್ರದ್ದು HMG coenzyme inhibitors. That is great for all hyperlipidemias involving increased level of LDL or cholesterol. Then atherosclerosis ಅಲ್ಲೇ ಕೊಡ್ತಾರೆ, prevention of the stroke, then primary prevention of the CAD, coronary arterial disease ಗೆ ಕೊಡ್ತಾರೆ. Then
ಮೇಜರ್ ಸೈಡ್ ಎಫೆಕ್ಟ್ಸು ಹೆಡೇಕ್, ನೌಸಿಯಾ, ಸ್ಲೀಪ್ ಡಿಸ್ಟರ್ಬೆನ್ಸ್ ಇದೆಲ್ಲ ನಾರ್ಮಲ್ ಬರೀರಿ. ದೆನ್ ಡ್ರಗ್ ಇಂಟ್ರಾಕ್ಷನ್ ಲೋವಾಸ್ಟೇಟಿನ್, ಅಟ್ರೋವಾಸ್ಟೇಟಿನ್. ನೋಡಿರಿ ಸಿಂಪಲ್ ಡ್ರಗ್ ಇಂಟ್ರಾಕ್ಷನು ಇದು ಏನೇ ಇರಲಿ, ಅಟ್ರೋವಾಸ್ಟೇಟಿನ್, ರೋವಾಸ್ಟೇಟಿನ್, ಇದು ವಿ ಕೆನಾಟ್ ಟೇಕ್ ವಿತ್ ದಟ್ ವಾರ್ಫರಿನ್ ಜೊತೆಗೆ ತೊಗೊಳಕ್ಕೆ ಬರೋಲ್ಲ. ಇದು ಏನು ಲೋವಾಸ್ಟೇಟಿನ್, ಅಟ್ರೋವಾಸ್ಟೇಟಿನ್ ದೆನ್ ಇದೇನಿದೆಯಲ್ಲ ಇದು ವಾರ್ಫರಿನ್ ಜೊತೆಗೆ ಪೊಟೆಂಟ್ ಎಫೆಕ್ಟ್ ತೋರಿಸ್ತದೆ. ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡಿಬಿಡ್ತೈತೆ ಎಫೆಕ್ಟ್. ಎಕ್ದಮ್ ನೋಡಿರಿ ಜಾಸ್ತಿ ಏನಾರು ಎಫೆಕ್ಟ್ ತೋರಿಸಿದ್ರೆ ಏನಾಕತಿ, ದೇಟ್ ಲೀಡ್ಸ್ ಟು ದ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಸತ ಅದು ಇನ್ಹಿಬಿಟ್ ಮಾಡಿಬಿಡ್ತೈತಿ. ಕೊಲೆಸ್ಟ್ರಾಲ್ ಇಲ್ಲ ಅನ್ಸಿದ್ರೆ ಬಾಡಿ ಒಳಗಡೆ ಏನಾಗತ್ತೆ ರೀ, ಎನರ್ಜಿನೂ ಪ್ರೊಡ್ಯೂಸ್ ಆಗಲ್ಲ. ವೆರಿ ಇಂಪಾರ್ಟೆಂಟ್, ಕೊಲೆಸ್ಟ್ರಾಲ್ ಬೇಕು, ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಬೇಕು ಎನರ್ಜಿ ಪ್ರೊಡಕ್ಷನ್ ಮಾಡಲಿಕ್ಕೆ, ಟೆಸ್ಟೋಸ್ಟೆರಾನ್ ಲೆವೆಲ್ ಇನ್ಕ್ರೀಸ್ ಮಾಡಲಿಕ್ಕೆ, ಓಕೆ, ಸ್ಟೆರಾಯ್ಡ್ಸ್ ಪ್ರಿಪೇರ್ ಮಾಡಲಿಕ್ಕೆ ಬೇಕು. ಓಕೆ, ಆದರೆ ಇದು ಇಫ್ ಇಟ್ ರಿಯಾಕ್ಟ್ಸ್ ವಿತ್ ದ ವಾರ್ಫರಿನ್ ಅಂತ ಹೇಳಿದ್ರೆ ಅದು ಡ್ರಗ್ಗಿಂದು ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ವರ್ಕ್ ಮಾಡೋಕ್ಕೆ ಕೊಡೋಲ್ಲ. ದೆನ್ ದ ಡ್ರಗ್ ಗೆಟ್ ಮೋರ್ ಪೊಟೆಂಟ್, ಎಕ್ದಮ್ ಜಾಸ್ತಿ ಪೊಟೆಂಟ್ ಆಗಿಬಿಡುತ್ತೆ. ಕ್ಲಿಯರ್. ನೆಕ್ಸ್ಟ್ ಒನ್ ಈಸ್ ಫೈಬ್ರೇಟ್ಸ್. ಫೈಬ್ರೇಟ್ಸ್ ಇಸ್ ಅವರ್ ನೆಕ್ಸ್ಟ್ ಕ್ಲಾಸಿಫಿಕೇಶನ್. ಇಲ್ಲಿ ಎಕ್ಸಾಂಪಲ್ಸ್ ಗೆಮ್ಫಿಬ್ರೋಸಿಲ್, ದೆನ್ ಫಿನೋಫೈಬ್ರೇಟ್. ಓಕೆ, ದೆನ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ನೋಡೋಣ. ಆಕ್ಟಿವೇಶನ್ ಆಫ್ ನ್ಯೂಕ್ಲಿಯರ್ ಟ್ರಾನ್ಸ್ಕ್ರಿಪ್ಷನ್ ರಿಸೆಪ್ಟಾರ್ ಟು ಇನ್ಕ್ರೀಸ್ LPL ಸಿಂಥಸೈಸಸ್. ಓಕೆ, ದಟ್ ಈಸ್ ಫೈಬ್ರೇಟ್ಸ್ ಏನು ಮಾಡ್ತದೆ ಅಂತ ಹೇಳಿದರೆ ದೇ ವಿಲ್ ರಿಮೂವ್ ದ VLDL ಫ್ರಮ್ ಪ್ಲಾಸ್ಮಾ. ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಏನು ಮಾಡ್ತಾವೆ, ರಿಮೂವ್ ಮಾಡ್ತಾವೆ ಪ್ಲಾಸ್ಮಾದಲ್ಲಿ. ಓಕೆ, ದೆನ್ ಲೈಪೋಪ್ರೋಟೀನ್ ಸಿಂಥಸೈಸ್ ಮಾಡ್ತಾವೆ. ಓಕೆ, ಎಷ್ಟು ಚೆನ್ನಾಗಿರೋ ಲೈಪೋಪ್ರೋಟೀನ್, ಆ ಲೈಪೋಪ್ರೋಟೀನು VLDLಗೆ ಇನ್ಹಿಬಿಟ್ ಮಾಡ್ತದೆ. ಅಂದರೆ ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಏನು ಇರ್ತಾವಲ್ಲ ಅದಕ್ಕೆ ಸಿಂಥಸೈಸ್ ಮಾಡೋಕ್ಕೆ ಕೊಡೋದಿಲ್ಲ. ಥೆರಪಿಟಿಕ್ ಯೂಸ್ ಲೈಪೋಪ್ರೋಟೀನಿಮಿಯಾ, ಟೈಪ್ 3 ಟೈಪ್ ಆಫ್ ದ ಲೈಪೋಪ್ರೋಟೀನಿಮಿಯಾ. ಓಕೆ, ದೆನ್ ಹೈಪರ್ ಟ್ರೈಗ್ಲಿಸರೈಡಿಮಿಯಾಸ್ ಅಂದರೆ ಎಕ್ದಮ್ ಟ್ರೈಗ್ಲಿಸರೈಡ್ ಲೆವೆಲ್ ಇದ್ದರೂ ಇದು ಕೊಡ್ತಾರೆ. ದೆನ್ ಫ್ಯಾಮಿಲಿ ಪ್ರಾಬ್ಲಮ್ ಇದ್ರೂ ಒಂದೊಂದ್ಸಲ ಬರ್ತದೆ. ಜೆನೆಟಿಕ್ ಪ್ರಾಬ್ಲಮ್ ನಿಂತರೂ, ಇದು ಹೆರಿಡಿಟಿ ಪ್ರಾಬ್ಲಮ್ ನಿಂತರೂ ಇದು ಹೈಪರ್ ಲಿಪಿಡಿಮಿಯಾ ಬರೋ ಚಾನ್ಸಸ್ ಇರ್ತೈತೆ. ಅವಾಗೂ ಈ ಡ್ರಗ್ ಕೊಡ್ತೇವೆ ಫಿನೋಫೈಬ್ರೇಟ್. ದೆನ್ ಯೂಸ್ಫುಲ್ ಫಾರ್ ಪ್ರೋಟ್ರಿಟ್ರಸ್ ಇನ್ ಬೈಲೇರಿ ಅಬ್ಸ್ಟ್ರಾಕ್ಷನ್, ಇನ್ಫ್ಲಮೇಷನಲ್ಲಿ ಕೊಡ್ತೇವೆ. ಈಚಿಂಗ್ ಏನಾರಾದರೆ ಅಂದರೆ ಇನ್ ಸಮ್ ಪೇಷಂಟ್ ದೇರ್ ಈಸ್ ಅ ಪ್ರೊಡಕ್ಷನ್ ಆಫ್ ಹೆವಿ ಲೆವೆಲ್ ಆಫ್ ಬೈಲ್ ಆ್ಯಸಿಡ್ಸ್, ಅಲ್ಲಿ ಕೊಡ್ತೇವೆ ಫೈಬ್ರೇಟ್ಸ್. ಮೇಜರ್ ಸೈಡ್ ಎಫೆಕ್ಟ್ಸು ಸ್ಕಿನ್ ರ್ಯಾಶ್, ಗ್ಯಾಸ್ಟ್ರೋ ಇಂಟೆಸ್ಟೈನಲ್, ನೌಸಿಯಾ, ಬ್ಲಾಟಿಂಗ್, ಕ್ರ್ಯಾಂಪಿಂಗ್, ದೆನ್ ಲೋ ಬ್ಲಡ್ ಸೈಕ್ಲೋಸ್ಪುರಿನ್ ಲೆವೆಲ್. ಓಕೆ, ಇದೆಲ್ಲ ನಾರ್ಮಲ್. ದೆನ್ ಅಬ್ಸಾರ್ಪ್ಷನ್ ಆಫ್ ಡಿಮಿನಿಷ್ಡ್ ಬೈ ಬೈಲ್ ಆ್ಯಸಿಡ್ ಸಿಕ್ವೆ. ವಾರ್ಫರಿನ್ ಆ್ಯಕ್ಷನ್ ಪೊಟೆಂಟ್ ಮಾಡ್ತಾ ಅಂದರೆ ಇನ್ಕ್ರೀಸ್ ಮಾಡ್ತದೆ ವಾರ್ಫರಿನ್ ಆ್ಯಕ್ಷನ್. ವಾರ್ಫರಿನ್ ಏನಾರು ಡ್ರಗ್ ಕೊಟ್ಟೆ, ವಾರ್ಫರಿನ್ ಇಟ್ ಈಸ್ ಅ ಕಾಗುಲೆಂಟ್, ನೆನಪಿಡ್ಕಾರಿ, ಕಾಗುಲೆಂಟ್ ಇದು. ವಾರ್ಫರಿನ್ ಏನಾರು ನಾವು ಇದ್ರ ಜೊತೆಗೆ ಕೊಟ್ಟರೆ ದ್ಯಾಟ್ ಲೀಡ್ಸ್ ಟು ಪೊಟೆಂಟ್ ಆಫ್ ದ ಡ್ರಗ್ ಇನ್ನೂ ಸ್ವಲ್ಪ ಪೊಟೆಂಟ್ ಮಾಡ್ತೈತಿ. ಅದಕ್ಕೆ ನಾವು ಆ್ಯಕ್ಚುಲಿ ಇದು ಯೂಸ್ ಮಾಡೋದಿಲ್ಲ. ಯೂಸ್ ಮಾಡಿದರೂ ಸಹ ವಾರ್ಫರಿನ್ ಡೋಸ್ ಕಡಿಮೆ ಮಾಡಿಬಿಡ್ತೇವೆ. ದೆನ್ ಬೈಲ್ ಆ್ಯಸಿಡ್ ಸಿಕ್ವೆಸ್ಟ್ರೆಂಟ್ಸ್, ಕೊಲೆಸ್ಟ್ರಮೈನ್ ಆ್ಯಂಡ್ ಕೊಲಿಸ್ಟಿಪಾಲ್. ದೀಸ್ ಆರ್ 2 ಎಕ್ಸಾಂಪಲ್ಸ್ ಇನ್ ಬೈಲ್ ಆ್ಯಸಿಡ್ ಸಿಕ್ವೆಸ್ಟ್ರೆಂಟ್ಸ್. ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಏನು ಮಾಡ್ತದಂದರೆ anion exchange resin binds bile acid in intestinal lumen preventing enterohepatic circulation. This increase excretion of bile which is made from the cholesterol. ಆ್ಯಕ್ಚುಲಿ ಏನು ಮಾಡ್ತದಂದರೆ ಇದು ಬೈಲ್ ಆ್ಯಸಿಡ್ಸಿಗೆ ಬೈಂಡ್ ಆಗಿ ಪ್ರಿವೆಂಟ್ ಮಾಡ್ತತಿ ಎಂಟೆರೋಹೆಪ್ಯಾಟಿಕ್ ಸರ್ಕ್ಯುಲೇಷನ್. ಎಂಟೆರೋಹೆಪ್ಯಾಟಿಕ್ ಸರ್ಕ್ಯುಲೇಷನ್ ಎದಕ್ಕೆ ಬೇಕು, ಕೊಲೆಸ್ಟ್ರಾಲ್ ಫಾರ್ಮ್ ಆಗಲಿಕ್ಕೆ ಬೇಕು. ಓಕೆ, ಅದಕ್ಕೆ ಇದು ಬೈಲ್ ಆ್ಯಸಿಡ್ ಸಿಕ್ವೆಸ್ಟ್ರೆಂಟ್ಸ್ ಅಲ್ಲೋಗಿ ಬೈಂಡ್ ಆಗಿ ಕೊಲೆಸ್ಟ್ರಾಲ್ ಪ್ರಿಪೇರ್ ಮಾಡೋಕ್ಕೆ ಕೊಡೋದಿಲ್ಲ. ದಿಸ್ ಕಾಸಸ್ ಆ್ಯನ್ ಅಪ್ ರೆಗ್ಯುಲೇಷನ್ ಆಫ್ ಹೆಪ್ಯಾಟಿಕ್ LDL, ಲೋ ಡೆನ್ಸಿಟಿ ಲೈಪೋಪ್ರೋಟೀನಿಗೆ ಮತ್ತು ಅದು ವಾಪಸ್ ತಗೊಂತೈತಿ ಆ್ಯಂಡ್ ಇನ್ಕ್ರೀಸ್ ದ ಪ್ರೊಡಕ್ಷನ್ ಆಫ್ ದ ಕೊಲೆಸ್ಟ್ರಾಲ್. ಓಕೆ, ಹೈ ಡೆನ್ಸಿಟಿ ಲೆವೆಲ್ ಲೈಪೋಪ್ರೋಟೀನ್ ಇನ್ಕ್ರೀಸ್ ಆಕತಿ, ಆದರೆ ಲೋ ಡೆನ್ಸಿಟಿ ಲೆವೆಲು ಇಲ್ಲಿ ಕಡಿಮೆ ಆಗಿಬಿಡ್ತೈತಿ ಆಟೋಮೆಟಿಕ್ಲಿ ಬೈ ದ ಯೂಸ್ ಆಫ್ ದಿಸ್ ಬೈಲ್ ಆ್ಯಸಿಡ್ ಸಿಕ್ವೆಸ್ಟ್ರೆಂಟ್ಸ್. ಥೆರಪಿಟಿಕ್ ಯೂಸ್ ಹೈಪರ್ಲಿಪಿಡಿಮಿಯಾಸಲ್ಲಿ ಕೊಡ್ತಾರೆ. ದೆನ್ ಇನ್ಕ್ರೀಸಸ್ ಐಸೋಲೇಟೆಡ್ ಸಪ್ರೇಷನ್ ಆಫ್ ದ LDL ಅಲ್ಲೂ ಸಹ ಇದು ಕೊಡ್ತಾರೆ. ದೆನ್ ಮೇಜರ್ ಸೈಡ್ ಎಫೆಕ್ಟ್ಸು ಕಾನ್ಸ್ಟಿಪೇಷನು, ಫ್ಲೋಟಿಲೆನ್ಸು, ಡಿಸ್ಪೀಸಿಯಾ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು. ಓಕೆ, ಹೈಪರ್ ಗ್ಲಿಸರೈಡಿಮಿಯಾ ಕೆಲವೊಂದು ಸಲ ಆಕತಿಲ್ಲ, ಜಾಸ್ತಿ ಕೊಲೆಸ್ಟ್ರಾಲು ಸಿಂಥಸಿಸ್ ಆಕತಿ. ಓಕೆ, ದೆನ್ binds drugs, vitamins, toxins, anything fat soluble which limits their absorption. Yes, drug interaction ನೋಡ್ರಿ ಅಂದರೆ impaired absorption of the fat soluble vitamins and co-administered medications including amiodarone, ಇಲ್ಲ absorption of the fat soluble, then digoxin, warfarin, thiazide. ಓಕೆ, ಇದೆಲ್ಲ ಡ್ರಗ್ ಇಂಟ್ರಾಕ್ಷನ್ ತೋರಿಸ್ತದೆ ಇದ್ರ ಜೊತೆಗೆ. ಇನ್ನೊಂದು ನೋಡಿರಿ ಈ ಡ್ರಗ್ಗು, ಓಕೆ, ಯಾವ ಡ್ರಗ್ಗು, ದಿಸ್ ಬೈಲ್ ಆ್ಯಸಿಡ್ ಸಿಕ್ವೆಸ್ಟ್ರೆಂಟ್ಸ್ ತಗೊಂಡಾಗೆ
1 hour before or 4 hours after bile acid sequence. Okay, interaction can be minimized by taking other medicines. Okay, interactions can be minimized. ಇಂಟ್ರಾಕ್ಷನ್ ಅಂದರೆ ಇವು ಮ್ಯಾಲಿನ ಡ್ರಗ್ ಇಂಟ್ರಾಕ್ಷನ್ ಅದವಲ್ಲ ಇದು ನಾವು ಕಡಿಮೆ ಮಾಡ್ಬೋದು ಬಟ್ ಟೇಕಿಂಗ್ ಅದರ್ ಮೆಡಿಕೇಶನ್ಸ್ ಅಟ್ ಲೀಸ್ಟ್ 1 hour ಬಿಫೋರ್ ಆರ್ 4 hour ಆಫ್ಟರ್ ಬೈಲ್ ಆ್ಯಸಿಡ್ ಸಿಕ್ವೆಸ್ಟ್ರನ್. ಓಕೆ, ಬಿಫೋರ್ 1 hour ತಗೋರಿದು ಅಥವಾ 4 ತಾಸು ಆದಮೇಲೆ. ಈಗ ಬೈಲ್ ಆ್ಯಸಿಡ್ ಸಿಕ್ವೆಸ್ಟ್ರನ್ ಕೊಟ್ರಿ ನೀವು 4 ತಾಸು ಆದಮೇಲೆ ಬೇರೆ ಡ್ರಗ್ ಕೊಡ್ಬೋದು, ವಾರ್ಫ್ರಿನು ಅಟ್ರೋವಾಸ್ಟೇಟಿನು ಅದರ ವಿಟಮಿನ್ ಡಿ ಯಾವುದೇ ಒಂದು ವಿಟಮಿನ್ಸು ಕೊಟ್ಟಾದಮೇಲೆ ಅದ್ರ ವರ್ಕ್ ತೋರಿಸ್ತೈತಿ. ನೀವು ಏನಾದ್ರು ಇದು ಕೊಟ್ಟು ಇಮಿಡಿಯೇಟಾಗಿ ಕೊಟ್ಟರೆ ದೆನ್ ನೋ, ಇಲ್ಲಿ ಕಾಂಪ್ಲೆಕ್ಸ್ ಫಾರ್ಮ್ ಆಗಿ ಆ್ಯಕ್ಷನ್ ಆಗೋದಿಲ್ಲ, ಗೆಟ್ ಡಿಕ್ರೀಸಸ್. ಒಂದು ಬಿಫೋರ್ 1 hour ಆರ್ ಆಫ್ಟರ್ 4 hours ಆಫ್ ದ ಬೈಲ್ ಆ್ಯಸಿಡ್ ಸಿಕ್ವೆಸ್ಟ್ರೆಂಟ್. ಎಸ್, ದಿಸ್ ಈಸ್ ದ 8th ಕ್ವಶನ್. 9th ಕ್ವಶನ್ ನಮ್ಮ ಲಾಸ್ಟ್ ಕ್ವಶನು, NSAID ಆ್ಯಂಡ್ ಕ್ಲಾಸಿಫಿಕೇಷನ್. ಇದು ನಾನ್ ಸ್ಟೆರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಗು. ಯು ಆಲ್ರೆಡಿ ಸ್ಟಡಿಡ್ ಇನ್ ಯುವರ್ ಮೆಡಿಸಿನಲ್ ಕೆಮಿಸ್ಟ್ರಿ ಇನ್ ದ 4th ಸೆಮಿಸ್ಟರ್. ಸೇಮು ಏನಿಲ್ಲ, ಎಲ್ಲ ಸೇಮ್ ಕ್ಲಾಸಿಫಿಕೇಷನ್ಸು. ಅಲ್ಲಿ ಏನು ಬರೆದಿದ್ರಲ್ಲ ಇಲ್ಲೂ ಅದೇ ಬರೀರಿ, ಏನು ತಲೆ ಕೆಡ್ಸೋಕ್ಕೆ ಹೋಗ್ಬೇಡ್ರಿ. ಫಿಕ್ಸ್ ಕ್ವಶನ್ ಇದು. ಎಸ್, ಫಸ್ಟ್ ಡಿಸ್ಕಸ್ ಅಬೌಟ್ ದ ವಾಟ್ ಈಸ್ ದಿಸ್ NSAID. ಎಸ್, ಲೆಟ್ಸ್ ಸಿ ನಾವು NSAID ಅಂದರೆ ಏನು ನೋಡ್ರಿ. NSAID ದಟ್ ಈಸ್ ನಾನ್ ಸ್ಟೆರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್. ಓಕೆ, ಈ ನೇಮಲ್ಲಿ ಹೇಳೋಗೊತ್ತದ್ದು ಸ್ಟೆರಾಯ್ಡ್ ಅಲ್ಲ, ಇಟ್ಸ್ ನಾಟ್ ಅ ಸ್ಟೆರಾಯ್ಡ್, ನಾನ್ ಸ್ಟೆರಾಯ್ಡಲ್. ಸಿ ಆರ್ ಆಲ್ ಡ್ರಗ್ಸ್ ಗ್ರೂಪ್ಡ್ ಇನ್ ದ ಕ್ಲಾಸ್ ಹ್ಯಾವ್ ಅನಾಲ್ಜೆಸಿಕ್, ಆ್ಯಂಟಿಪೈರೇಟಿಕ್, ದೆನ್ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ಸ್ ಇನ್ ಡಿಫ್ರೆಂಟ್ ಮೆಜರ್. ಅಂದರೆ ಈ ಡ್ರಗ್ಸು ಏನು ಈ ಗ್ರೂಪ್ನಲ್ಲಿ ಇದ್ದಾರಲ್ಲ ಅದು ಅನಾಲ್ಜೆಸಿಕ್ಕು, ಆ್ಯಂಟಿಪೈರೇಟಿಕ್ಕು ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ತೋರಿಸ್ತೈತಿ. ಇನ್ ಕಾಂಟ್ರಾಕ್ಟ್ ಟು ಮಾರ್ಫಿನ್, ದೇ ಡು ನಾಟ್ ಡಿಪ್ರೆಸ್ CNS, ಡು ನಾಟ್ ಪ್ರೊಡ್ಯೂಸ್ ಫಿಸಿಕಲ್ ಡಿಪೆಂಡೆನ್ಸ್, ಹ್ಯಾವ್ ನೋ ಅಬ್ಯೂಸ್ ಲಿಯಬಿಲಿಟಿ ಆ್ಯಂಡ್ ಆರ್ ವೀಕರ್ ಅನಾಲ್ಜೆಸಿಕ್. ನೋಡಿರಿ, ಇದು ನಾವೇನು ಈಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇವಲ್ಲ NSAID, ದೇ ಡು ನಾಟ್ ಡಿಪ್ರೆಸ್ ಕಂಟ್ರೋಲ್ ನರ್ವಸ್ ಸಿಸ್ಟಮ್. ಕಂಟ್ರೋಲ್ ನರ್ವಸ್ ಸಿಸ್ಟಮಿಗೆ ಡಿಪ್ರೆಸ್ ಮಾಡೋದಿಲ್ಲ ಮತ್ತು ಏನು ಇದು ಫಿಸಿಕಲ್ ಡಿಪೆಂಡೆನ್ಸ್ ಪ್ರೊಡ್ಯೂಸ್ ಮಾಡೋದಿಲ್ಲ. ಅಂದರೆ ಇನ್ನೂ ಬೇಕಪ್ಪ. ಈಗ ಮಾರ್ಫಿನ್ ಇದು ಎಲ್ಲ ಏನು ರೀ, ಇವು ದೀಸ್ ಆರ್ ದ ಅಪಾಯ್ಡ್ಸ್ ಅಂತ ಹೇಳಿದರೆ ಹ್ಯಾಬಿಟ್ ಅಡ್ಯಾಪ್ಟಿಂಗ್. ಇವೆಲ್ಲ ಹ್ಯಾಬಿಟೇಟ್ ಆಗಿಬಿಡ್ತಾವೆ, ಒಂದು ಸಲ ತಗೊಂಡ್ರೆ ಇನ್ನೊಂದು ಸಲ ತಗೋಬೇಕು ಅನ್ನಿಸ್ತೈತಿ. ಆ ಥರದ ಇಲ್ಲಿ ಏನು ಕಂಡೀಷನ್ ಇರೋದಿಲ್ಲ. ಕ್ಲಿಯರ್? ದೆನ್ ದೇ ಆರ್ ಆಲ್ಸೋ ಕಾಲ್ಡ್ ಅ ನಾನ್ ನಾರ್ಕೋಟಿಕ್, ನಾನ್ ಅಪಾಯ್ಡ್ ಆರ್ ಆಸ್ಪ್ರಿನ್ ಲೈಕ್ ಅನಾಲ್ಜೆಸಿಕ್. ಕ್ಲಿಯರ್? ನಾನ್ ನಾರ್ಕೋಟಿಕ್ ಇರೋದಿಲ್ಲ, ನಾನ್ ಅಪಾಯ್ಡ್ ಇರೋದಿಲ್ಲ, ಆ್ಯಂಡ್ ದೇ ಆರ್ ಆಸ್ಪ್ರಿನ್ ಲೈಕ್ ಅನಾಲ್ಜೆಸಿಕ್ಸ್, ನಾರ್ಮಲ್ ಪೇನ್ ಕಿಲ್ಲರ್, ನಾರ್ಮಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್. ಕ್ಲಿಯರ್? ಇದನ್ನು ನೆನಪಿಡ್ಕರಿ. NSAID ಕೇಳಿದರೆ ಇದು ಫಸ್ಟು ಬರೀಬೇಕು, ಇಂಟ್ರೊಡಕ್ಷನ್. ನೆಕ್ಸ್ಟು ಸಿಂಪಲ್ ಕ್ಲಾಸಿಫಿಕೇಷನ್ ನೋಡಿರಿ. ಫಸ್ಟು A, ಇಲ್ಲಿ B ಮತ್ತು C, D 4 ಕ್ಲಾಸಿಫಿಕೇಷನ್ ಅದಾವೆ. ಮೋರ್ ದೆನ್ ಇನಫು. ಇದೇ ಒಂದು ಎಕ್ಸ್ಪ್ಲೇನ್ ಮಾಡಿದರೆ ಸಾಕು ನಾವು. ಆದ್ರೆ ABCD ನಾಲ್ಕು ಬರೀರಿ. A ಕ್ಲಾಸಿಫಿಕೇಷನ್ ನಾನ್ ಸೆಲೆಕ್ಟಿವ್ ಕಾಕ್ಸ್ ಇನ್ಹಿಬಿಟರ್ಸ್. ಮೋಸ್ಟ್ಲಿ ಯೂಸ್ ಮಾಡೋದು ಇದು ನಾವು. ನಾನ್ ಸೆಲೆಕ್ಟಿವ್ ಕಾಕ್ಸ್ ಇನ್ಹಿಬಿಟರ್ಸ್ ಅಂತ ಹೇಳಿದರೆ, ಕಾಕ್ಸ್ ಅಂದರೆ ಏನು ರೀ? ಕಾಕ್ಸ್ ಅಂದರೆ ಕಾರ್ಬಾಕ್ಸಿಜಿನೇಸ್, ಇದು ಎನ್ಝೈಮ್. ಓಕೆ, ಕಾರ್ಬಾಕ್ಸಿಜಿನೇಸ್ ಎನ್ಝೈಮ್ಸು, ಅಥವಾ ಇದಕ್ಕೆ ಪ್ರೋಸ್ಟಾಗ್ಲ್ಯಾಂಡಿನ್ ಅಂತ ಹೇಳಿ ಕರಿತೀವಿ. ಅಫಿಷಿಯಲಿ ಪ್ರೋಸ್ಟಾಗ್ಲ್ಯಾಂಡಿನೇಸ್ ಎನ್ಝೈಮ್. ಈ ಪ್ರೋಸ್ಟಾಗ್ಲ್ಯಾಂಡಿನು, ಓಕೆ, ಈ ಪ್ರೋಸ್ಟಾಗ್ಲ್ಯಾಂಡಿನ್ ಏನಾರು ಸಿಕ್ರೇಟ್ ಆದರೆ ಪೇನ್ ಸ್ಟಾರ್ಟ್ ಆಕತಿ, ಇನ್ಫ್ಲಮೇಷನ್ ಆಕತಿ. ಜಾಸ್ತಿ ಏನಾರು ಪ್ರೋಸ್ಟಾಗ್ಲ್ಯಾಂಡಿನ್ ಸಿಗರೇಟ್ ಆದರೆ ಸೆಲ್ಲಿಂತ್ರ ಹೊರಗಡೆ ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಅವರ ಕಾಕ್ಸ್ ಹೊರಗಡೆ ಬಂದರೆ ಏನಾಕತ್ತಂದರೆ ಇನ್ಫ್ಲಮೇಷನ್ ಆಕತಿ, ಪೇನ್ ಸ್ಟಾರ್ಟ್ ಆಕತಿ. ಪೇನ್ ಎದಕ್ಕೆ ಬರ್ತದೆ ರೀ? ಬಿಕಾಸ್ ಆಫ್ ದಿಸ್ ಪ್ರೋಸ್ಟಾಗ್ಲ್ಯಾಂಡಿನ್. ಆ ಪ್ರೋಸ್ಟಾಗ್ಲ್ಯಾಂಡಿನ್ ಏನು ಮಾಡ್ತೈತಿ, ನರ್ವ್ಸಿಗೆ ಇಂಪಲ್ಸಿಗೆ ಸ್ಟಿಮ್ಯುಲೇಟ್ ಮಾಡಿ ಬ್ರೈನಿಗೆ ಕಳಿಸ್ತೈತಿ. ಬ್ರೈನಿಗೆ ಗೊತ್ತಾಗತ್ತೆ ಅವಾಗ, ಪ್ರೋಸ್ಟಾಗ್ಲ್ಯಾಂಡಿನ್ ರಿಲೀಸ್ ಆಗುತ್ತದೆ, ಇವರಿಗೆ ಪೇನ್ ಕೊಡಬೇಕು ಅಂಥೇಳಿ ಸೆನ್ಸ್ ಮಾಡಿದಾದ್ಮೇಲೆ ಥ್ರೂ ದ ನ್ಯೂರಾನ್ಸ್ ನಿಮಗೆ ಪೇನ್ ಸ್ಟಾರ್ಟ್ ಆಗಿಬಿಡ್ತದೆ ಎಕ್ದಮ್. ಆವಾಗ ಆ ಪ್ರೋಸ್ಟಾಗ್ಲ್ಯಾಂಡಿನ್ ಸ್ಟಾಪ್ ಆಗಲಿಕ್ಕೆ ವಿ ವಿಲ್ ಯೂಸ್ ದಿಸ್ ಕಾಕ್ಸ್ ಇನ್ಹಿಬಿಟರ್ಸ್. ಓಕೆ, ಅಥವಾ ಆ ಕಾಕ್ಸ್ ಸ್ಟಾಪ್ ಆಗಲಿಕ್ಕೆ ವಿ ವಿಲ್ ಯೂಸ್ ದಿಸ್ ಕಾಕ್ಸ್ ಇನ್ಹಿಬಿಟರ್ಸ್ ಆರ್ ಪ್ರೋಸ್ಟಾಗ್ಲ್ಯಾಂಡಿನ್ ಇನ್ಹಿಬಿಟರ್ಸ್. ಕ್ಲಿಯರ್? ಇದು ನಾನ್ ಸೆಲೆಕ್ಟಿವ್ ಅಂತ ಹೇಳ್ತಾರೆ. ಅಂದರೆ ನಾನ್ ಸೆಲೆಕ್ಟಿವ್ ಅಂತ ಹೇಳಿದರೆ ದ ಡ್ರಗ್ಸ್ ವಿಚ್ ವಿಲ್ ಆ್ಯಕ್ಟ್ ನಾಟ್ ಪರ್ಟಿಕ್ಯುಲರ್ ಆಗಿ ಆರ್ಗನಿಗೆ ಅಥವಾ ಟಿಶ್ಯೂಗೆ ಆ್ಯಕ್ಟ್ ಮಾಡೋದಿಲ್ಲ. ಒಂದು ಡ್ರಗ್ ತಗೊಂಡ್ರೆ ಅದು ಆಲ್ ಓವರ್ ದ ಬಾಡಿಯಲ್ಲಿ ಆ್ಯಕ್ಷನ್ ತೋರಿಸ್ತೈತಿ. ಕ್ಲಿಯರ್? ಎಲ್ಲಾದರೂ ಪ್ರೋಸ್ಟಾಗ್ಲ್ಯಾಂಡಿನ್ ರಿಲೀಸ್ ಆದರೆ ಅದು ಆ್ಯಕ್ಷನ್ ತೋರಿಸ್ತೈತಿ. ಇನ್ನೊಂದು ಸೆಲೆಕ್ಟಿವ್ ಅಂತ ಬರ್ತೈತಿ, ಪರ್ಟಿಕ್ಯುಲರ್ ಟಿಶ್ಯೂ, ಪರ್ಟಿಕ್ಯುಲರ್ ಆರ್ಗನಿಗೆ ಅದು ಹೋಗಿ ಆ್ಯಕ್ಷನ್ ಮಾಡಿ ಅಲ್ಲಿದಷ್ಟೇ ಪೇನ್ ಕಡಿಮೆ ಮಾಡ್ತೈತಿ. ದಟ್ ಈಸ್ ಅ ಸೆಲೆಕ್ಟಿವ್ ಅಂತ ಹೇಳಿ ಕರಿತೇವೆ. ಸೆಲೆಕ್ಟಿವ್, ನಾನ್ ಸೆಲೆಕ್ಟಿವ್. ಗೊತ್ತಾಯ್ತಾ? ಎಸ್. ಫಸ್ಟ್ ಒನ್ ಈಸ್ ಅ ಸ್ಯಾಲ್ಸಿಲೇಟ್ಸ್. ಇದರಲ್ಲಿ ನೋಡಿರಿ, ಸ್ಯಾಲ್ಸಿಲೇಟ್ಸಲ್ಲಿ ಆಸ್ಪ್ರಿನ್ ಬರ್ತೈತಿ. ದೆನ್ ಪ್ರೊಪಿನ್ಯೂಕ್ ಆ್ಯಸಿಡ್ ಡೆರಾವಿಟಿಸ್, ಐಬುಪ್ರೊಫಿನ್, ನ್ಯಾಪ್ರಾಕ್ಸಿನ್ ಎಲ್ಲ ನಿಮಗೆ ಫೆಮಿಲಿಯರ್ ಡ್ರಗ್ಸು. ದೆನ್ ಕೆಟೋಪ್ರೊಫೆನ್,
ಫ್ಲೋರ್ಬಿಪ್ರೋಫೆನ್, ದೆನ್ ಆಂಥ್ರಲಿಕ್ ಆ್ಯಸಿಡ್ ಡೆರೈವಿಟೀಸ್ ಮೆಫೆನಮಿಕ್ ಆ್ಯಸಿಡ್ ಬರ್ತೈತಿ, ದೆನ್ ಅರೈಲ್ ಅಸೆಟಿಕ್ ಆ್ಯಸಿಡ್ ಡೆರೈವಿಟೀಸ್ ಡೈಕ್ಲೋಫಿನಾಕ್, ಎಸಿಕ್ಲೋಫಿನಾಕ್, ಆಕ್ಸಿಕಮ್ ಡೆರೈವಿಟೀಸ್ ಪೈರಾಕ್ಸಿಕ್ಯಾಮ್, ದೆನ್ ಟಿನೋಕ್ಸಿಕ್ಯಾಮ್, ದೆನ್ ಪೈರೋಲ್ ಡೆರೈವಿಟೀಸ್ ಕೆಟೋರೋಲಾಕ್, ಇಂಡೋಲ್ ಡೆರೈವಿಟೀಸ್ ಇಂಡೋಮಿಥಾಸಿನ್, ಪೈರಾಜೊಲೋನ್ ಡೆರೈವಿಟೀಸ್ ಫಿನೈಲ್ ಬ್ಯೂಟಾಜೋನ್, oxyfin butazone. Clear, these all are the classification. Then next preferential COX-2 inhibitors, ಇದರಲ್ಲಿ ನಿಂಬುಸ್ಲೈಡ್, ಮಿಲಾಕ್ಸಿಕ್ಯಾಮ್, ದೆನ್ ನಬುಮೆಟಾನ್. ದೆನ್ ಸೆಲೆಕ್ಟಿವ್ COX-2 inhibitors ಅಲ್ಲಿ ಸೆಲಿಕಾಕ್ಸಿಬ್, ಎಟಿರೋಕಾಕ್ಸಿಬ್, ದೆನ್ ಪೆರಿಕಾಕ್ಸಿಬ್. ದೆನ್ ಅನಾಲ್ಜೆಸಿಕ್ ಆಂಟಿಪೈರೆಟಿಕ್ ವಿತ್ ಪೂರ್ ಆಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್. ಅಂದರೆ ಅನಾಲ್ಜೆಸಿಕ್ ಇವು ಆಂಟಿಪೈರೆಟಿಕ್ಕು ಜ್ವರ ಬಂದರೂ ಕಡಿಮೆ ಮಾಡ್ತಾವೆ, ಆದರೆ ಪೂರ್ ಆ್ಯಂಟಿ ಇನ್ಫ್ಲಮೇಟ್ರಿ. ಸ್ವೆಲ್ಲಿಂಗ್ ಏನಾರಾದರೆ ಅಷ್ಟು ಎಫೆಕ್ಟ್ ಇರೋದಿಲ್ಲ, ಇರ್ತೈತಿ ಬಟ್ ನೆಗ್ಲಿಜಿಬಲ್ ಅಮೌಂಟ್. ದಟ್ ಈಸ್ ಪ್ಯಾರಾಸ್ಟಮಾಲು, ಮೆಟಾಮಿಜಾಲ್, ದೆನ್ ನೆಫೋಪಾಮ್. ಎಸ್, ನಾವು ಫಸ್ಟ್ ನಾನ್ ಸೆಲೆಕ್ಟಿವ್ ಬಗ್ಗೆ ನೋಡೋಣ. ನಾನ್ ಸೆಲೆಕ್ಟಿವ್ದಲ್ಲಿ ಯಾವುದಪ್ಪ ನಾನ್ ಸೆಲೆಕ್ಟಿವ್ ಕಾಕ್ಸ್ ಇನ್ಹಿಬಿಟರ್ ಸ್ಯಾಲ್ಸಲೇಟ್ಸ್, ನಿಮ್ಮದು ಆಸ್ಪ್ರಿನ್. ನೆಕ್ಸ್ಟ್ ಎಲ್ಲದು ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಸೇಮ್ ರೀ. ಇದು NSAID ಇದು ನಿಮ್ಗೆ ಯಾವ್ದು ಪರ್ಟಿಕ್ಯುಲರ್ ಡ್ರಗ್ ಕೇಳಿದ್ರು ಯು ಹ್ಯಾವ್ ಟು ರೈಟ್ ದಿ ಸೇಮ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್. ಏನಂತಾರೆ ಇಲ್ಲಿ, ಡ್ಯೂ ಟು ದ ಇನ್ಹಿಬಿಷನ್ ಆಫ್ ದ ಎಂಜೈಮ್ ದ್ಯಾಟ್ ಪ್ರೊಡ್ಯೂಸ್ ಪ್ರೋಸ್ಟಾಗ್ಲ್ಯಾಂಡಿನ್ H synthetase, okay, which converts arachidonic acid to prostaglandins and to tax-A2 and prostacyclin. ಏನು ಮಾಡ್ತದಂದ್ರೆ ಇದು NSAID ಇದು ದೇ ವಿಲ್ ಇನ್ಹಿಬಿಟ್ ಪ್ರೋಸ್ಟಾಗ್ಲ್ಯಾಂಡಿನ್ ಸಿಂಥೆಟೇಸ್. ಪ್ರೋಸ್ಟಾಗ್ಲ್ಯಾಂಡಿನ್ ಸಿಂಥೆಟೇಸ್ ಆಗಿಲ್ಲ ಅಂದರೆ ಪೇನ ಆಗಲ್ಲ. ಇದಕ್ಕೆ ಏನು ಮಾಡ್ತೈತಿ, ಈ ಡ್ರಗ್ ಡೈರೆಕ್ಟ್ಲಿ ಹೋಗಿ ಆ ಸೈಟಿಗೆ ಹೋಗಿ ಯಾವ ಸೈಟಲ್ಲಿ ಪ್ರೋಸ್ಟಾಗ್ಲ್ಯಾಂಡಿನ್ ರಿಲೀಸ್ ಆಗೋಗುತ್ತೋ ಅಥವಾ ಕಾಕ್ಸ್ ರಿಲೀಸ್ ಆಗೋಗುತ್ತೋ, ಓಕೆ, ಕಾರ್ಬಾಕ್ಸಿಜಿನೇಸ್ ಏನು ರಿಲೀಸ್ ಆಗುತ್ತೋ ಅಲ್ಲಿ ಹೋಗಿ ಅದು ಇನ್ಹಿಬಿಟ್ ಮಾಡ್ತೈತಿ, ಆಟೋಮೆಟಿಕ್ಲಿ ಪೇನ್ ಸ್ಟಾಪ್. ಇಷ್ಟೇ ಮೆಕ್ಯಾನಿಸಮ್. ಕ್ಲಿಯರ್? ಎಸ್. ನೆಕ್ಸ್ಟ್ ಒನ್ ಈಸ್ ಸ್ಯಾಲ್ಸಿಲೇಟ್ಸ್ ಬಗ್ಗೆ ನೋಡೋಣ. ಆಸ್ಪ್ರಿನ್, ಇಟ್ ಈಸ್ ಅಸಿಟೈಲ್ ಸ್ಯಾಲ್ಸಿಲಿಕ್ ಆ್ಯಸಿಡ್ ಕನ್ವರ್ಟ್ಸ್ ಟು ಸ್ಯಾಲ್ಸಿಲಿಕ್ ಆ್ಯಸಿಡ್ ಇನ್ ಬಾಡಿ ರೆಸ್ಪಾನ್ಸಿಬಲ್ ಫಾರ್ ಆ್ಯಕ್ಷನ್. ಆ್ಯಕ್ಚುಲಿ ಇದು ಅಸಿಟೈಲ್ ಸ್ಯಾಲ್ಸಿಲಿಕ್ ಆ್ಯಸಿಡ್ ಇದು ನಮ್ಮ ಬಾಡಿ ಒಳಗಡೆ ಮೆಟಾಬಾಲಿಸಮ್ ಆಗಿ ಸ್ಯಾಲ್ಸಿಲಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಕೈತಿ ಇನ್ ಬಾಡಿ, ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಆ್ಯಕ್ಷನ್. ಎಸಿಟೈಲ್ ಸ್ಯಾಲ್ಸಿಲಿಕ್ ಆ್ಯಸಿಡ್ ಆಸ್ಪ್ರಿನ್ ಅಂತಾರೆ. ನಾವು ತಗೊಳೋದು ಎಸಿಟೈಲ್ ಸ್ಯಾಲ್ಸಿಲಿಕ್ ಆ್ಯಸಿಡೇನೆ, ಅದರ ಮೆಟಬಾಲೈಸ್ ಆಗಿ ದ್ಯಾಟ್ ಕನ್ವರ್ಟ್ ಟು ಸ್ಯಾಲ್ಸಿಲಿಕ್ ಆ್ಯಸಿಡ್ ವಿಚ್ ಆ್ಯಕ್ಟ್ ಆಸ್ ಅ which is responsible to reduce the pain or to act as a NSAID. Then pharmacological actions, analgesic, antipyretic, anti-inflammatory actions ಇದೆಲ್ಲ ಇದೆ ಇದ್ರದ್ದು. Then weaker aspirin is a weaker analgesic than morphine type drug. Okay, morphine ಇಂದ್ರೂ ಇದು ಸ್ವಲ್ಪ ವೀಕು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ರಿಲೇಷನ್ಶಿಪ್ಪು. ಆಸ್ಪ್ರಿನ್ 600 mg is less than codeine 60 mg, codeine 60 mg less than 6 mg of morphine. ಅಂದರೆ ಆಸ್ಪ್ರಿನ್ ನೀವು 600 mg ತೊಗೊಂಡ್ರೆ ಕೋಡಿನ್ 60 mg ತೊಗೊಂಡ್ರೆ ಸಾಕು, ತಗೋಬೇಡ್ರಿ, ಬಿಕಾಸ್ ಇಟ್ ಈಸ್ ಅಪಾಯ್ಡ್ ಕೋಡಿನ್, ವೆರಿ ಡೇಂಜರ್. ಓಕೆ, ಕೋಡಿನ್ 60 mgಗೂ ಆಸ್ಪ್ರಿನ್ 600 mgಗೂ ಎಷ್ಟು ಡಿಫ್ರೆನ್ಸ್ ಆಯ್ತು ನೋಡ್ರಿ. ಓಕೆ, ಆಸ್ಪ್ರಿನ್ 600 mg, ಈಗ 600 mg ಆಸ್ಪ್ರಿನ್ನು ಅದೇ ಕೆಲಸ, ಬರೀ ಕೋಡಿನ್ 60 mgನೂ ಅದೇ ಕೆಲಸ. ಅದು ಪೊಟೆಂಟ್ ಇದು ಕೋಡಿನ್. ನೋಡಿರಿ, ಇದು 6 mg ಆಫ್ ಮಾರ್ಫಿನ್, 6 mg ಆಫ್ ಮಾರ್ಫಿನ್ ಅದೇ ಕೆಲಸ, ದೆನ್ 60 mg ಆಫ್ ಕೋಡಿನು ಅದೇ ಕೆಲಸ. ಆದರೆ mg ನೋಡ್ರಿ ಭಾಳ ಕಡಿಮೆ, 6 mg ಕ್ವಾಂಟಿಟಿ ಕಡಿಮೆ ಇದೆ. ಅಲ್ಲೇ ಕೋಡಿನೊಂದು 60 mg ಕೊಟ್ಟರೆ ಆ ಪೇನ್ ಕಡಿಮೆ ಆಕತ್ತೆ ನಿಮಗೆ. ಇಲ್ಲ ಮಾರ್ಫಿನ್ 6 mg ಕೊಟ್ಟರೆ ಸಾಕಲ್ಲ. ಬಟ್ ದೀಸ್ ಆಲ್ ಮಾರ್ಫಿನ್, ಕೋಡಿನ್ ಇದೆಲ್ಲ ದೇ ವಿಲ್ ಯೂಸ್ ಇನ್ ದ ಸರ್ಜಿಕಲ್ ಟೈಮ್, ಪ್ರೀ ಆಪ್ರೇಟಿವ್ ಅಥವಾ ಪೋಸ್ಟ್ ಆಪ್ರೇಟಿವ್ ಟೈಮ್ ಯೂಸ್ ಮಾಡ್ತಾರೆ ಇದೆಲ್ಲ. ದೆನ್ ಇಟ್ ಎಫೆಕ್ಟಿವ್ಲಿ ರಿಲೀವ್ಸ್ ಇನ್ಫ್ಲಮೇಷನ್, ಟಿಶ್ಯೂ ಇಂಜುರಿ, ಕನೆಕ್ಟಿವ್ ಟಿಶ್ಯೂ ಆ್ಯಂಡ್ ಇಂಟರ್ಗ್ಯುಮಿನಲ್ ಪೇನ್. ದೆನ್ ಬಟ್ ಈಸ್ ರಿಲೇಟಿವ್ಲಿ ಇನ್ಎಫೆಕ್ಟಿವ್ ಇನ್ ಸಿವಿಯರ್ ವಿಸ್ಕರಲ್ ಆ್ಯಂಡ್ ಇಸ್ಕಮಿಕ್ ಪೇನಲ್ಲಿ ಇದು ಆಸ್ಪ್ರಿನ್ ಅಷ್ಟು ಕೆಲಸ ಮಾಡೋದಿಲ್ಲ. ದ ಅನಾಲ್ಜೆಸಿಕ್ ಆ್ಯಕ್ಷನ್ ಈಸ್ ಮೇನ್ಲಿ ಡ್ಯೂ ಟು ಅಪ್ಟರ್ನಿಂಗ್ ಆಫ್ ಪೆರಿಫೆರಲ್ ಪೇನ್ ರಿಸೆಪ್ಟರ್ಸ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ದ ಪ್ರೋಸ್ಟಾಗ್ಲ್ಯಾಂಡಿನ್ ಮೀಡಿಯೇಟೆಡ್ ಸೆನ್ಸೇಷನ್ ಆಫ್ ದ ನರ್ವ್ ಎಂಡಿಂಗ್ಸ್. ಎಸ್, ನೋ ಸೆಡೇಷನ್, ಇದು ಇಂಪಾರ್ಟೆಂಟು. ನೋ ಸೆಡೇಷನ್, ಸಬ್ಜೆಕ್ಟ್ ಟು ಎಫೆಕ್ಟ್ಸ್, ಟಾಲರೆನ್ಸ್ ಆರ್ ಫಿಸಿಕಲ್ ಡಿಪೆಂಡೆನ್ಸಿಸ್ ಪ್ರೊಡ್ಯೂಸ್. ನೋಡಿರಿ, ಈ ಆಸ್ಪ್ರಿನ್ ಥರ ಯಾವುದೇ ಥರ ಸೆಡೇಷನ್ ಇರೋದಿಲ್ಲ. ಸೆಡೇಷನ್ ಅಂದರೆ ಈ ಕೆಲವೊಂದು ಡ್ರಗ್ಸ್ ತಗೊಂಡಾದ್ಮೇಲೆ ನಿದ್ದೆ ಬರ್ತದೆ ನಮಗೆ, ಸ್ಲೀಪಿ, ಡ್ರೌಸಿನೆಸ್, ಅದೆಲ್ಲ ಇಲ್ಲಿ ಏನು ಕಂಡು ಬರೋದಿಲ್ಲ. ಓಕೆ, ಮತ್ತು ಫಿಸಿಕಲ್ ಡಿಪೆಂಡೆನ್ಸು ಅಲ್ಲಿದು, ಅಂದರೆ ಒಂದು ಸಲ ತೊಗೊಂಡ್ರೆ ಇನ್ನೊಂದು ಸಲ ತೊಗೋಬೇಕು ಹಾಗೇನಿಲ್ಲ. ಟಾಲರೆನ್ಸು ಇದ್ರದ್ದು 10 ಬರಾಬರ್ ಹೈ, ಕ್ಲಿಯರ್, ಒಂದು ಲಿಮಿಟ್ ಆಗಿದೆ. ದೆನ್ ಆಸ್ಪ್ರಿನ್ resets the hypothalamic thermostat and rapidly reduces fever by promoting heat loss. ಅಂದರೆ ಆಸ್ಪ್ರಿನ್ ಈಗ ನಿಮ್ಮ ಪ್ಯಾರಾಸ್ಟಮಾಲ್ ಅಂತಾರಲ್ಲ, ಫೀವರ್ ರಿಡ್ಯೂಸ್ ಮಾಡೋಕ್ಕೆ ಕೊಡ್ತಾರೆ, ಬಿಸಿ ಟೆಂಪ್ರೇಚರಿಗೆ ಡೌನ್ ಮಾಡೋಕ್ಕೆ ಕೊಡ್ತಾರೆ. ಆಸ್ಪ್ರಿನ್ನು ಅದೇ ಕೆಲಸ. ದೆನ್ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ಈಸ್ ಎಕ್ಸರ್ಟೆಡ್ ಅಟ್ ಹೈ ಡೋಸ್. ಜಾಸ್ತಿ ಡೋಸಲ್ಲಿ ಕೊಟ್ಟರೆ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನು ಇದು ಯೂಸ್ ಆಕೈತಿ. ಓಕೆ,
ಮತ್ತು ಆಸ್ಪ್ರಿನ್ ಇದೆಯಲ್ಲ ನಿಮ್ಮ ಇದರಲ್ಲೂ ಕೊಡ್ತಾರೆ ರೀ, ಹಾರ್ಟ್ ಪೇನ್ ಏನಾರು ಇದ್ದರೆ ಏನದು ಅಂಜೈನಾ ಪೇನ್ ಅಂತಾರಲ್ಲ, ಇನ್ ದ್ಯಾಟ್ ಕಂಡೀಷನ್ ಆಲ್ಸೋ ಇಟ್ ಈಸ್ ಪ್ರಿಫರೇಬಲ್. ಎಸ್, ಫಾರ್ಮಕೋಕೈನೆಟಿಕ್ಸ್ ಏನು ಹೇಳ್ತೈತೆ ರೀ? ಆಸ್ಪ್ರಿನ್ ಈಸ್ ಅಬ್ಸಾರ್ಬ್ ಫ್ರಮ್ ದ ಸ್ಟಮಕ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್. ಎಸ್, ಇಟ್ಸ್ ಪೂರ್ ವಾಟರ್ soluble. It is limiting factor in absorption. Microfining the drug particles and inclusion of an alkali enhances the absorption. ಅಂದರೆ ಪೂರ್ ವಾಟರ್ ಸಾಲ್ಯುಬಲ್ ಇದು, ಸ್ಮಾಲ್ ಇಂಟೆಸ್ಟೈನ್ ಮತ್ತು ಸ್ಟಮಕ್ಕಲ್ಲಿ ಎಕ್ದಮ್ ಅಬ್ಸರ್ವ್ ಆಗಿಬಿಡ್ತೈತೆ ರೀ. ದೆನ್ ಆಸ್ಪ್ರಿನ್ ಈಸ್ ರ್ಯಾಪಿಡ್ಲಿ ಡಿಅಸೈಟಲೇಟೆಡ್ ಇನ್ ದ ಗಟ್ ವಾಲ್, ಲಿವರ್ ಪ್ಲಾಸ್ಮಾ, ದೆನ್ ಅದರ್ ಟಿಶ್ಯೂಸ್ ಟು ರಿಲೀಸ್ ಸ್ಯಾಲಿಸಿಲಿಕ್ ಆ್ಯಸಿಡ್ ವಿಚ್ ಇಸ್ ದ ಮೇಜರ್ ಸರ್ಕ್ಯುಲೇಟಿಂಗ್ ಆ್ಯಂಡ್ ಆ್ಯಕ್ಟಿವ್ ಫಾರ್ಮ್. ಅಂದರೆ ಲಿವರಲ್ಲಿ ಗಟ್ ವಾಲಲ್ಲಿ ಎಕ್ದಮ್ ಆಗಿ ಇದು ಸ್ಯಾಲಿಸಿಲಿಕ್ ಆ್ಯಸಿಡ್ ಕನ್ವರ್ಟ್ ಆಕೈತಿ. ಅದರ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಶೋಸ್ ದೇರ್ ಆ್ಯಕ್ಷನ್. ಇಟ್ ಸ್ಲೋಲಿ ಎಂಟರ್ಸ್ ಇನ್ ಟು ದ ಬ್ಲಡ್ ಫ್ರೀಲಿ ಕ್ರಾಸಸ್ ಪ್ಲಸೆಂಟಾ. ನೋಡಿರಿ, ಬ್ರೇನಲ್ಲಿ ಸ್ಲೋ ಆಗಿ ಎಂಟರ್ ಆಕತಿ, ಬಟ್ ಪ್ಲಸೆಂಟಾ ಎಕ್ದಮ್ ಕ್ರಾಸ್ ಆಕೈತಿ. ಅದಕ್ಕೆ ಇಟ್ ಈಸ್ ನಾಟ್ ರಿಕಮೆಂಡೆಡ್ ಫಾರ್ ದ ಪ್ರೆಗ್ನೆಂಟ್ ಲೇಡೀಸ್. ಓಕೆ, ಪ್ರೆಗ್ನೆಂಟ್ ಅಥವಾ ಬ್ರೀಸ್ಟ್ ಫೀಡಿಂಗಲ್ಲಿ ಇದು ಆಸ್ಪ್ರಿನ್ ಈಸ್ ನಾಟ್ ರಿಕಮೆಂಡೆಡ್, ಬಟ್ ಇನ್ ಲೋ ಡೋಸಸ್ ಇಟ್ ಹೆಲ್ಪ್ಸ್ ಟು ಪ್ರಿವೆಂಟ್ ದ ಬ್ಲೀಡಿಂಗ್. ಓಕೆ, ಭಾಳ ಬ್ಲೀಡಿಂಗ್ ಆಗ್ತಾ ಇರ್ತದೆ ನೋಡಿರಿ ಪ್ರೆಗ್ನೆನ್ಸಿಯಲ್ಲಿ ಆಫ್ಟರ್ ದ 20 ವೀಕ್ಸಲ್ಲಿ ಅಥವಾ 20 ವೀಕ್ ಟ್ರೈಮಿನಿಸ್ಟರಲ್ಲಿ ಅಥವಾ ಡೈಮಿನಿಸ್ಟರಲ್ಲಿ ಏನಾಕತ್ತಂದ್ರೆ ಅವರಿಗೆ ಬ್ಲೀಡಿಂಗ್ ಆಕೈತೆ. ಅಟ್ ದ್ಯಾಟ್ ಟೈಮ್ ಎಟ್ ದ ಲೋ ಡೋಸ್ ಡಾಕ್ಟರ್ ವಿಲ್ ಪ್ರಿಫರ್ ದಿಸ್. ದ ಮೆಟಾಬೋಲೈಟ್ಸ್ ಆರ್ ಎಕ್ಸ್ಕ್ರೀಟೆಡ್ ಬೈ ಗ್ಲೊಮ್ಯುಲರ್ ಫಿಲ್ಟ್ರೇಷನ್ ಆಸ್ ವೆಲ್ ಆಸ್ ಟ್ಯೂಬುಲರ್ ಸಿಕ್ರೇಷನ್. ಓಕೆ, ಇನ್ ದ ಫಾರ್ಮ್ ಆಫ್ ಯೂರಿನ್ ಆಗಿ ಹೊರಗಡೆ ಹೋಗತ್ತೆ. ಯೂಸಸ್ ಆಫ್ ಯೂರಿನ್, ಅನಾಲ್ಜೆಸಿಕ್ಕು ಡೈರೆಕ್ಟಾಗಿ ಹೇಳ್ತಾ ನೋಡ್ರಿ ನಾನು. ಅನಾಲ್ಜೆಸಿಕ್ಕಿದು ಹೆಡ್ಏಕಿಗೆ ಯೂಸ್ ಮಾಡ್ತೇವೆ, ದೆನ್ ಬ್ಯಾಕ್ ಏಕು, ಟೂಟ್ ಏಕು, ದೆನ್ ನ್ಯೂರಾಲಜಿಯಸ್. ನೀವು ತಗೋಬೇಡ್ರಿ, ಇದು ಹೆಡ್ಏಕ್ ಬಂತು ಆಸ್ಪ್ರಿನ್ ತಗೊಂಡ್ರಿ, ನೋ. ಡೋಸ್ ನೋಡಬೇಕು, 300 to 600 mg ಡ್ಯೂರಿಂಗ್ 6 to 8 hours. ಓಕೆ, ಮತ್ತು ಇದು ಡೈರೆಕ್ಟ್ ಆಸ್ಪ್ರಿನ್ ತಗೋಕ್ಕೆ ಹೋಗಬೇಡ್ರಿ. ಆಸ್ಪ್ರಿನ್ ಇಟ್ಸ್ ನಾಟ್ ರಿಕಮೆಂಡೆಡ್ ಫಾರ್ ದ ಹೆಡ್. ಕೊಟ್ಟಿದ್ದಾರೆ, ಆದರೆ ಎಕ್ದಮ್ ಭಾಳ ಸೈಡ್ ಎಫೆಕ್ಟು ಅದಾವೆ ಆಸ್ಪ್ರಿನಿಗೆ. ಕ್ಲಿಯರ್? ಹಾಗಿದ್ರೆ ಎಲ್ಲರೂ ಆಸ್ಪ್ರಿನ್ನ ತೊಗೊತಿದ್ರು, ಡೋಸಿಗೆ ಬಿಟ್ಟೇ ಬಿಡ್ತಿದ್ರು. ಆಸ್ಪ್ರಿನ್ ಶುಡ್ ಬಿ ರಿಕಮೆಂಡೆಡ್ ಡೋಸ್ನಲ್ಲಿ ಕೊಡಬೇಕಷ್ಟೇ. ಹೆಡ್ಏಕ್ ಬಂದರೆ ಆಸ್ಪ್ರಿನ್ ತೊಗೋಬೇಡ್ರಿ. ಬೇರೆ ಟ್ಯಾಬ್ಲೆಟ್ ನೀವು ನಾರ್ಮಲಾಗಿ ತೊಗೋಬೋದು, ಲೈಕ್ ನಿಮ್ಯೂಸಲೈಡ್ ತೊಗೋಬೋದು, ಅಥವಾ ನಿಮ್ಮ ಡೈಕ್ಲೋಫಿನಾಕು ಅದು ಯೂಸ್ ಆಕತಿ, ಅಥವಾ ಪ್ಯಾರಾಸ್ಟಮಾಲ್ ತೊಗೋಬೋದು. ಓಕೆ, ಆನ್ ದ ಪ್ರಿಸ್ಕ್ರಿಪ್ಷನ್ ಆಫ್ ದ ಡಾಕ್ಟರ್. ಆ್ಯಸ್ ಆ್ಯಂಟಿಪ್ಯಾರೆಟಿಕ್ ಇನ್ ಫೀವರ್ ಆಫ್ ಎನಿ ಒರಿಜಿನ್, ಅಂದರೆ ಫೀವರಿಗೆ ಕೊಡ್ತಾರೆ. ಹೌಎವರ್ ಪ್ಯಾರಾಸ್ಟಮಾಲ್ ಆ್ಯಂಡ್ ಮೆಟಿಮಿಜಾಲ್ ಆರ್ ಸೇಫರ್. ಜನರಲಿ ಪ್ರಿಫರ್ಡ್ ಮಾಡೋದು ಪ್ಯಾರಾಸ್ಟಮಾಲಿಗೆ ಫೀವರಿಗೆ. ಕ್ಲಿಯರ್? ಅಕ್ಯೂಟ್ ರುಮ್ಯಾಟಿಕ್ ಫೀವರು ಆಸ್ಪ್ರಿನ್ ಈಸ್ ದ ಫಸ್ಟ್ ಡ್ರಗ್ ಆಫ್ ಚಾಯ್ಸ್. ರುಮ್ಯಾಟಿಕ್ ಫೀವರಿಗೆ ಆಸ್ಪ್ರಿನ್ ಒಂದು ಡ್ರಗ್ ಆಫ್ ಚಾಯ್ಸು. ಅದರ್ ಡ್ರಗ್ಸ್ ಸಬ್ಸ್ಟಿಟ್ಯೂಟ್ ಆಸ್ಪ್ರಿನ್ ಓನ್ಲಿ ವೆನ್ ಇಟ್ ಫೇಲ್ಸ್ ಆರ್ ಇನ್ ಸಿವಿಯರ್ ಕೇಸಸ್. ಆ್ಯಂಟಿ-ರುಮ್ಯಾಟಿಕ್ ಡೋಸಸ್ ಆರ್ 75 to 100 mg per kg per 24 hours. 24 ತಾಸಿಗೆ 75 to 100 mg per kgಗೆ ಕೊಡಬೇಕು. ಅಂದರೆ 4 to 6 grams ಡೈಲಿ ಕೊಡಬಹುದು in the first weeks. Then rheumatoid arthritis, aspirin of dose 3 to 5 grams per 24 hours after meal, effective in most cases. Yes. Next, adverse effect ನೋಡ್ರಿ. ಮೋಸ್ಟ್ ಆಫ್ ದ ಪೇಷಂಟ್ ಸಫರ್ ಅಂದರೆ 70% ಅಡ್ವರ್ಸ್ ಎಫೆಕ್ಟು ನೌಸಿಯಾ, ವಾಮಿಟಿಂಗ್, ಡೈರಿಯಾ ಆರ್ ಕಾನ್ಸ್ಟಿಪೇಷನ್, ದೆನ್ ಇಂಪೇರ್ಡ್ ಇನ್ ಡೈಜೆಷನ್. ಓಕೆ, ದಟ್ ಈಸ್ ಡಿಸ್ಪೆಪ್ಸಿಯಾ, ದೆನ್ ಎಪಿಗ್ಯಾಸ್ಟ್ರಿಕ್ ಪೇನು, ಬ್ಲೀಡಿಂಗ್, ಅಲ್ಸರ್ನೇಷನ್. ಇದೆಲ್ಲ ನಾರ್ಮಲ್ ಸೈಡ್ ಎಫೆಕ್ಟ್ಸು ಈ ಡ್ರಗ್ ತಗೊಂಡ್ರಿ. ನೆಕ್ಸ್ಟ್ ಕ್ಲಾಸಿಫಿಕೇಷನ್, propiononic acid derivatives. It is also a non-selective COX inhibitor. Ibuprofen was the first member of this propionic acid derivatives. ಇದು ಏನು ಹೇಳ್ತದೆ ಅಂದರೆ, the analgesic, antipyretic and anti-inflammatory efficacy is related somewhat lower than high dose of the aspirin. ಓಕೆ, ಅಂದರೆ ಹೈ ಡೋಸ್ ಆಸ್ಪ್ರಿನ್ ಕೊಡೋಗಿಂತನೂ ಲೋ ಡೋಸ್ ಆಫ್ ದ ಐಬುಪ್ರೊಫೆನ್ ಕೊಟ್ಟರೆ ಇದಮಾಗಿ ಆರಾಮಾಗ್ತಾರೆ ಅಂತ ಹೇಳ್ತಾರೆ ಇವರು. ಆಲ್ ಇನ್ಹಿಬಿಟ್ PG ಸಿಂಥಸೈಸ್. ಓಕೆ, ದೇ ವಿಲ್ ಇನ್ಹಿಬಿಟ್, ದೀಸ್ ಡ್ರಗ್ಸ್ ವಿಲ್ ಇನ್ಹಿಬಿಟ್ ದ prostaglandin synthesizes. Okay, naproxen being the most potent. Naproxen ಇದು ಒಂದು ಡ್ರಗ್ಗು, ಇದು ಐಬುಪ್ರೊಫೆನ್ಗಿಂತ ಚೆನ್ನಾಗಿ ಅಂತೇಳಿ ಕೊಟ್ಟಿದ್ದಾರೆ ಇವರು. ಎಸ್, ಇನ್ಹಿಬಿಷನ್ ಆಫ್ ದ ಪ್ಲೇಟ್ಲೆಟ್ ಅಗ್ರಿಗೇಷನ್ ಈಸ್ ಅ ಶಾರ್ಟ್ ಲಾಸ್ಟಿಂಗ್ ವಿತ್ ಐಬುಪ್ರೊಫೆನ್ ಬಟ್ ಲಾಂಗರ್ ಲಾಸ್ಟಿಂಗ್ ವಿತ್ ನೆಪ್ರಾಕ್ಸಿನ್. ನೋಡಿರಿ, ಅಂದರೆ ಪ್ಲೇಟ್ಲೆಟ್ ಅಗ್ರಿಗೇಷನು ಸ್ಟಾಪ್ ಮಾಡಿಬಿಡ್ತೈತಿ, ಅಂದರೆ ಮಾಡೋಕ್ಕೆ ಕೊಡೋದಿಲ್ಲ, ಅಗ್ರಿಗೇಷನ್ ಆಗೋದಿಲ್ಲ. ಇಲ್ಲಿ ಪ್ಲೇಟ್ಲೆಟ್ ಅಗ್ರಿಗೇಷನ್ ಆದ್ರೂ ಪೇನ್ ಬರ್ತೈತೆ ರೀ. ಆ ಪ್ಲೇಟ್ಲೆಟ್ ಅಗ್ರಿಗೇಷನ್ನಿಗೆ ಇನ್ಹಿಬಿಟ್ ಮಾಡ್ತೈತಿ ಇದು ಐಬುಪ್ರೊಫೆನ್. ಕ್ಲಿಯರ್? ನೆಕ್ಸ್ಟ್ ಈಸ್ ಐಬುಪ್ರೊಫೆನ್ ಬಗ್ಗೆ ಸ್ವಲ್ಪ ನೋಡೋಣ. ದ ಡೋಸಸ್ ಆಫ್ 2.4 grams ಡೈಲಿ ಈಸ್ ಈಕ್ವಲೆಂಟ್ ಟು 4 grams ಆಫ್ ಆಸ್ಪ್ರಿನ್. ಅಂದರೆ 2.4 grams ಡೈಲಿ 4 grams ಆಫ್ ಆಸ್ಪ್ರಿನ್ಗೆ ಈಕ್ವಲೆಂಟ್ ಟು ಆ್ಯಸ್ ಆ್ಯನ್ ಆ್ಯಂಟಿ ಇನ್ಫ್ಲಮೇಟರಿ ಎಫೆಕ್ಟ್. ಓರಲ್ ಐಬುಪ್ರೊಫೆನ್ ಈಸ್ ಆಫನ್ ಪ್ರಿಸ್ಕ್ರೈಬ್ಡ್ ಇನ್ ಲೋವರ್ ಡೋಸಸ್, ದಟ್ ಈಸ್ ಲೆಸ್ ದೆನ್ 2.4 grams ಪರ್ ಡೇ ತಗೋಬೋದು, ಅಟ್ ವಿಚ್ ಹ್ಯಾಸ್ ಅನಾಲ್ಜೆಸಿಕ್ ಬಟ್ ನಾಟ್ ಆ್ಯಂಟಿ ಇನ್ಫ್ಲಮೇಟರಿ ಎಫಿಕಸಿ. ಐಬುಪ್ರೊಫೆನು ಅನಾಲ್ಜೆಸಿಕ್ ಇದೆ ಬಟ್ ಆ್ಯಂಟಿ ಇನ್ಫ್ಲಮೇಟರಿ ಇರೋದಿಲ್ಲ. ಇಟ್ ಈಸ್ ಅವೈಲೇಬಲ್ ಇನ್ ಲೋ ಡೋಸ್ ಫಾರ್ಮ್ಸ್ ಅಂಡರ್ ಸೆವರಲ್ ಟ್ರೇಡ್ ನೇಮ್ಸ್. ಓಕೆ, ಭಾಳಷ್ಟು ಬ್ರ್ಯಾಂಡ್ ನೇಮ್ಸ್ ಎಲ್ಲ ಅವೈಲೇಬಲ್ ಇದೆ. ನಿಮ್ಮ ಐಮೋಲ್ ಪ್ಲಸ್ ಅಂತಾರಲ್ಲ,
ಐಮೋಲ್ ಪ್ಲಸ್ ಅಲ್ಲಿ ಐಬುಪ್ರೊಫೆನ್, ಬ್ರೂಫಿನ್ ಅಂತಾರೆ ನೋಡ್ರಿ, ಬ್ರೂಫಿನ್ ಕಂಟೈನ್ಸ್ ದಟ್ ಐಬುಪ್ರೊಫೆನ್. ಎಸ್, ದೆನ್ ಅ ಟಾಪಿಕಲ್ ಕ್ರೀಮ್ ಪ್ರಿಪರೇಷನ್ ಈಸ್ ಅಬ್ಸಾರ್ಬ್ಡ್ ಇಂಟು fascia and muscle. A liquid gel preparation of ibuprofen provides prompt relief in then post surgical dental pain ಅಲ್ಲೂ ಕೊಡ್ತೇವ್ರಿ ಇದು ibuprofen. Then in comparison with the indomethacin, ibuprofen decrease urine output less and also causes less fluid retention. ibuprofen ಜೊತೆಗಡೆ ನೀವೇನಾರು ಇಂಡೋಮೆಥಾಸಿನ್ ಕೊಟ್ಟರೆ ಅದು ಯೂರಿನ್ ಔಟ್ಪುಟ್ಟು ಡಿಕ್ರೀಸ್ ಮಾಡ್ತೈತಿ ಮತ್ತು ಫ್ಲೂಯಿಡ್ ರಿಟೆನ್ಷನ್, ಲೆಸ್ ಫ್ಲೂಯಿಡ್ ರಿಟೆನ್ಷನು ಆಗಲಿಕ್ಕೆ ಕೊಡ್ತೈತೆ ರೀ ಇದು. ಕ್ಲಿಯರ್ ವಿತ್ ಎಂಡೋಮೆಥಾಸಿನ್. ದೆನ್ ಇಟ್ ಈಸ್ ಇಫೆಕ್ಟಿವ್ ಇನ್ ಕ್ಲೋಸಿಂಗ್ ಡಕ್ಟ್ಸ್ ಆರ್ಟ್ರಿಯೋಸಿಸ್ ಇನ್ ಪ್ರಿಟರ್ಮ್ ಇನ್ಫಾಂಟ್ಸ್. ಓಕೆ, ವಿತ್ ಮಚ್ ದ ಸೇಮ್ ಎಫಿಕಸಿ ಆಸ್ ಇಂಡೋಮೆಥಾಸಿನ್. ನೋಡಿರಿ, ಇಟ್ ಈಸ್ ಇಫೆಕ್ಟಿವ್ ಇನ್ ಕ್ಲೋಸಿಂಗ್ ಡಕ್ಟಸ್ ಆರ್ಟ್ರಿಯೋಸಸ್ ಇನ್ ಪ್ರಿಟರ್ಮ್ ಇನ್ಫಾಂಟ್ಸ್. ನೋಡಿರಿ, ಡಕ್ಟಸ್ ಆರ್ಟಿರಿಯೋಸಸ್ ಇದು ಏನಂದರೆ ಒಂದು ಕಾನ್ಜನೈಟಲ್ ಡಿಸೀಸು, ಹಾರ್ಟ್ ಡಿಸೀಸು. ಅಲ್ಲಿ ಏನಾಗ್ತೈತೆ ಅಂತ ಹೇಳಿದ್ರೆ ಅರೋಟದಲ್ಲಿ ಹೋಲ್ ಆಗಿರ್ತೈತೆ ರೀ. ಹೋಲ್ ಆಗ್ಯದ, ಹಾರ್ಟಲ್ಲಿ ಹೋಲ್ ಅಂತಾರಲ್ಲ, ಇಲ್ಲಿ ಇದು ಕಾನ್ಜೆನಿಟಲ್ ಡಿಸೀಸು. ಇದು ಅರೋಟದಲ್ಲಿ ಒಂದು ಸಣ್ಣದು ಹೋಲ್ ಆಗಿರ್ತೈತಿ, ಡಕ್ಟ್ ಆಗಿರ್ತೈತಿ. ಡಕ್ಟಸ್ ಆರ್ಟ್ರಿಯೋಸಸ್ ಇನ್ ದ ಅರೋಟ, ಬಿಗ್ಗೆಸ್ಟ್ ಆರ್ಟ್ರೀಸ್. ಅರೋಟಲ್ಲಿ ಏನಾಗಿದೆ ಅಂದ್ರೆ ಈ ಅರೋಟಾಗೆ ಕ್ಲೋಸ್ ಮಾಡಲಿಕ್ಕೆ ದಿಸ್ ibuprofen is prescribed by the doctor. Then flurbiprofen. It is also one enantiomer that inhibits the COX, non-selective, but it has shown in rat tissue to also affect the TNF alpha and nitric oxide synthesis. ಅಂದರೆ ರ್ಯಾಟಲ್ಲಿ ಟೆಸ್ಟ್ ಮಾಡಬೇಕಾದ್ರೆ ಏನು ಗೊತ್ತಾಯ್ತು ಅಂದರೆ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರಿಗೂ ಎಫೆಕ್ಟ್ ಮಾಡ್ತೈತಿ, ನೈಟ್ರಿಕ್ ಆಕ್ಸೈಡ್ ಸಿಂಥಸೈಸಿಗೂ ಇದು ಎಫೆಕ್ಟ್ ಮಾಡ್ತೈತಿ ಅಂಥೇಳಿ ಬಂದೈತಿ. ಹೆಪಾಟಿಕ್ ಮೆಟಾಬಾಲಿಸಮ್ ಈಸ್ ಎಕ್ಸ್ಟೆನ್ಸಿವ್ ಬಿಡ್ರಿ. ದ ಎಫಿಕಸಿ ಆಫ್ flurbiprofen at doses of 200 to 400 mg per day is comparable to that of aspirin and other NSAID for patients with rheumatoid arthritis, gout and osteoarthritis ಅಲ್ಲಿ ಕೊಡ್ತಾರೆ. ದೆನ್ flurbiprofen IV is effective for pre-operative analgesic. IV ರೂಟಲ್ಲಿ ಇದು flurbiprofen ಇದೇನು ಮಾಡ್ತೇವೆ, IV ರೂಟಲ್ಲಿ ಕೊಡ್ತೇವೆ. ಎಲ್ಲಿ ಅದು ಪ್ರೀ ಆಪ್ರೇಟಿವಲ್ಲಿ, ಆಪ್ರೇಷನ್ಗಿಂತ ಮುಂಚೆನೇ ಇದು ನೋವು ಕಡಿಮೆ ಮಾಡಲಿಕ್ಕೆ ಕೊಡ್ತಾರೆ ರೀ ಅಷ್ಟೇ. ಮತ್ತು ನೋ ಸರ್ಜರಿ ಇದ್ದರೆ, ಏರ್ ನೆಕ್ ಮೈನರ್ ಸರ್ಜರೀಸ್ ಇದ್ದರೆ ಇದು ಪ್ರಿಫರ್ ಮಾಡ್ತಾರೆ. ದೆನ್ ಆಂಥ್ರಾಲಿನಿಕ್ ಆ್ಯಸಿಡ್ ಡಿರೈವೇಟಿವ್ಸ್. ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಮೆಫೆನಮಿಕ್ ಆ್ಯಸಿಡ್. ಇಟ್ ಈಸ್ ಆನ್ ಅನಾಲ್ಜೆಸಿಕ್, ಆ್ಯಂಟಿಪೈರೆಟಿಕ್ ಆ್ಯಂಡ್ ವೀಕರ್ ಆ್ಯಂಟಿ-ಇನ್ಫ್ಲಮೇಟರಿ ಡ್ರಗ್ ವಿಚ್ ಇನ್ಹಿಬಿಟ್ಸ್ COX as well as antagonises certain actions of PGs, that is prostaglandins. Mefenamic acid exerts peripheral as well as central analgesic action. ಪೇನ್ ಕಿಲ್ಲರು ಇದೆ, ನಾರ್ಮಲ್ ನೆನಪಿಡ್ಕರಿ, ಪೇನ್ ಕಿಲ್ಲರು, ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಗು, ದೆನ್ ನಿಮ್ಮ ಅನಾಲ್ಜೆಸಿಕ್ಕು, ಫೀವರ್ ರಿಡ್ಯೂಸಿಂಗು, ದಟ್ ಈಸ್ ಆ್ಯಂಟಿಪೈರೆಟಿಕ್, ಇದೆಲ್ಲ ಬರೀಬೇಕು ಸೇಮ್ ಎಲ್ಲದಕ್ಕೂ. ಅಡ್ವರ್ಸ್ ಎಫೆಕ್ಟ್ ಡಯೇರಿಯಾ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೋಸ್ ರಿಲೇಟೆಡ್ ಸೈಡ್ ಎಫೆಕ್ಟ್ ಇಲ್ಲಿ. ದೆನ್ ಸ್ಕಿನ್ ರ್ಯಾಷಸ್ಸು, ಡಿಸಿನೆಸ್ಸು, ಹಿಮೋಲೈಟಿಕ್ ಎನಿಮಿಯಾ is rare but serious complication ಆದರೆ ಇದು. Then pharmacokinetics, oral absorption is slow but almost complete akati. Then it is highly bound to plasma proteins. Displacement interactions can occur, partially metabolized and excreted in urine as well as bile. That is a T-half period is 2 to 4 hours. Uses nodre mefenamic acid is indicated primarily as analgesic in muscle, joint and soft tissue pain where strong anti-inflammatory action is not needed. It is quite effective in dysmenorrhea. ಈ ಡಿಸ್ಮಿನೋರಿಯಾ ಟರ್ಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕರಿ. ದಟ್ ಈಸ್ ಡಿಸ್ಮಿನೋರಿಯಾ ಅಂದರೆ ಪೀರಿಯಡಿಕ್ ಪೇನ್ ಅಂತಾರೆ ನೋಡ್ರಿ. ಡಿಸ್ಮಿನೋರೇಜ್, ಮಿನೋರಿಯಾ, ಮಿನೆಸ್ಟ್ರಾಲ್ ಸೈಕಲ್, ಪೀರಿಯಡ್ಸ್ ಏನಂತಾರಲ್ಲ ಆ ಪೇನಿಗೆ ಇಟ್ ಈಸ್ ಒನ್ ಆಫ್ ದ ಪ್ರಿಫರಬಲ್ ಡ್ರಗ್. ಕ್ಲಿಯರ್? These are the uses of the mefenamic acid. Then aryl acetic acid derivatives. ಈ ಅರೈಲ್ ಅಸಿಟಿಕ್ ಆ್ಯಸಿಡ್ ಡೆರೈವೇಟಿವ್ಸ್ ಅಲ್ಲಿ ಡೈಕ್ಲೋಫಿನಾಕ್ ನೀವು ಕೇಳಿದರೆ ಹೆಸರು, ಎಸಿಕ್ಲೋಫಿನಾಕ್, ಡೈಕ್ಲೋಫಿನಾಕ್. These are the aryl acetic acid derivatives, an analgesic, antipyretic and anti-inflammatory drug similar in efficacy to the naproxen. Okay, same, it inhibits PG synthesis and is somewhat COX-2 selective. Then the antiplatelet action is short lasting. Neutrophil chemotaxis and superoxide production anti-inflammatory sites are reduced. Yes, adverse effects to nodri generally mild epigastric pain, nausea, vomiting, headache, then some dizziness, rashes, gastric ulceration, bleeding are less common ಇದು ಅಂದರೆ ಆಗೋದಿಲ್ಲ 100% ಅಲ್ಲಿ 1 ಯಾ 0.5% ಆಗೋದಷ್ಟೇ. ದೆನ್ ರಿವರ್ಸಿಬಲ್ ಎಲಿವೇಷನ್ ಆಫ್ ದ ಸಿರಮ್ ಬಿಡ್ರಿ. ನೆಕ್ಸ್ಟ್ ಕಿಡ್ನಿ ಡ್ಯಾಮೇಜ್ ಇಸ್ ರೇರ್. ಇಲ್ಲಿ ಕಿಡ್ನಿ ಡ್ಯಾಮೇಜ್ ಆಗೋದಿಲ್ಲ ಇದಕ್ಕೆ, ರೇರ್.
Yes, a preparation combining diclofenac and misoprostol decreases upper gastrointestinal ulceration but may result in diarrhea. ಓಕೆ, ಇದು ಡೈಕ್ಲೋಫಿನಾಕು ನೀವು ಮಿಸೋಪ್ರೊಸ್ಟಾಲ್ ಜೊತೆ ತಗೊಂಡ್ರೆ ದ್ಯಾಟ್ ಮೇ ಸ್ಟಾಪ್ ದ ಗ್ಯಾಸ್ಟ್ರೋ ಇಂಟೆಸ್ಟಿನೈಲ್ ಅಲ್ಸರೇಷನ್, ಅಂದರೆ ಅಲ್ಸರ್ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಇಂಟೆಸ್ಟಿನಲ್ದಲ್ಲಿ, ಮತ್ತು ಡಯೇರಿಯಾ ಆಕತ್ತೆ ಇದಕ್ಕೆ. ಎಸ್, ದೆನ್ ಡೈಕ್ಲೋಫಿನಾಕ್ ಈಸ್ ಅಮಾಂಗ್ ದ ಮೋಸ್ಟ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ NSAID. ಭಾಳ ಮೆಡಿಕಲ್ ಶಾಪಲ್ಲಿ ಇದು ಸಿಗ್ತೈತಿ, ಭಾಳಷ್ಟು ಸೇಲ್ ಆಗ್ತವೆ ಡೈಕ್ಲೋಫಿನಾಕ್. ಎಂಪ್ಲಾಯ್ಡ್ ಇನ್ ರಿಮಿಟಾಯ್ಡ್ ಆ್ಯಂಡ್ ಆಸ್ಟಿಯೋಆರ್ಥ್ರೈಟಿಸ್, ದೆನ್ ಬ್ರುಸೈಟಿಸ್, ದೆನ್ ಅಂದರೆ ಪೇನು, ಹೆಡೇಕು, ದೆನ್ ಟೂತ್ ಏಕು, ರುಮಿಟಾ ಆರ್ಥ್ರೈಟಿಸಲ್ಲಿ ಕೊಡ್ತಾರೆ. ಪೋಸ್ಟ್ ಆಪ್ರೇಟಿವ್, ಪ್ರೀ ಆಪ್ರೇಟಿವ್ ಇದರಲ್ಲಿ ಎಲ್ಲ ಯೂಸ್ ಆಗತ್ತೆ ಇದು ಡೈಕ್ಲೋಫಿನಾಕ್. ಎಸ್, ಅವರ್ ಲಾಸ್ಟ್ ಡ್ರಗ್ ಈಸ್ ಆಕ್ಸಿಕಮ್ ಡಿರೈವಿಟೀಸ್. ದಿಸ್ ಇಲ್ಲ ಇನ್ನು ಎರಡದು ಕ್ಲಾಸ್. ಎಸ್, ಇನ್ನು ಎರಡು ಕ್ಲಾಸಸ್ ಅದು. ಆಕ್ಸಿಕಮ್ ಡಿರೈವಿಟೀಸ್ ಪೈರಾಕ್ಸಿಕ್ಯಾಮ್. It is a long-acting potent NSAID with anti-inflammatory potency, similar to indomethacin and good analgesic antipyretic action. Pyroxicam ಒಂದು ನ್ಯೂ ಡ್ರಗ್, ಇದು ಭಾಳ ಚೆನ್ನಾಗಿ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ಇರ್ತೈತಿ. ನಿಮ್ದೇನು ಇಂಡೋಮೆಥಾಸಿನ್ ಇದೆಯಲ್ಲ ಅದಕ್ಕೆ ಕಾಂಪೀಟ್ ಮಾಡ್ತೈತಿ. ದೆನ್ ಇಟ್ ಈಸ್ ರಿವರ್ಸಿಬಲ್ ಇನ್ಹಿಬಿಟರ್ ಆಫ್ ದ ಕಾಕ್ಸ್, lowers prostaglandin concentration in the synovial fluid and inhibits platelet aggregation, prolonging bleeding time. In addition, it decreases the production of IgM rheumatoid factor and leukocyte chemotaxis. Simple. Then pyrrole derivative. Pyrrole derivative example illే ಈ ಕ್ಲಾಸಿನ ಎಕ್ಸಾಂಪಲ್ ಕೆಟರಾಲ್ DT, ಹಲ್ಲು ನೋವಿಗೆ ಸ್ಪೆಷಲಿಸ್ಟ್ ಇದು. ನೋವೆಲ್ NSAID ವಿತ್ ಪೊಟೆಂಟ್ ಅನಾಲ್ಜೆಸಿಕ್ ಆ್ಯಂಡ್ ಮಾಡೆಸ್ಟ್ ಆ್ಯಂಟಿ ಇನ್ಫ್ಲಮೇಟರಿ ಆಕ್ಟಿವಿಟಿ. ಓಕೆ, ಇಟ್ ಈಸ್ ಅನಾಲ್ಜೆಸಿಕ್ ಆ್ಯಂಡ್ ಗುಡ್ anti-inflammatory drug. In post-operative pain, it has equaled the efficacy of morphine but does not interact with opioid receptors and is free of opioid side effects. ನೋಡ್ರಿ, ಮಾರ್ಫಿನ್ ತಗೊಳೋದೇನಿದೆಯಲ್ಲ, ಇದ್ರಕ್ಕೆ ಮಾರ್ಫಿನ್ ಏನು ತಗೊಂತಿರಲ್ಲ ನೀವು, ಅಪಾಯ್ಡ್ ಡ್ರಗ್ಗು, ದ ಸೇಮ್ ಆ್ಯಕ್ಷನ್ ಇಸ್ ಶೋಡ್ ಬೈ ದಿಸ್ ಕೆಟ್ರೋಲ್ಯಾಕ್. ಇದು ಒಂದು ನೋವೆಲ್ ಡ್ರಗ್ಗು, ಏನು ಮಾರ್ಫಿನ್ ಆ್ಯಕ್ಷನ್ ತೋರಿಸ್ತಲ್ಲ ಸೇಮ್ ಕೆಟ್ರೋಲ್ಯಾಕ್ ಆ್ಯಕ್ಷನು ತೋರಿಸ್ತೈತಿ. ಓಕೆ, ನೋಡಿರಿ ತಗೋಬೋದು. ಕೆಟ್ರೋಲ್ಯಾಕ್ ಅಂದರೆ ನಾನ್ ಅಪಾಯ್ಡ್ ಇರ್ತೈತಿ, ನಾನ್ ಸೆಡೇಷನ್ ತೋರಿಸ್ತೈತಿ, ಮತ್ತು ಏನು ಜಾಸ್ತಿ ಮೇಜರ್ ಸೈಡ್ ಎಫೆಕ್ಟ್ ಇರೋದಿಲ್ಲ. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ಏನಂತ ಹೇಳಿದರೆ, ದೀಸ್ ಆರ್ ನಾಟ್ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್. ಪೇನ್ ಇಮಿಡಿಯೇಟಾಗಿ ಕಡಿಮೆ ಆಗಿಬಿಡ್ತೈತಿ. ನೆಕ್ಸ್ಟ್ ಪಾಯಿಂಟ್, ಇಟ್ ಇನ್ಹಿಬಿಟ್ಸ್ PG ಸಿಂಥಸೈಸ್ ಆ್ಯಂಡ್ ರಿಲೀವ್ಸ್ ಪೇನ್ ಬೈ ದ peripheral mechanism. Next, rapidly absorbed after oral and intramuscular administration. It is highly plasma protein bound, 60% excreted unchanged in the urine. Major metabolic pathway is glucuronidation. Nodri, glucuronidation, this is one of the pathway, detoxification pathway ಅಂತ ಹೇಳ್ತಾರೆ ಇದು. ಓಕೆ, ಇಲ್ಲಿ ಎಲ್ಲ ಟ್ಯಾಬ್ಲೆಟ್ಸು ಡ್ರಗ್ಸ್ ಎಲ್ಲ ಏನಕ್ಕೋ ಮೆಟಬಲೈಸ್ ಹಾಕೋ. ಮೇಜರ್ ಪ್ಲಾಸ್ಮಾ ಟೈಮ್ ದಟ್ ಈಸ್ THOF life is 5 to 7 hours of this ketorolac. Then adverse effect of this ketorolac, nausea, abdominal pain, then dyspepsia, ulceration, loose stools, these all are the common use. It is frequently used in post-operative dental and acute musculoskeletal pain. Then 15 to 30 gram in intramuscular or in the intravenous. ಎಷ್ಟು ಕೊಡಬೇಕು? ಇಂಟ್ರಾವೆನಸ್ 4 to 6 hours-ಗೆ 90 mg per day ಕೊಡ್ಬೋದು. Then it may also be used for renal colic, migraine and pain due to bony metastasis. Continuous use for more than 5 days is not recommended. ಓಕೆ, 5 ದಿನದಿಂದ ಜಾಸ್ತಿ ತನಕ್ಕೆ ಹೋಗಬಾರ್ದು. ಬೆಳಗ್ಗೆ ರಾತ್ರಿ ಒಂದು 2 ದಿನ ತೊಗೊಂಡ್ರೆ ಸಾಕು, ಪ್ಲೇನ್ ಕಡಿಮೆ ಆಗಿಬಿಡ್ತದೆ. ಪೇನ್ ಕಡಿಮೆ ಆಗಿಲ್ಲ ಅಂದರೆ ಮತ್ತು ದಟ್ ಲೀಡ್ಸ್ ಟು ಚೇಂಜ್ ದ ಡ್ರಗ್. ಓಕೆ, ದಟ್ ಈಸ್ ಸುಪೀರಿಯರ್ ಡ್ರಗ್ ಕೊಡ್ತಾರೆ. ಓಕೆ, ಇನ್ ದ ಐ ಆಫ್ ದ ಡಾಕ್ಟರ್. ಎಸ್, ದೀಸ್ ಆರ್ ದ ಆಲ್ 10 marks ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್. ಇಷ್ಟು ಓದ್ರಿ ನೀವು ಸಾಕೆ 10 marks ಕವರ್ ಆಕತಿ. ಕೆಲವೊಂದು ಸಲ ಏನು ಮಾಡ್ತಾರೆ, ಅದೇ ಕ್ವಶನ್ಸಲ್ಲಿ ಏನು ಡಿಸ್ಕಸ್ ಮಾಡಿದ್ದನ್ನೆಲ್ಲ 5 marks ಎಂದು ಕೇಳಿರ್ತಾರೆ. ಎಸ್, ನೆಕ್ಸ್ಟು ನಾವು 2 marks ಡಿಸ್ಕಸ್ ಮಾಡೋಣ. ಓಕೆ, 2 marks ಆದಮೇಲೆ 5 marks. ನೆಕ್ಸ್ಟ್ ಇದು ಫಾರ್ಮಕಾಲಜಿ 2 ಚಾಪ್ಟರ್ ಖತಮ್. ಕ್ಲಿಯರ್? ಥ್ಯಾಂಕ್ ಯು.